ನಮಸ್ಕಾರ. ನಾನು ಮಾಧವರೆಡ್ಡಿ ಪಾವಗಡ. ಇವತ್ತಿನ ಸಂಚಿಕೆಯಲ್ಲಿ ನಾಳೆ ಏನು SSLC ವಿದ್ಯಾರ್ಥಿಗಳಿಗೆ ಪೂರ್ವ ಸಿದ್ಧತಾ ಪರೀಕ್ಷೆ ಇದೆ. ನಾಳೆ ಇರ್ತಕ್ಕಂಥ ಸಬ್ಜೆಕ್ಟು ಸಮಾಜ ವಿಜ್ಞಾನ. ಅದರ ಪೂರ್ವಭಾವಿಯಾಗಿ ಒಂದು ಸ್ವಲ್ಪ ಸಂಭವನೀಯ ಪ್ರಶ್ನೆಗಳು ಯಾವ್ಯಾವ ಬರ್ಬೋದು ನಾಳೆ ಎಕ್ಸಾಮ್ಗೆ ಅನ್ನೋದ್ರ ಬಗ್ಗೆ, ಅದ್ರ ಜೊತೆಗೆ ನೀರಿನ ನಕಾಶೆಯನ್ನು ಉಪಯೋಗಿಸ್ಕೊಳ್ತಾ ಸಂಭವನೀಯ ಪ್ರಶ್ನೆಗಳನ್ನ ಹೇಳ್ತಕ್ಕಂತಹ ಒಂದು ಕೆಲಸವನ್ನು ಇವತ್ತು ಈ ಎಪಿಸೋಡಲ್ಲಿ ಮಾಡ್ತಾ ಇದ್ದೀವಿ. ಅದಕ್ಕೆ ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಕರ್ನಾಟಕ ಪಬ್ಲಿಕ್ ಶಾಲೆ ಪ್ರೌಢಶಾಲಾ ವಿಭಾಗ ತಿರುಮಣಿ ಪಾವಗಡ ತಾಲ್ಲೂಕು ಸದರಿ ಶಾಲೆಯ ಸಮಾಜ ವಿಜ್ಞಾನ ಶಿಕ್ಷಕರಾಗಿರ್ತಕ್ಕಂಥ ಆತ್ಮೀಯ ಮಿತ್ರ ಪರಮೇಶ್ವರ್ ಅವರಿಗೆ ಈ ಸುಸಂದರ್ಭದಲ್ಲಿ ಪಾವಗಡ ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯ, ಆಮೇಲೆ ಪಾವಗಡ ತಾಲೂಕಿನ ಪ್ರೌಢಶಾಲಾ ಮುಖ್ಯೋಪಾಧ್ಯಾಯರ ಸಂಘ, ಆಮೇಲೆ ಪಾವಗಡ ತಾಲೂಕಿನ ಪ್ರೌಢಶಾಲಾ ಸಹಶಿಕ್ಷಕರ ಸಂಘ, ಈ ಎಲ್ಲರ ವತಿಯಿಂದ ಹೃತ್ಪೂರ್ವಕವಾದಂತಹ ಒಂದು ಸ್ವಾಗತವನ್ನು ಸರ್ ಅವರಿಗೆ ಕೋರ್ತಾ ಇದ್ದೀನಿ. ನಮಸ್ಕಾರ ಸರ್. ಇವತ್ತಿನ ತರಗತಿಯನ್ನು ತಾವು ನಡೆಸಿಕೊಡ್ಬೇಕು ಅಂತಂದೇಳಿ ತಮ್ಮಲ್ಲಿ ಕೇಳ್ಕೊಳ್ತಾ ಈ ಒಂದು ತರಗತಿಯನ್ನು ತಮಗೆ ಬಿಟ್ಕೊಡ್ತಾ ಇದ್ದೀವಿ. ಮತ್ತೊಮ್ಮೆ ತಮಗೆ ಸ್ವಾಗತ ಮತ್ತು ನಮಸ್ಕಾರ ಸರ್. ಧನ್ಯವಾದ. ನಮಸ್ತೆ ಸರ್, ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಈ ದಿನ ನಾನು ಬ್ಲೂ ಪ್ರಿಂಟ್ ಇಲಾಖೆ ಏನು ಬಿಟ್ಟಿದೆಯಲ್ಲ, ಬ್ಲೂ ಪ್ರಿಂಟು, ಅದನ್ನು ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಮೊದಲಿಗೆ ನಾವು ಓದೋಕ್ಕೆ ಬಿಫೋರಲ್ಲಿ ನಾವೇನು ಮಾಡಬೇಕು, ಬ್ಲೂ ಪ್ರಿಂಟ್ ಪ್ರಕಾರ ಓದಿದ್ರೆ ನಾವು ಆದಷ್ಟು ಒಳ್ಳೆಯ ಸ್ಕೋರನ್ನು ಗಳಿಸೋದಕ್ಕೆ ಸಾಧ್ಯವಾಗುತ್ತೆ. ನೋಡಿ, ಮೊದಲನೇದಾಗಿ ಸೋಷಿಯಲ್ ಸಬ್ಜೆಕ್ಟ್ ಸಂಬಂಧಪಟ್ಟಂಗೆ ದ ಅಡ್ವೆಂಟ್ ಆಫ್ ಯುರೋಪಿಯನ್ಸ್ ಟು ಇಂಡಿಯಾ, ಭಾರತಕ್ಕೆ ಯುರೋಪಿಯನ್ನರ ಆಗಮನ. ಈ ಪಾಠದಲ್ಲಿ 3 ಮಾರ್ಕ್ ನೋಡಿ, 3 ಮಾರ್ಕ್ಸ್ದು ಒಂದೇ ಕ್ವಶನ್ ಬರೋದು. ಇನ್ನು ಅದು ಬಿಟ್ಟರೆ 1 ಮಾರ್ಕಿಂದು, 4 ಮಾರ್ಕಿಂದು, 2 ಮಾರ್ಕಿಂದು ಓದೋವಂಥ ಅವಶ್ಯಕತೆ ಇಲ್ಲ. ನೋಡಿ, 1 ಮಾರ್ಕು ಇಂಟು 3 ಮಾರ್ಕ್ಸು, ಅಲ್ಲಿಗೆ 3 ಮಾರ್ಕ್ಸ್ ಬರುತ್ತೆ. ಎರಡನೇದಾಗಿ ನೋಡಿ, ದ ಎಕ್ಸ್ಟೆನ್ಷನ್ ಆಫ್ ದ ಬ್ರಿಟಿಷ್ ರೂಲ್, ಬ್ರಿಟಿಷ್ ಆಳ್ವಿಕೆಯ ವಿಸ್ತರಣೆ. ಈ ಪಾಠದಲ್ಲಿ 2 ಮಾರ್ಕಿಂದು ಒಂದು ಪ್ರಶ್ನೆ ಬರುತ್ತೆ. ಮೂರನೇದಾಗಿ ದ ಇಂಪ್ಯಾಕ್ಟ್ ಆಫ್ ದ ಬ್ರಿಟಿಷ್ ರೂಲ್ ಇನ್ ಇಂಡಿಯಾ, ಭಾರತದಲ್ಲಿ ಬ್ರಿಟಿಷ್ ಆಳ್ವಿಕೆಯ ಪರಿಣಾಮಗಳು. ಈ ಪಾಠದಲ್ಲಿ 1 ಮಾರ್ಕ್ಸ್ದು ಒಂದು ಕ್ವಶನ್ನು ಮತ್ತೆ 3 ಮಾರ್ಕ್ಸ್ ಇಂದು ಒಂದು ಆಪ್ಷನ್. ಏನು ನಾವು ಇದು ಏನಪ್ಪ, ಓಕೆ, 3 ಮಾರ್ಕ್ ಇಂದ ಇದು ಸ್ಟಾರ್ ಇದೆಯಲ್ಲ, ಈ ಸ್ಟಾರ್ ಇರೋದು, ಈ ಸ್ಟಾರ್ ಏನು ಇಂಡಿಕೇಟ್ ಮಾಡುತ್ತಪ್ಪ ಅಂದ್ರೆ ಆಪ್ಷನ್ ಇರುತ್ತೆ ನಿಮಗೆ ಕ್ವಶನ್ ಪೇಪರ್ ಅಲ್ಲಿ. 3 ಮಾರ್ಕ್ಸ್ ಇಂದು 9 ಇರೋದು. ಆಕ್ಚುಲಿ 9 ಬದಲಿಗೆ 12 ಪ್ರಶ್ನೆ ಕೊಟ್ಟು ಇಲ್ಲ 1, 2, 3 ಎಕ್ಸ್ಟ್ರಾ ಕೊಟ್ಟಿರ್ತಾರೆ. ಅದರಲ್ಲಿ ನಾವು ಆಪ್ಷನ್ ಅಲ್ಲಿ ಬಿಟ್ಟಾಕ್ಬೋದು. ಈ ಸ್ಟಾರ್ ಇಂಡಿಕೇಟ್ಸ್ ಏನಪ್ಪಾ ಅಂದ್ರೆ ಆಪ್ಷನ್ ಕ್ವಶನ್. ಇದನ್ನು ಓದ್ಕೊಂಡಿದ್ರೆ ನಮ್ಗೆ ಒಳ್ಳೇದ, ಅದರಲ್ಲೂ ಇಂಪಾರ್ಟೆಂಟ್ ಇರೋದನ್ನ. ಅಕಸ್ಮಾತ್ ಬೇರೆ ಓದಿರೋ ವ್ಯವಹಾರ ನೆನಪು ಬಂದಿಲ್ಲ ಅಂದ್ರೆ ಅದನ್ನು ಬರಿಬಹುದು. ಇದು ಒಂದು ಒಟ್ಟು ಟೋಟಲ್ 3 ಮಾರ್ಕ್ಸ್ ಇನ್ನೊಂದು 1 ಮಾರ್ಕ್ಸ್ ಇನ್ನೊಂದು, ಟೋಟಲ್ 4 ಮಾರ್ಕ್ಸ್ ಈ ಚಾಪ್ಟರ್ ಇಂದ ಬರುತ್ತೆ. ನೆಕ್ಸ್ಟ್, ಅಪೋಸಿಷನ್ ಟು ಬ್ರಿಟಿಷ್ ರೂಲ್ ಇನ್ ಇಂಡಿಯಾ, ಕರ್ನಾಟಕ ಅಂಡ್ ಒಡೆಯರ್ಸ್ ಆಫ್ ಮೈಸೂರು. ಈ ಪಾಠದಲ್ಲಿ ನೋಡಿ 1 ಮಾರ್ಕಿಂದ ಒಂದು ಕ್ವಶನ್ ಪ್ಲಸ್ 4 ಮಾರ್ಕಿಂದ ಒಂದು ಕ್ವಶನ್. ನೋಡಿ, 4 ಮಾರ್ಕಿಂಗ್ ಕ್ವಶನ್, 1 ಮಾರ್ಕಿಂಗ್ ಕ್ವಶನ್, ಅಲ್ಲಿಗೆ ಟೋಟಲ್ 5 ಮಾರ್ಕ್ಸ್ ಈ ಚಾಪ್ಟರ್ ಅಲ್ಲಿ ನಮಗೆ ಬರುತ್ತೆ. ಅದಕ್ಕೆ ಇಂಪಾರ್ಟೆಂಟ್ ಚಾಪ್ಟರ್ ಇದು, ಇದನ್ನ ಕವರ್ ಮಾಡ್ಕೋಬೇಕು. ನೆಕ್ಸ್ಟ್ ಮುಂದೆ ಸೋಷಿಯಲ್ ಅಂಡ್ ರಿಲಿಜಿಯಸ್ ರಿಫಾರ್ಮ್ಸ್ ಮೂವ್ಮೆಂಟ್ಸ್, ಸಾಮಾಜಿಕ ಮತ್ತು ಧಾರ್ಮಿಕ ಚಳವಳಿಗಳು. ಇದರಲ್ಲಿ 3 ಮಾರ್ಕ್ಸ್ ಇಂದ ಒಂದು ಕ್ವಶನ್, 4 ಮಾರ್ಕ್ಸ್ ಇಂದ ಕೂಡ ಕೇಳುವಂತ ಸಾಧ್ಯತೆ ಇದೆ. 4 ಮಾರ್ಕಿಂದ ಒಂದು, ಅದು ಆಪ್ಷನ್ ಅಲ್ಲಿ ಈ ಪಾಠದಲ್ಲಿ ಕೇಳುವಂತ ಸಾಧ್ಯತೆ ಇದೆ. ಒಟ್ಟು ನಮಗೆ ಈ ಪಾಠದಲ್ಲೂ ಒಂದು 3 ಮಾರ್ಕ್ಸ್ ಪ್ಲಸ್ 4 ಮಾರ್ಕ್ಸ್, 7 ಮಾರ್ಕ್ಸ್ ಬರುವಂತ ಸಾಧ್ಯತೆಗಳು ಇದಾವೆ. ನೆಕ್ಸ್ಟ್, ದ ಫಸ್ಟ್ ವಾರ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್, ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ 1857. ಇದರಲ್ಲಿ 3 ಮಾರ್ಕ್ಸ್ ಇಂದ ಒಂದು ಕ್ವಶನ್ ಬರುತ್ತೆ. ನೆಕ್ಸ್ಟ್, ದ ಫ್ರೀಡಮ್ ಸ್ಟ್ರಗಲ್, ಸ್ವಾತಂತ್ರ್ಯ ಹೋರಾಟ. ಈ ಒಂದು ಪಾಠದಲ್ಲಿ 4 ಮಾರ್ಕ್ಸ್ ಇಂದ ಒಂದು ಪ್ರಶ್ನೆ ಬರುತ್ತೆ. ನೋಡಿ, 4 ಮಾರ್ಕ್ಸ್ ಇಂದು ಬಾಲ್ ಗಂಗಾಧರ್ ತಿಲಕ್ ಇದೆ, ಮತ್ತೆ
ಮಂದಗಾಮಿಗಳ ಪಾತ್ರ, ತೀವ್ರಗಾಮಿಗಳ ಪಾತ್ರ, ಯಾವ್ದಾದ್ರು ಒಂದು ಕ್ವಶನ್ ಈ ಪಾಠದಲ್ಲಿ ಕೇಳ್ತಾರೆ. ಮತ್ತೆ ಸುಭಾಷ್ ಚಂದ್ರ ಬೋಸ್ದು ಒಂದು ಕ್ವಶನ್ ಇದೆ. ನೆಕ್ಸ್ಟ್, ಇಂಡಿಯಾ ಆಫ್ಟರ್ ಇಂಡಿಪೆಂಡೆನ್ಸ್, ಸ್ವಾತಂತ್ರ್ಯೋತ್ತರ ಭಾರತ, ಇದರಲ್ಲಿ 2 ಮಾರ್ಕ್ಸ್ ಇಂದು ಒಂದು ಪ್ರಶ್ನೆ ಬರುತ್ತೆ. ಹಾಗೆ ನಾವು ನೋಡೋದಾದ್ರೆ ವರ್ಲ್ಡ್ ವಾರ್ಸ್ ಅಂಡ್ ಇಂಡಿಯಾಸ್ ರೋಲ್, ದೊಡ್ಡ ಚಾಪ್ಟರ್, ಇದು ನಮ್ಗೊಂದು ಅನುಕೂಲ ಆಗಿದೆ. ಇದರಲ್ಲಿ 3-4 ಮಾರ್ಕ್ಸ್ ಇಂದ ಕೇಳಿದ್ರೆ ಸಿಕ್ಕಾಪಟ್ಟೆ ಜಾಸ್ತಿ ಓದ್ಬೇಕಾಗಿತ್ತು. ಆಗಿನ ಹಿಂದಿನ 2-3 ವರ್ಷದಲ್ಲಿ ನಾವು ಎಲ್ಲನೂ ಕವರ್ ಮಾಡಬೇಕಾಗಿತ್ತು. ಬಟ್ ಇದರಲ್ಲಿ 1 ಮಾರ್ಕಿಂದ 2 ಪ್ರಶ್ನೆ ಕೇಳೋದು. 1 ಮಾರ್ಕಿನವೇ ಒಂದು 20-30 ಕ್ವಶನ್ಸ್ ರೆಡಿ ಮಾಡಿದೀವಿ, ಎಲ್ಲ ಗ್ರೂಪ್ಗೂ ಹಂಚಿದೀವಿ, ಅದನ್ನ ಕವರ್ ಮಾಡ್ಕೊಳ್ಳಿ. ಇನ್ನು ಬೇರೆ 3-4 ಮಾರ್ಕ್ಸ್ ಇಂದ ಏನೂ ಓದೋ ಅವಶ್ಯಕತೆ ಈ ಪಾಠದಲ್ಲಿ ನಮಗೆ ಬರಲ್ಲ. ನೆಕ್ಸ್ಟ್, ಪೊಲಿಟಿಕಲ್ ಸೈನ್ಸ್ ಅಲ್ಲಿ ನೋಡೋದಾದ್ರೆ ಸಾರ್ವಜನಿಕ ಆಡಳಿತದ ಒಂದು ಪರಿಚಯ, ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಅಂಡ್ ಇಂಟ್ರಡಕ್ಷನ್, ಅದರಲ್ಲಿ 2 ಚಾಪ್ಟರ್ 2 ಮಾರ್ಕ್ಸ್ ಇಂದು ಒಂದು ಪ್ರಶ್ನೆ ಬರ್ತದೆ. ನೆಕ್ಸ್ಟ್, ಚಾಲೆಂಜಸ್ ಆಫ್ ಇಂಡಿಯಾ ಅಂಡ್ ದೇರ್ ರೆಮಿಡೀಸ್, ಈ ಚಾಪ್ಟರ್ ಅಲ್ಲೂ ಅಷ್ಟೇ 4 ಮಾರ್ಕ್ಸ್ ಇಂದು ಒಂದು ಪ್ರಶ್ನೆ ಬರ್ತದೆ. ಮುಂದೆ ನೋಡೋದಾದ್ರೆ ಇಂಡಿಯಾಸ್ ಫಾರಿನ್ ಪಾಲಿಸಿ ಅಂಡ್ ಗ್ಲೋಬಲ್ ಚಾಲೆಂಜಸ್, ಭಾರತದ ವಿದೇಶಾಂಗ ನೀತಿ ಹಾಗೂ ಜಾಗತಿಕ ಸವಾಲುಗಳು, ಈ ಪಾಠದಲ್ಲಿ 3 ಮಾರ್ಕ್ಸ್ ಇಂದು ಒಂದು ಪ್ರಶ್ನೆ ಬರ್ತದೆ. 1 ಮಾರ್ಕ್ 2 ಮಾರ್ಕ್ದು ಇನ್ನು ಓದಂಗಿಲ್ಲ ನಾವು. ಯಾವುದು ಇದು ನೋಡಿ, ಇದು ಫಸ್ಟ್ ಕಾಲಮ್ 1 ಮಾರ್ಕ್, ಇದು ಸೆಕೆಂಡ್ ಕಾಲಮ್ 2, 3, 4 ಮಾರ್ಕ್ಸ್, ಇದು ಮ್ಯಾಪ್ ಇಂದು. ಆಮೇಲೆ ಎಷ್ಟು ಕ್ವಶನ್ಸ್ ಬರ್ತವೆ ಈ ಚಾಪ್ಟರ್ ಅಲ್ಲಿ ಪ್ಲಸ್ ಎಷ್ಟು ಟೋಟಲ್ ಮಾರ್ಕ್ಸ್ ಎಷ್ಟು ಬರ್ತದೆ, ಈ ತರ ಇದು ಕಾಲಮ್ನ ನಾವು ಅರ್ಥ ಮಾಡ್ಕೋಬೇಕು. ನೆಕ್ಸ್ಟ್, ವರ್ಲ್ಡ್ ಆರ್ಗನೈಸೇಷನ್ಸ್, ಜಾಗತಿಕ ಸಂಸ್ಥೆಗಳು, ಇದರಲ್ಲಿ 1 ಮಾರ್ಕಿನವು 2 ಪ್ರಶ್ನೆ, 2 ಮಾರ್ಕಿಂದು ಆಪ್ಷನ್ ಅಲ್ಲಿ 1 ಪ್ರಶ್ನೆ, ಮತ್ತೆ 3 ಮಾರ್ಕ್ಸ್ ಇಂದ ಬರಲ್ಲ. 4 ಮಾರ್ಕ್ಸ್ ಇಂದು ಒಂದು ಪ್ರಶ್ನೆ, ಅದು ಕೂಡ ನಾವು ಆಯ್ಕೆ ಪ್ರಶ್ನೆಯಲ್ಲಿ ಬರ್ತದೆ. ಅದು ಸ್ಟಾರ್, ಆಗ್ಲೇ ನಾನು ಸ್ಟಾರ್ ಬಗ್ಗೆ ಹೇಳಿದ್ದೀನಿ. ಟೋಟಲ್ 2 ಪ್ರಶ್ನೆ ಬರ್ತವೆ 2 ಮಾರ್ಕ್ಸ್ಗೆ ಈ ಒಂದು ಚಾಪ್ಟರ್ ಅಲ್ಲಿ. ನೆಕ್ಸ್ಟ್, ಸೋಷಿಯಲ್ ಸ್ಟ್ರಾಟಿಫಿಕೇಶನ್ಸ್, ಸಾಮಾಜಿಕ ಸ್ತರ ವಿನ್ಯಾಸ, ಈ ಚಾಪ್ಟರ್ ಅಲ್ಲೂ ಅಷ್ಟೇ 1 ಮಾರ್ಕಿಂದು, 2 ಮಾರ್ಕಿಂದು, ಅದು 2 ಮಾರ್ಕಿಂದು ಆಯ್ಕೆ ಪ್ರಶ್ನೆನೆ. ನೆಕ್ಸ್ಟ್, ವರ್ಕ್ ಅಂಡ್ ಎಕನಾಮಿಕ್ ಲೈಫ್, ದುಡಿಮೆ ಮತ್ತು ಆರ್ಥಿಕ ಜೀವನ, ಇದರಲ್ಲಿ 3 ಮಾರ್ಕಿಂದು ಒಂದು ಪ್ರಶ್ನೆ ಬರುತ್ತೆ. ನೆಕ್ಸ್ಟ್, ಕಲೆಕ್ಟಿವ್ ಬಿಹೇವಿಯರ್ ಅಂಡ್ ಪ್ರೊಟೆಸ್ಟ್, ಇದರಲ್ಲಿ 1 ಮಾರ್ಕಿಂದು 2 ಪ್ರಶ್ನೆ, 1 ಮಾರ್ಕಿನವೇ 2 ಪ್ರಶ್ನೆ ಬರುತ್ತವೆ. 1 ಮಾರ್ಕಿಂದ ಅಂದ್ರೆ ಮಲ್ಟಿಪಲ್ ಚಾಯ್ಸ್ ಆಗಿರ್ಬೋದು ಅಥವಾ 1 ಅಂಕದ ಪ್ರಶ್ನೆ ಆಗಿರ್ಬೋದು, ನಾವೇ ಡೈರೆಕ್ಟ್ ಆನ್ಸರ್ ಮಾಡೋದು. ಟೋಟಲ್ 8 16 ಇರುತ್ತಲ್ಲ, ಅದರಲ್ಲೇ 2 ಮಾರ್ಕ್ಸ್ ಅಂತ ಬರ್ತದೆ. ನೆಕ್ಸ್ಟ್, ಸೋಷಿಯಲ್ ಚಾಲೆಂಜಸ್, ಸಾಮಾಜಿಕ ಸವಾಲುಗಳು, 2 ಮಾರ್ಕ್ಸ್ ಇಂದು ಒಂದು ಪ್ರಶ್ನೆ. ಹಾಗೆ ನೆಕ್ಸ್ಟ್ ನಾವು ಜಿಯೋಗ್ರಫಿಯಲ್ಲಿ ನೋಡೋದಾದ್ರೆ, ಜಿಯೋಗ್ರಫಿಯಲ್ಲಿ ಮ್ಯಾಪ್ ಇಂದು ಎಲ್ಲ ಇದರಲ್ಲೇ ಬರೋದು, ಇನ್ನು ಬೇರೆ ಎಲ್ಲೂ ಕೇಳಲ್ಲ ಅಂತ ಹೇಳಿದ್ದಾರೆ. ಇಂಡಿಯಾ ಜಿಯೋಗ್ರಾಫಿಕಲ್ ಪೊಸಿಷನ್ಸ್ ಅಂಡ್ ಫಿಸಿಕಲ್ ಫೀಚರ್ಸ್, ಭಾರತ ಭೌಗೋಳಿಕ ಸ್ಥಾನ ಹಾಗೂ ಪ್ರಾಕೃತಿಕ ಲಕ್ಷಣಗಳು, ಈ ಪಾಠದಲ್ಲಿ 2+1 3 ಮ್ಯಾಪ್ಗೆ ಕೇಳುವಂತ ಸಾಧ್ಯತೆ ಇದೆ. ಇನ್ನು 1 ಮಾರ್ಕ್ 2 ಮಾರ್ಕ್ 3 ಮಾರ್ಕ್ 4 ಮಾರ್ಕ್ ಯಾವುದು ಬರಲ್ಲ. ಓನ್ಲಿ ಮ್ಯಾಪ್ ಅಲ್ಲೇ 2 ಬರ್ತದೆ, 1 ಚಾಯ್ಸ್ ಅಲ್ಲಿ. ಟೋಟಲ್ 10 ಕೊಡ್ತೀವಿ, ಮ್ಯಾಪ್ ಅಲ್ಲಿ 10 ಪ್ಲೇಸ್ ಕೊಡ್ತೀವಿ, ಅದರಲ್ಲಿ 5 ನೀವು ಗುರ್ತಾಗಬೇಕಾಗುತ್ತೆ. ಅದರಲ್ಲಿ ಚಾಯ್ಸ್ ಅಲ್ಲಿ 1 ಬರುತ್ತೆ, ಮತ್ತೆ 2 ಡೈರೆಕ್ಟ್ ಬರುತ್ತೆ. ಅದು ಟೋಟಲ್ 3 ಪ್ಲೇಸ್ಗಳು ಈ ಚಾಪ್ಟರ್ ಅಲ್ಲಿ ಕವರ್ ಆಗುತ್ತೆ. ಮ್ಯಾಪ್ ಅಲ್ಲಿ ವರ್ಕ್ ಮಾಡ್ಬೇಕು ನೀವು. ಆಮೇಲೆ ಇಂಡಿಯಾ ಸೀಸನ್ಸ್, ಭಾರತದ ಋತುಗಳು, ಇದರಲ್ಲಿ 1 ಮಾರ್ಕಿಂದು ಒಂದೇ ಪ್ರಶ್ನೆ ಬರೋದು. ಕಾಲ ಬೈಸಾಖಿಯನ್ನ ಯಾವ ರಾಜ್ಯದಲ್ಲಿ ಅಂತ ಕರೀತಾರೆ, ಅಥವಾ ಈ ತರದ ಪ್ರಶ್ನೆಗಳು ಇದಾವೆ ಚಾಪ್ಟರ್ ಅಲ್ಲಿ. ಆಮೇಲೆ ಮುಂದೆ ಅದನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ನೆಕ್ಸ್ಟ್, ಇಂಡಿಯಾ ಸಾಯಿಲ್ಸ್, ಭಾರತದ ಮಣ್ಣುಗಳು, ಇದರಲ್ಲಿ 4 ಮಾರ್ಕಿಂದು ಒಂದು ಪ್ರಶ್ನೆ ಬರುತ್ತೆ. ನೆಕ್ಸ್ಟ್, ಇಂಡಿಯಾ ಫಾರೆಸ್ಟ್ ರಿಸೋರ್ಸಸ್, ಭಾರತದ ಅರಣ್ಯ ಸಂಪತ್ತು, ಇದರಲ್ಲಿ 3 ಮಾರ್ಕಿಂದು ಒಂದು ಕ್ವಶನ್ ಬರುತ್ತೆ. ಮತ್ತೆ ಇಂಡಿಯಾ ವಾಟರ್ ರಿಸೋರ್ಸಸ್ ಅಂದ್ರೆ ಭಾರತದ ಜಲ ಸಂಪನ್ಮೂಲಗಳು, ಇದರಲ್ಲಿ 2 ಮಾರ್ಕಿಂದು ಒಂದು ಪ್ರಶ್ನೆ. ಮತ್ತೆ ಇದರಲ್ಲಿ ಒಂದು ಮ್ಯಾಪ್ ನಲ್ಲಿ ಒಂದು ಕೇಳ್ತಾರೆ ನೋಡಿ, ಸ್ಟಾರ್ ಕೊಟ್ಟಿದ್ದಾರೆ, 10 ಪ್ಲೇಸ್ ಕೊಡೋದ್ರಿಂದ ಇದರಲ್ಲೂ ಒಂದು ಯಾವ್ದಾದ್ರು ರಿವರ್ ಅಥವಾ ಯಾವ್ದಾದ್ರು ಅಣೆಕಟ್ಟು, ರಿಸರ್ವೈರ್ಸ್, ಈ ತರದ್ದು ಒಂದು ಕೇಳೋ ಸಾಧ್ಯತೆ ಇದೆ. ನೆಕ್ಸ್ಟ್, ಲ್ಯಾಂಡ್
ಇಂಡಿಯಾ ಲ್ಯಾಂಡ್ ಯೂಸ್ ಅಂಡ್ ಅಗ್ರಿಕಲ್ಚರ್, ಭಾರತದ ಭೂಬಳಕೆ ಮತ್ತು ಕೃಷಿ. ಈ ಚಾಪ್ಟರ್ ಅಲ್ಲಿ 2 ಮಾರ್ಕಿಂದು 1 ಪ್ರಶ್ನೆ ಬರುತ್ತೆ. ನೆಕ್ಸ್ಟ್, ಭಾರತದ ಖನಿಜ ಹಾಗೂ ಶಕ್ತಿ ಸಂಪನ್ಮೂಲಗಳು, ಇಂಡಿಯಾ ಮಿನರಲ್ ಅಂಡ್ ಪವರ್ ರಿಸೋರ್ಸಸ್. ಇದರಲ್ಲಿ ಒಂದು ಮ್ಯಾಪ್ ಅಲ್ಲಿ ಕೇಳ್ತಾರೆ. ಇನ್ನು ಯಾವುದು ಈ ಚಾಪ್ಟರ್ ಅಲ್ಲಿ ಯಾವುದು 1 ಮಾರ್ಕ್, 2 ಮಾರ್ಕ್, 3 ಮಾರ್ಕ್, 4 ಮಾರ್ಕ್ ಏನೂ ಇಲ್ಲ. ಒಂದೇ ಒಂದು ಮ್ಯಾಪ್ ಅಲ್ಲಿ ಕೇಳುವಂತ ಸಾಧ್ಯತೆ ಇದೆ, ಅಕಾರ್ಡಿಂಗ್ ಟು ಬ್ಲೂ ಪ್ರಿಂಟ್ ಪ್ರಕಾರ. ನೆಕ್ಸ್ಟ್, ಇಂಡಿಯಾ ಟ್ರಾನ್ಸ್ಪೋರ್ಟ್ ಅಂಡ್ ಕಮ್ಯುನಿಕೇಶನ್, ಭಾರತದ ಸಾರಿಗೆ ಹಾಗೂ ಸಂಪರ್ಕ. ಈ ಚಾಪ್ಟರ್ ನೋಡಿ 1 ಮಾರ್ಕ್ ಇಂದೊಂದು, 3 ಮಾರ್ಕ್ ಇಂದೊಂದು ಆಪ್ಷನ್ ಕ್ವಶನ್ ಅಲ್ಲಿ ಒಂದು ಬರಿಬೇಕಾಗುತ್ತೆ. ಬಿಟ್ಟರು ಬಿಡ್ಬೋದು. ಈಸಿ ಚಾಪ್ಟರ್ ಓದ್ಕೊಂಡ್ರೆ ಬೆಟರ್. ಮತ್ತೆ 5 ಮಾರ್ಕ್ಸ್ ಇಂದು ಒಂದು ಮ್ಯಾಪಲ್ಲಿ ಒಂದು ಕೇಳ್ತಾರೆ, ಪ್ಲಸ್ 2 ಆಪ್ಷನ್, ಟೋಟಲ್ 10 ಪ್ಲೇಸ್ ಅಂತ ಹೇಳಿದ್ದೀನಲ್ಲ, ಆ ಥರ ಒಟ್ಟು 3 ಪ್ಲೇಸ್ಗಳು ಇದರಲ್ಲಿ ಕೇಳ್ತಾರೆ. ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳು ಅಥವಾ ಪೋರ್ಟ್ಸು, ಏರ್ಪೋರ್ಟ್ಸು, ಈ ಥರದ್ದು ಕೇಳುವಂಥ ಸಾಧ್ಯತೆಗಳು ಈ ಚಾಪ್ಟರ್ ಇದೆ. ನೆಕ್ಸ್ಟ್, ಇಂಡಿಯಾ ಮೇಜರ್ ಇಂಡಸ್ಟ್ರೀಸ್, ಭಾರತದ ಪ್ರಮುಖ ಕೈಗಾರಿಕೆಗಳು. 1 ಮಾರ್ಕ್ ಇಂದೊಂದು, 4 ಮಾರ್ಕ್ ಇಂದೊಂದು ಆಪ್ಷನ್ ಕ್ವಶನ್ ಇದೆ ಇದರಲ್ಲಿ. ಮತ್ತೆ ಮ್ಯಾಪ್ ಅಲ್ಲೂ ಕೂಡ ಒಂದು ಕೇಳ್ತಾರೆ ನೋಡಿ. ಜಿಯೋಗ್ರಫಿ ಮತ್ತೆ ಹಿಸ್ಟ್ರಿ ಬಹಳ ಇಂಪಾರ್ಟೆಂಟ್. ಇವೆರಡು ಪಾರ್ಟ್ನ ನಾವು ನೆಗ್ಲೆಕ್ಟ್ ಮಾಡಂಗೆ ಇಲ್ಲ. ಒಂದು 45-50 ಮಾರ್ಕ್ಸ್ ಇದರಲ್ಲೇ ಬರುತ್ತೆ. ನೆಕ್ಸ್ಟ್, ಇಂಡಿಯಾ ನ್ಯಾಚುರಲ್ ಡಿಸಾಸ್ಟರ್ಸ್, ಭಾರತದ ನೈಸರ್ಗಿಕ ವಿಕೋಪಗಳು. ಇದರಲ್ಲಿ 3 ಮಾರ್ಕ್ಸ್ ಇಂದ ಒಂದು ಪ್ರಶ್ನೆ, ಮ್ಯಾಪ್ ಅಲ್ಲಿ ಕೂಡ ಒಂದು ಪ್ರಶ್ನೆ ಕೇಳುವಂತ ಸಾಧ್ಯತೆ ಇದೆ. ನೆಕ್ಸ್ಟ್, ಎಕನಾಮಿಕ್ಸ್ ಅಲ್ಲಿ, ಅರ್ಥಶಾಸ್ತ್ರದಲ್ಲಿ ನೋಡಿ, ಎಕಾನಮಿ ಅಂಡ್ ಗವರ್ನಮೆಂಟ್. ಈ ಚಾಪ್ಟರ್ ಅಲ್ಲಿ ಅರ್ಥವ್ಯವಸ್ಥೆ ಮತ್ತು ಸರ್ಕಾರ, ಇದರಲ್ಲಿ 2 ಮಾರ್ಕ್ ಇಂದ ಒಂದು ಪ್ರಶ್ನೆ. ರೂರಲ್ ಡೆವಲಪ್ಮೆಂಟ್ ಚಾಪ್ಟರ್ ಅಲ್ಲಿ, ಗ್ರಾಮೀಣಾಭಿವೃದ್ಧಿ ಎಂಬ ಪಾಠದಲ್ಲಿ ನೋಡಿ 1 ಮಾರ್ಕ್ ಇಂದ ಒಂದು, 3 ಮಾರ್ಕ್ ಇಂದ ಒಂದು, 2 ಪ್ರಶ್ನೆ ಈ ಚಾಪ್ಟರ್ ಇಂದ ಬರುತ್ತೆ. ಮತ್ತೆ ಪಬ್ಲಿಕ್ ಫಿನಾನ್ಸ್ ಅಂಡ್ ಬಜೆಟ್, ಸಾರ್ವಜನಿಕ ಹಣಕಾಸು ಹಾಗೂ ಆಯವ್ಯಯ. ಈ ಚಾಪ್ಟರ್ ಅಲ್ಲೂ 1 ಮಾರ್ಕ್ ಇಂದ ಒಂದು ಪ್ರಶ್ನೆ, 3 ಮಾರ್ಕ್ ಇಂದ ಒಂದು ಪ್ರಶ್ನೆ, ಇದು ಕೂಡ ಆಯ್ಕೆ ಪ್ರಶ್ನೆ. ನೆಕ್ಸ್ಟ್, ಬಿಸ್ನೆಸ್ ಸ್ಟಡೀಸ್ ಅಲ್ಲಿ ಬ್ಯಾಂಕ್ ಟ್ರಾನ್ಸಾಕ್ಷನ್ಸ್, ಇದು ಬಹಳ ಇಂಪಾರ್ಟೆಂಟ್ ಚಾಪ್ಟರ್. ಬ್ಯಾಂಕ್ ವ್ಯವಹಾರಗಳು 1 ಮಾರ್ಕ್ ಇಂದ ಒಂದು, 3 ಮಾರ್ಕ್ ಇಂದ ಒಂದು, ಟೋಟಲ್ 1 + 4 ಮಾರ್ಕ್ಸ್ ಬರುತ್ತೆ. ಟೋಟಲ್ 2 ಪ್ರಶ್ನೆಯಿಂದ 4 ಮಾರ್ಕ್ಸ್ ಬರುತ್ತೆ. ನೆಕ್ಸ್ಟ್, ಎಂಟರ್ಪ್ರಿನರ್ಶಿಪ್, ಉದ್ಯಮಶೀಲತೆ. ಇದರಲ್ಲೂ ಅಷ್ಟೇ 1 ಮಾರ್ಕ್ ಇಂದ ಒಂದು, 3 ಮಾರ್ಕ್ ಇಂದ ಒಂದು. ಉದ್ಯಮಿಯ ಲಕ್ಷಣಗಳು, ಉದ್ಯಮಿಯ ಪಾತ್ರ, ಈ ತರದ ಪ್ರಶ್ನೆಗಳು ಬರುತ್ತೆ. 2-3 ಪ್ರಶ್ನೆ ಇದೆ, ಓದ್ಕೊಂಡ್ಬಿಟ್ರೆ 3 ಮಾರ್ಕ್ಸ್ ಈಸಿಯಾಗಿ ಗಳಿಸ್ಕೋಬಹುದು. ನೆಕ್ಸ್ಟ್, ಕನ್ಸ್ಯೂಮರ್ ಎಜುಕೇಶನ್ ಅಂಡ್ ಪ್ರೊಟೆಕ್ಷನ್, ಇದರಲ್ಲಿ 2 ಮಾರ್ಕ್ ಇಂದ ಒಂದು ಪ್ರಶ್ನೆ ಬರುತ್ತೆ. ಇಷ್ಟು ಟೋಟಲ್ 38 ಪ್ರಶ್ನೆ ಇರ್ತದೆ. ಆಯ್ಕೆಗಳನ್ನ ಬಿಟ್ಟು ನಾನು ಹೇಳ್ತಾ ಇರೋದು. ಆಯ್ಕೆ ಇದ್ರೂ 30, ಫಾರ್ ಎಕ್ಸಾಂಪಲ್ 30ನೇ ಪ್ರಶ್ನೆ ಅಂದ್ರೆ ಅದ್ರ ಕೆಳಗಡೆ ಇನ್ನೊಂದಾದ್ರೂ ಬರಿಬಹುದು ಅಂತ ಇರುತ್ತೆ. ಬಟ್ ಟೋಟಲ್ ಕ್ವಶನ್ಸ್ ಅದಕ್ಕೂ ನಾವು ಇದನ್ನೇ ಬರಿಬೇಕು. ಏನೋ ಆಯ್ಕೆ ಪ್ರಶ್ನೆ ಆದ್ರೂ ಕ್ವಶನ್ ನಂಬರ್ ಸೇಮ್ ಇರುತ್ತೆ. ಟೋಟಲ್ 38 ಕ್ವಶನ್ಸ್ ಇರುತ್ತೆ. ಅದರಲ್ಲಿ 80 ಮಾರ್ಕ್ಸ್. ನಾವು ಆಯ್ಕೆದು ಎಲ್ಲ ಸೇರ್ಕೊಂಡ್ರೆ ಇನ್ನೂ ಮಾರ್ಕ್ಸ್ ಜಾಸ್ತಿ ಆಗುತ್ತೆ. ಅದಕ್ಕೆ ಅವ್ರು ಮಾರ್ಕ್ಸ್ ಅಲ್ಲಿ ಕೌಂಟ್ ಮಾಡಿಲ್ಲ ಅದನ್ನ ಇಲ್ಲೇ. ಓಕೆ, ಇಷ್ಟು ಬ್ಲೂ ಪ್ರಿಂಟು. ಈಗ ಒಂದೊಂದೇ ಚಾಪ್ಟರ್ ವೈಸ್ ಬೇಕಾದ್ರೆ ನಾವು ಯಾವ್ಯಾವ ಪ್ರಶ್ನೆಗಳು, ಸಂಭವನೀಯ ಪ್ರಶ್ನೆಗಳು ಬರುತ್ತೆ, ಈ ಹಿಂದೆ ಯಾವ ಕೇಳಿದ್ದಾರೆ, ಯಾವ ಕೇಳ್ಬೋದು ಅನ್ನೋದನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ನೋಡಿ, ನಾವೇ ಒಂದು ನೋಟ್ಸ್ ಪ್ರಿಪೇರ್ ಮಾಡಿದ್ದೀವಿ. ಈ ಸಲ ಇದನ್ನೆಲ್ಲ ಗ್ರೂಪಲ್ಲೆಲ್ಲ ಶೇರ್ ಮಾಡಿದ್ದೀವಿ. ಫುಲ್ ಅಭೂತಪೂರ್ವ ರೆಸ್ಪಾನ್ಸ್ ಬಂದಿದೆ. ನೋಡಿ, 1 ಮಾರ್ಕ್ ಇಂದ ಈ 140 ಪೇಜ್ಗೆ ಇದನ್ನೆಲ್ಲ ಪಾಯಿಂಟ್ ವೈಸ್ ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್ ಪ್ರಕಾರ ಬ್ಲೂ ಪ್ರಿಂಟ್ ಬೇಸ್ಡ್ ಇಟ್ಕೊಂಡು ನಾವು 1 ಮಾರ್ಕ್ ಇಂದು, 2 ಮಾರ್ಕ್ ಇಂದು, 3 ಮಾರ್ಕ್ ಇಂದು, 4 ಮಾರ್ಕ್ ಇಂದು ಮತ್ತೆ ಮ್ಯಾಪ್ ಇಂದು ಎಲ್ಲ ಇದರಲ್ಲೇ ಕವರ್ ಮಾಡಿದ್ದೀನಿ. ಸಿಕ್ಕಿದ್ರೆ ಓದಿ. ಅದು ಓದಿದಾದ್ಮೇಲೆ ಟೈಮ್ ಸಿಕ್ಕಿದ್ರೆ ಇನ್ನೂ ಸ್ವಲ್ಪ ಏನಾದ್ರು ನಿಮಗೆ ಯಾರು ಬಿಟ್ಟಿರೋ ಅಂತ ಅನಿಸಿದ್ರೆ ನೀವು ಅದನ್ನು ಕವರ್ ಮಾಡ್ಕೊಳ್ಳಿ. ಮತ್ತೆ ಭಾಳ ಯೂಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ, ನಾನಂತೂ ಭಾವಿಸಿದ್ದೀನಿ. ನೋಡಿ, ನೆಕ್ಸ್ಟ್ ನೋಡಿ, ಇಲ್ಲೇ ನಾನು ಇದ್ರ ವಿಶೇಷತೆ ಏನಪ್ಪಾ ಅಂದ್ರೆ ಚಾಪ್ಟರ್ ಮುಂದೆನೆ ಯಾವುದು ಎಷ್ಟು ಮಾರ್ಕ್ಸ್ ಬರುತ್ತೆ ಅನ್ನೋದು ಅಲ್ಲೇ ಮೆನ್ಷನ್ ಮಾಡಿಬಿಟ್ಟಿದ್ದೀನಿ. ಈ ಚಾಪ್ಟರ್ ಅಡ್ವೆಂಟ್ ಆಫ್ ಯುರೋಪಿಯನ್ಸ್ ಟು ಇಂಡಿಯಾ ಚಾಪ್ಟರ್ 1 ಹಿಸ್ಟ್ರಿ ಟಾಪಿಕ್ ಅಲ್ಲಿ
ನಾವು ನೋಡೋದಾದ್ರೆ 3 ಮಾರ್ಕಿಂದ ಒಂದು ಪ್ರಶ್ನೆ ಬರ್ತದೆ. 3 ಮಾರ್ಕಿಂಗ್ಗೆ ನಾವು ಎಷ್ಟು ಕ್ವಶನ್ಸ್ ಸಾಧ್ಯವಾಗುತ್ತೋ ಆ ಪಾಠದಲ್ಲಿ ಕೊಡೋದಕ್ಕೆ ಅದನ್ನೆಲ್ಲ ಕೊಡೋದಕ್ಕೆ ಪ್ರಯತ್ನ ಮಾಡಿದ್ದೀನಿ ನಾನು. ನೋಡಿ, ಫಸ್ಟ್ ಕ್ವಶನ್ ಬಂದು ಎಕ್ಸ್ಪ್ಲೈನ್ ದ ಸ್ಟ್ರಗಲ್ ಆಫ್ ಮಾರ್ತಾಂಡ ವರ್ಮ ಅಗೇನ್ಸ್ಟ್ ದ ಡಚ್ಚರ ಮೇಲೆ ಮಾರ್ತಾಂಡ ವರ್ಮನ ಹೋರಾಟ ಹೇಗಿತ್ತು, ಹೇಗೆ ನಿಯಂತ್ರಣ ಮಾಡ್ದ ಡಚ್ಚರನ್ನ ಮಾರ್ತಾಂಡ ವರ್ಮ ಅಂತಕ್ಕಂಥ ಕ್ವಶನ್ನು ತುಂಬ ಕ್ವಶನ್ ಪೇಪರ್ಸಲ್ಲಿ ಬಂದಿರೋದನ್ನು ನಾವು ಗಮನಿಸ್ಬೋದು. ಈ ಪ್ರಶ್ನೆ ಕೇಳುವಂಥ ಸಾಧ್ಯತೆ ಇದೆ. ಇದು ಬಿಟ್ಟರೆ ಈ ಚಾಪ್ಟ್ರಲ್ಲಿ ಇನ್ನು ವಾಟ್ ವರ್ ದ ಕಾಸಸ್ ಆರ್ ಫ್ಯಾಕ್ಟರ್ಸ್ ದಟ್ ಹೆಲ್ಪ್ಡ್ ಡಿಸ್ಕವರಿ ನ್ಯೂ ಸಿ ರೂಟ್ ಟು ಇಂಡಿಯಾ, ಹೊಸ ಜಲಮಾರ್ಗಗಳನ್ನು ಕಂಡುಹಿಡಿಯಲು ಪ್ರಭಾವ ಬೀರಿದಂತಹ ಅಂಶಗಳು. ನಮ್ಮ ಭಾರತಕ್ಕೆ ಹೊಸ ಜಲಮಾರ್ಗವನ್ನು ಕಂಡುಹಿಡಿದ್ರಲ್ಲ, ಅದು ಏನು ಅದಕ್ಕೆಲ್ಲ ಕಾರಣವಾಯಿತು ಅನ್ನೋದು. 3 ಮಾರ್ಕ್ಸ್ಗೆ 6 ಪಾಯಿಂಟ್ಸ್ ಕೊಟ್ಟಿದ್ದೀನಿ. ಅದ್ರ ಜೊತೆಗೆ ಸೈಂಟಿಫಿಕ್ ಇನ್ವೆನ್ಷನ್ಸ್ ಸೇರಿಸ್ಕೋಬಹುದು ನೀವು, 1-2 ಪಾಯಿಂಟ್ ಅದು ಆಗುತ್ತೆ. ಟೋಟಲ್ 8 ಪಾಯಿಂಟ್ಸ್ ನೆನ್ಪಿಟ್ಕೊಂಡ್ರೆ ಎವರಿ ಪಾಯಿಂಟ್ ನಿಮಗೆ ಒಂದು ಹಾಫ್ ಮಾರ್ಕ್ಸ್ ಬರುತ್ತೆ. ಅದರಲ್ಲಿ 6 ಪಾಯಿಂಟ್ಸ್ ವ್ಯಾಲಿಡ್ ಆಗಿ 6 ಪಾಯಿಂಟ್ಸ್ ಇದ್ರೆ 3 ಮಾರ್ಕ್ಸ್ ಕಂಪಲ್ಸರಿ ಕೊಡಲೇಬೇಕು. ಒಂದು 8 ಬರೆದ್ರೆ ಲಾಸ್ ಇಲ್ಲ, ಇನ್ನೂ ಒಳ್ಳೆಯದು. 1-2 ಮಿಸ್ಟೇಕ್ ಆದ್ರೂ ನಿಮಗೆ ಕವರ್ ಆಗುತ್ತೆ ಈ ಥರ. ನೆಕ್ಸ್ಟ್ ಇನ್ನೊಂದು ಕ್ವಶನ್ ಕೇಳುವಂಥ ಸಾಧ್ಯತೆ ಇದೆ ಇದೇ ಚಾಪ್ಟ್ರಲ್ಲಿ. ಎಕ್ಸ್ಪ್ಲೈನ್ ದ ಕಾನ್ಸಿಕ್ವೆನ್ಸಸ್ ಆಫ್ ಬ್ಯಾಟಲ್ ಆಫ್ ಬಕ್ಸಾರ್, ಬಕ್ಸಾರ್ ಕದನದ ಪರಿಣಾಮಗಳು. ಏನಾಯಿತು ಬಕ್ಸಾರ್ ಕದನದಲ್ಲಿ ಅಂತಕ್ಕಂಥ ಒಂದು ಕ್ವಶನ್ನು. ಇದಕ್ಕೂ ಒಂದು 7 ಪಾಯಿಂಟ್ಸ್ ಮಾಡಿದ್ದೀನಿ ಈಸಿಯಾಗಿ. ನೆಕ್ಸ್ಟ್ ನೋಡಿ, ವಾಟ್ ಆರ್ ದ ಕಾಸಸ್ ಅಂಡ್ ಕಾನ್ಸಿಕ್ವೆನ್ಸಸ್ ಆಫ್ ಬ್ಯಾಟಲ್ ಆಫ್ ಪ್ಲಾಸಿ, ಪ್ಲಾಸಿ ಕದನದ ಕಾರಣ ಮತ್ತು ಪರಿಣಾಮಗಳು. ಕಾಸಸ್ ಏನು, ರಿಸಲ್ಟ್ಸ್ ಏನು, ಈ ಥರ ಬೇಕಾದ್ರೆ ಕ್ವಶನ್ನು ಹೆಂಗ್ ಬೇಕಾದ್ರೂ ಟ್ವಿಸ್ಟ್ ಮಾಡ್ತಾರೆ. ನೀವು ಕ್ವಶನ್ಸ್ನ ಕರೆಕ್ಟಾಗಿ, ಮತ್ತೆ ಪ್ಲಾಸಿ ಬ್ಯಾಟಲ್ಗೆ ಬಕ್ಸರ್ ಬ್ಯಾಟಲ್ದು ಬರೆಯೋದು ಆ ಥರ ಮಾಡ್ಕೋಬೇಡಿ, ಎರಡಕ್ಕೂ ಡಿಫ್ರೆನ್ಸ್ ಇದೆ. ಮತ್ತೆ ಕಾಸಸ್ಸು ಮತ್ತೆ ಬ್ಯಾಟಲ್ ರಿಸಲ್ಟ್ಸು ಅದನ್ನು ಸಪ್ರೇಟು ನೀವು ಡಿಫ್ರೆನ್ಸ್ ಬರೆದ್ರೆ ಭಾಳ ವ್ಯಾಲ್ಯೂಯೇಟರ್ಸು ಇಂಪ್ರೆಸ್ ಆಗ್ತಾರೆ. ಯು ವಿಲ್ ಗೆಟ್ ಫುಲ್ ಮಾರ್ಕ್ಸ್ ತಗೋಬೋದು. ಕನ್ನಡ ಮೀಡಿಯಂನವರು ಅಷ್ಟೇ ಮಾಡ್ಕೋಬೋದು ಅದೇ ಥರ. ಇಷ್ಟು ಈ 4 ಕ್ವಶನ್ಸ್ ಇದೆ ನೋಡಿ. ಈ 4 ಕ್ವಶನ್ನ ನೀವು ಕರೆಕ್ಟಾಗಿ ನೋಡ್ಕೊಂಬಿಟ್ರೆ ನಿಮ್ಮ ಪಾಕೆಟಲ್ಲಿ 3 ಮಾರ್ಕ್ಸ್ ಇದ್ದಂಗೆ ಲೆಕ್ಕ. 4ರಲ್ಲಿ ಇನ್ನು ಬಿಟ್ಟರೆ ಇನ್ಯಾವುದೋ ಅದರಲ್ಲ ಚಾಪ್ಟ್ರಲ್ಲಿ ಕೇಳೋವಂಥ ಸಂಭವನೀಯ ಪ್ರಶ್ನೆ ಇನ್ನೊಂದಿಲ್ಲ. 4ರಲ್ಲಿ ಒಂದು ಫಿಕ್ಸ್ ಬರುತ್ತೆ. ನೆಕ್ಸ್ಟ್ ಸೆಕೆಂಡ್ ಚಾಪ್ಟರ್, ದ ಎಕ್ಸ್ಟೆನ್ಷನ್ ಆಫ್ ಬ್ರಿಟಿಷ್ ರೂಲ್. ಈ ಚಾಪ್ಟ್ರಲ್ಲಿ ನಾನು ಮೊದಲೇ ಬ್ಲೂ ಪ್ರಿಂಟಲ್ಲಿ ಹೇಳಿದೆ ನಿಮಗೆ 2 ಮಾರ್ಕ್ಸಿಂದು ಒಂದೇ ಪ್ರಶ್ನೆ ಬರೋದು, 4 ಪಾಯಿಂಟ್ ಬರೀಬೇಕು. 2 ಮಾರ್ಕ್ಸ್ ಅಂದರೆ 4 ಪಾಯಿಂಟ್ಸ್ ಬರೀಬೇಕು. 4 ಪಾಯಿಂಟ್ಸ್ಗೆ ನೋಡಿ, ವಾಟ್ ವರ್ ದ ಕಾನ್ಸಿಕ್ವೆನ್ಸಸ್ ಆಫ್ ಥರ್ಡ್ ಆಂಗ್ಲೋ ಮರಾಠಾ ವಾರ್, 3ನೇ ಆಂಗ್ಲೋ ಮರಾಠಾ ವಾರ್ನಿಂದ ಆದಂತಹ ಪರಿಣಾಮಗಳೇನು ಅಂತ ಪ್ರಶ್ನೆ ಕೇಳ್ತಾರೆ. ಅದನ್ನು ನೀವು ಇದನ್ನ ಮಾಡೆಲ್ ಕ್ವಶನ್ ಪೇಪರಲ್ಲೂ ಈ ಪ್ರಶ್ನೆ ಬಂದಿದೆ. ಅದಕ್ಕೆ ಭಾಳ ಇಂಪಾರ್ಟೆಂಟ್ ಈ ಚಾಪ್ಟ್ರಲ್ಲಿ ಎರಡು ಮಾರ್ಕ್ಸ್ಗೆ. ಮತ್ತೆ ಡಾಕ್ಟ್ರಿನ್ ಆಫ್ ಲ್ಯಾಬ್ಸ್ ಪಾಲಿಸಿ ಹೆಲ್ಪ್ಡ್ ಇನ್ ದ ಎಕ್ಸ್ಪ್ಯಾಷನ್ ಆಫ್ ಬ್ರಿಟಿಷ್ ಪವರ್ ಇನ್ ಇಂಡಿಯಾ, ಜಸ್ಟಿಫೈ. ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿ ಬ್ರಿಟಿಷರಿಗೆ ಸಾಮ್ರಾಜ್ಯವನ್ನು ವಿಸ್ತರಣೆ ಮಾಡ್ಕೊಳ್ಳೋದಕ್ಕೆ ಹೇಗೆ ಸಹಾಯಕವಾಯಿತು ಅಂತ ಪ್ರಶ್ನೆ ಕೇಳ್ತಾರೆ. ಆ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅಂತಕ್ಕಂಥ ನೀತಿ ಅಂದರೆ ಏನು, ಅದಕ್ಕೆ ಅವ್ರಿಗೆ ಹೇಗೆ ಹೆಲ್ಪ್ ಆಯಿತು, ಯಾವ್ಯಾವ ಪ್ಲೇಸ್ಗಳು ಅವ್ರಿಗೆ ವಶವಾದವು ಅನ್ನೋದ್ರ ಕುರಿತು ಒಂದು 4-5 ಪಾಯಿಂಟ್ಸ್ ಮಾಡಿದ್ದೀನಿ. ನೀವು ಇದನ್ನು ಓದ್ಕೋಬೋದು. ಇಲ್ಲ ನಿಮ್ಮ ಟೀಚರ್ಸ್ ಕೊಟ್ಟಿರೋ ನೋಟ್ಸಲ್ಲೂ ಇರುತ್ತೆ, ಅದೇ ಸೇಮ್ ಇರುತ್ತೆ. ಎಲ್ಲ ಸ್ವಲ್ಪ ವಾಕ್ಯ ಆ ಕಡೆ ಈ ಕಡೆ ಆಗಿರ್ಬೋದು. ನೀವು ಯಾವುದಕ್ಕೆ ಪ್ರಿಪೇರ್ ಆಗಿದ್ದರೆ ಅದನ್ನೇ ಮಾಡಿ. ಈಗ ಲಾಸ್ಟ್ ಮಿನಿಟಲ್ಲಿ ಈ ನೋಟ್ಸ್ ಓದ್ತೀವಿ ಅಂದರೆ ಅಲ್ಲ, ಮೊದಲೇ ನೀವು ಯಾವ್ದಾದ್ರು ಓದ್ಕೊಂಡಿದ್ರೆ ಅದನ್ನೇ ಕಂಟಿನ್ಯೂ ಮಾಡ್ಬೋದು. ಕ್ವಶನ್ ಹೇಗಿರ್ತವೆ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ನೆಕ್ಸ್ಟ್ ಥರ್ಡ್, ಲಾರ್ಡ್ ವೆಲ್ಲೆಸ್ಲಿ ರಿಸೈನ್ಡ್ ಫ್ರಮ್ ಹಿಸ್ ಪೋಸ್ಟ್ ಅಂಡ್ ರಿಟರ್ನ್ ಟು ಇಂಗ್ಲೆಂಡ್. ಲಾರ್ಡ್ ವೆಲ್ಲೆಸ್ಲಿ ಅವರ ಹುದ್ದೆಗೆ ರಾಜೀನಾಮೆಯನ್ನು ನೀಡಿದು ಇಂಗ್ಲೆಂಡ್ಗೆ ವಾಪಸ್ ಹೋದ. ಯಾಕೆ ಅಂತ ಕೇಳ್ತಾರೆ. ಯಾಕೆ ಅಂತ ನೀವು ಬರಿಬೇಕಾಗುತ್ತೆ. ಯಾಕಂದರೆ ಅವನಿಗೆ ಯುದ್ಧ ದಾಹ ಜಾಸ್ತಿ ಇತ್ತು, ಯುದ್ಧಗಳು ಮಾಡಿ ಕಂಪ್ನಿಗೆ ಫೈನಾನ್ಷಿಯಲಿ ಬರ್ಡನ್ ಮಾಡಿಬಿಟ್ಟಿದ್ದ, ಸಿಕ್ಕಾಪಟ್ಟೆ ಸಾಲ ಮಾಡ್ಕೊಂಡ್ಬಿಟ್ಟಿದ್ದು, ಸಾಲ ಹೊರೆ ಜಾಸ್ತಿ ಆಗಿಬಿಟ್ಟಿತ್ತು. ಅದಕ್ಕೆ ಅವನಿಗೆ ಇಂಗ್ಲೆಂಡ್ಗೆ ವಾಪಸ್ ಕರೆಸ್ಕೊಳ್ತಾರೆ. ಇದನ್ನು ಬರೆದ್ರೆ 2 ಮಾರ್ಕ್ಸ್ ಬರುತ್ತೆ ನೋಡಿ. ನೆಕ್ಸ್ಟ್, ವಾಟ್ ಈಸ್ ಡಾಕ್ಟ್ರೈನ್ ಆಫ್ ಲ್ಯಾಬ್ಸ್ ಪಾಲಿಸಿ, ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅಂದರೆ ಏನು, ಅದನ್ನು ನೀವು ಡೆಫಿನೇಷನ್ ಬರೆದ್ರೆ ಆಗುತ್ತೆ. ಯಾವ್ಯಾವ ರಾಜ್ಯಗಳು ಈ ನೀತಿಯ ಪ್ರಕಾರ ಯಾವ ರಾಜ್ಯಗಳು ಬ್ರಿಟಿಷರ ವಶವಾದವು, ಈ ಪಾಲಿಸಿಗೆ 1 ಮಾರ್ಕ್ಸು, ಅದಕ್ಕೆ 1 ಮಾರ್ಕ್ಸ್, ಈ ಥರನೂ ಕೇಳ್ಬೋದು. ಹೆಂಗ್ ಬೇಕಾದ್ರೂ ಕೇಳುವಂಥ ಸಾಧ್ಯತೆ ಇದೆ. ಮತ್ತೆ
ಹೂ ಆರ್ ದ ಲೀಡರ್ಸ್ ಆಫ್ ಆಂಗ್ಲೋ ಸಿಖ್ ವಾರ್ಸ್? ಆಂಗ್ಲೋ ಸಿಖ್ ಯುದ್ಧದ ನಾಯಕತ್ವ ವಹಿಸಿದ್ದವರು ಯಾರು? ಚಟರ್ ಸಿಂಗ್ ಅಟಾರಿವಾಲಾ ಮತ್ತೆ ಮುಲ್ರಾಜ್. ಇವೆರಡು ಹೆಸರು ಬರೆದ್ರು 2 ಮಾರ್ಕ್ಸ್ ಬರುತ್ತೆ. ಮತ್ತೆ ಇನ್ನೊಂದು ಬಹಳ ಇಂಪಾರ್ಟೆಂಟ್ ಪ್ರಶ್ನೆ ಯಾವ್ದಪ್ಪ ಅಂದ್ರೆ, ವಾಟ್ ಆರ್ ದ ಕಂಡೀಷನ್ಸ್ ಆಫ್ ಅಂಡರ್ ಸಬ್ಸಿಡರಿ ಅಲೈನ್ಸ್? ಅಂದ್ರೆ ಸಹಾಯಕ ಸೈನ್ಯ ಪದ್ಧತಿಯ ಷರತ್ತುಗಳು, ನಿಬಂಧನೆಗಳು ಯಾವುವು? ಇದು ಬಹಳ ಇಂಪಾರ್ಟೆಂಟ್ ಪ್ರಶ್ನೆ. ಪ್ರತಿ ಕ್ವಶನ್ ಪೇಪರ್ ಅಲ್ಲೂ ಕಂಪಲ್ಸರಿ ಇರುತ್ತೆ ಇದು. ಇದಕ್ಕೆ 6 ಆಕ್ಚುಲಿ ಇದು 3 ಮಾರ್ಕ್ಸ್ ಕ್ವಶನ್, ಒಂದು 4 ಬರೆದ್ರು ಸಾಕು ಅಂತ ಹೇಳ್ಬಿಟ್ಟು ಅವ್ರು ಕೇಳ್ಬೋದು. ಅದಕ್ಕೆ ನೀವು ಇದನ್ನ ಓದ್ಕೊಳ್ಳಿ. 4 ನಿಬಂಧನೆಗಳು ಹೇಳಿ ಅಂತ ಕೇಳ್ಬೋದು ಕ್ವಶನ್. ಬಹಳ ಈಸಿ ಇದೆ ಇದು, ನಿಮಗೆಲ್ಲ ಆನ್ಸರ್ ಗೊತ್ತಿರುತ್ತೆ. ಸ್ವಲ್ಪ ಸ್ಪೀಡಾಗೇ ಹೋಗ್ತಾ ಇದ್ದೀನಿ ನಾನು, ನಿಮಗೆ ಕ್ವಶನ್ಸ್ ಅಷ್ಟೇ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಚಾಪ್ಟರ್ 3, ದ ಇಂಪ್ಯಾಕ್ಟ್ ಆಫ್ ಬ್ರಿಟಿಷ್ ರೂಲ್ ಇನ್ ಇಂಡಿಯಾ. ನೋಡಿ, ಈ ಚಾಪ್ಟರ್ ಅಲ್ಲಿ 1 ಮಾರ್ಕಿಂದ ಒಂದು ಯಾವ್ದೋ ಬಹು ಆಯ್ಕೆ ಅಂತೀನಿ, ಸಾರಿ, ಆಯ್ಕೆ ಪ್ರಶ್ನೆ, ಅದು ಸ್ಟಾರ್ ಇಲ್ಲೇ ತೋರಿಸ್ತಿದ್ದೀನಿ ನೋಡಿ, ಅದು ಒಂದು ಬರುತ್ತೆ. ಒಟ್ಟು ಟೋಟಲ್ 4 ಮಾರ್ಕ್ಸ್ ಇದು. 4 ಮಾರ್ಕ್ಸ್ ಇಂದು ಈ ಚಾಪ್ಟರ್ ಅಲ್ಲಿ ಕವರ್ ಆಗುತ್ತೆ ನೋಡಿ. 1 ಮಾರ್ಕಿಗೆ ನಾವು ಒಂದು ಸ್ವಲ್ಪ ಪಾಸಿಬಿಲಿಟೀಸ್ ಕ್ವಶನ್ಸ್ ನಾನು ಕೊಟ್ಟಿದ್ದೀನಿ ನೋಡಿ. ದ ಪೋಸ್ಟ್ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ SP ವಾಸ್ ಕ್ರಿಯೇಟೆಡ್ ಬೈ? ಯಾರು SP ಅಂತಕ್ಕಂಥ ಒಂದು ಪೋಸ್ಟ್ ನ ಹುದ್ದೆಯನ್ನ ಸೃಷ್ಟಿಸಿದವರು ಯಾರು? ಫಸ್ಟ್ ನಾವು ಈಗ ಬ್ರಿಟಿಷರು ಕೆಲವೊಂದು ಮಾಡಿರೋನ್ನ ಸೇಮ್ ಆಸ್ ಇಟ್ ಈಸ್ ಫಾಲೋ ಮಾಡ್ತಾ ಇದೀವಿ ಈಗಲೂ. ಇನ್ನು ಕೆಲವೊಂದು ಹೊಸವು ಸೇರಿಸಿದೀವಿ. ಸಂವಿಧಾನ ಮಾಡುವಾಗಲೂ ಅಷ್ಟೇ ಎಲ್ಲನೂ ಚೆನ್ನಾಗಿರೋದನ್ನ ಹಂಗೆ ಕಂಟಿನ್ಯೂ ಮಾಡಿದೀವಿ. ಕೆಲವೊಂದು ಬೇರೆ ದೇಶಗಳಿಂದ ಅಡಾಪ್ಟ್ ಮಾಡ್ಕೊಂಡಿದೀವಿ. ಇದು SP ಹಂಗೆ ಕಂಟಿನ್ಯೂ ಆಗಿದೆ. ಇದನ್ನ ಕ್ರಿಯೇಟ್ ಮಾಡಿದವರು ಫಸ್ಟ್ ಯಾರು ಅಂದ್ರೆ ನಮ್ಮ ಇಂಡಿಯಾದಲ್ಲಿ ಲಾರ್ಡ್ ಕಾರ್ನ್ವಾಲಿಸ್. ಮತ್ತೆ ರೆಗ್ಯುಲೇಟಿಂಗ್ ಆಕ್ಟ್ ವಾಸ್ ಇಂಪ್ಲಿಮೆಂಟೆಡ್ ಇನ್ ದ ಇಯರ್? ಯಾವ ವರ್ಷದಲ್ಲಿ ರೆಗ್ಯುಲೇಟಿಂಗ್ ಆಕ್ಟ್ ಜಾರಿಗೆ ಬಂತು? 1773. ತುಂಬಾ ಸಲ ಕೇಳಿದ್ದಾರೆ ಅದನ್ನು ಕೂಡ. ಮತ್ತೆ ಅಂಡರ್ ವಿಚ್ ಆಕ್ಟ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ವರ್ ಎಸ್ಟಾಬ್ಲಿಷ್ಡ್? ಯಾವ ಆಕ್ಟ್ ಅಂದ್ರೆ ಕಾಯ್ದೆ, ಯಾವ ಕಾಯ್ದೆಯ ಪ್ರಕಾರ ಭಾರತದ ರಿಸರ್ವ್ ಬ್ಯಾಂಕ್ ಸ್ಥಾಪನೆ ಆಯಿತು? ಅದು ಗವರ್ಮೆಂಟ್ ಆಫ್ ಇಂಡಿಯಾ ಆಕ್ಟ್ 1935. ಈ ಆಕ್ಟ್ ನ ಪ್ರಕಾರ ಭಾರತದಲ್ಲಿ ರಿಸರ್ವ್ ಬ್ಯಾಂಕ್ ಸ್ಥಾಪನೆ ಆಗಿದೆ. ನೆಕ್ಸ್ಟ್, ಹೂ ಆರ್ಗ್ಯೂಡ್ ಆಲ್ ದ ನೇಟಿವ್ಸ್ ಆಫ್ ಹಿಂದೂಸ್ತಾನ್ ಆರ್ ಕಂಪ್ಲೀಟ್ಲಿ ಕರಪ್ಟ್? ಯಾರು ಭಾರತದಲ್ಲಿರುವಂತಹ ಪ್ರತಿಯೊಬ್ಬ ಮೂಲ ನಿವಾಸಿಯು ಕಡು ಭ್ರಷ್ಟನಾಗಿದ್ದಾನೆ ಅಂತ ಹೇಳಿದವರು ಯಾರು ಅಂದ್ರೆ ಲಾರ್ಡ್ ಕಾರ್ನ್ವಾಲಿಸ್. ಇವರು ಹೇಳಿದ್ರು ಈ ತರ. ಇದನ್ನ ಕೇಳ್ತಾರೆ, ಸ್ಟೇಟ್ಮೆಂಟ್ ಕೊಟ್ಟು ಇದನ್ನ ಯಾರು ಹೇಳಿದ್ರು? ಇದನ್ನ ಬಹಳ ಇಂಪಾರ್ಟೆಂಟ್ ಇದ್ದಾವೆ, ಒಂದು 4-5 ಇದಾವೆ. ಇನ್ನು ಮುಂದಿನ ಚಾಪ್ಟರ್ಗಳಲ್ಲೂ ಕೆಲವೊಂದು ಬರ್ತವೆ, ಅದನ್ನ ಅವಾಗ ಹೇಳ್ತೀನಿ. ನೆಕ್ಸ್ಟ್, ದಿವಾನಿ ಅದಾಲತ್ ಕೋರ್ಟ್ ವಾಸ್ ಇಂಟ್ರೊಡ್ಯೂಸ್ಡ್ ಬೈ? ದಿವಾನಿ ಅದಾಲತ್ ಕೋರ್ಟ್ ಅನ್ನ ಸ್ಥಾಪನೆ ಮಾಡಿದವನು ಯಾರು? ಪರ್ಮನೆಂಟ್ ಜಮೀನ್ದಾರಿ ಸಿಸ್ಟಮ್ ವಾಸ್ ಇಂಟ್ರೊಡ್ಯೂಸ್ಡ್ ಬೈ? ಕಾಯಂ ಜಮೀನ್ದಾರ್ ಪದ್ಧತಿಯನ್ನ ಇಂಟ್ರೊಡ್ಯೂಸ್ಡ್ ಅಂದ್ರೆ ಜಾರಿಗೆ ತಂದವನು ಅಥವಾ ಪರಿಚಯಿಸಿದವನು ಯಾರು? ನೆಕ್ಸ್ಟ್, ದ ಲ್ಯಾಂಡ್ ಟ್ಯಾಕ್ಸ್ ಸಿಸ್ಟಮ್ ವಾಸ್ ಇಂಟ್ರೊಡ್ಯೂಸ್ಡ್ ಬೈ ಅಲೆಕ್ಸಾಂಡರ್ ರೀಡ್ ವಾಸ್? ಅಲೆಕ್ಸಾಂಡರ್ ರೀಡ್ ಅಂತಕ್ಕಂಥವ್ರು ಯಾವ ಕಂದಾಯ ಪದ್ಧತಿಯನ್ನ ಪರಿಚಯಿಸಿದ? ರೈತವಾರಿ ಸಿಸ್ಟಮ್, ರೈತವಾರಿ ಪದ್ಧತಿ ಅಂತ ಕನ್ನಡದಲ್ಲಿ ಕರೀತಾರೆ. ನೆಕ್ಸ್ಟ್, ದ ಪರ್ಸನ್ ಹೂ ಗೇವ್ ಎ ರಿಪೋರ್ಟ್ ಆನ್ ದ ಮಾಡರ್ನ್ ಎಜುಕೇಶನ್ ಸಿಸ್ಟಮ್? ಆಧುನಿಕ ಭಾರತದ ಶಿಕ್ಷಣದ ಬಗ್ಗೆ ಒಂದು ರಿಪೋರ್ಟ್ ಅನ್ನ ಸಿದ್ಧಪಡಿಸ್ತಾರೆ, ಅವರು ಯಾರು ಅಂದ್ರೆ ಮೆಕಾಲೆ. ನೆಕ್ಸ್ಟ್, ದ ರೆಗ್ಯುಲೇಟಿಂಗ್ ಆಕ್ಟ್ ವಾಸ್ ಇಂಪ್ಲಿಮೆಂಟೆಡ್ ಇನ್ ದ ಇಯರ್? ಇದು ಆಗ್ಲೇ ಬಂದಿತ್ತು, ಮತ್ತೆ ರಿಪೀಟ್ ಆಗಿದೆ, ಸಾರಿ. ನೆಕ್ಸ್ಟ್, ವಾಟ್ ಆರ್ ದ ಎಫೆಕ್ಟ್ಸ್ ಆಫ್ ಬ್ರಿಟಿಷ್ ಲ್ಯಾಂಡ್ ಟ್ಯಾಕ್ಸಸ್? ಇದು ಬಹಳ ಇಂಪಾರ್ಟೆಂಟ್. 3 ಮಾರ್ಕ್ಸ್ಗೆ ಒಂದು ಹೇಳಿದ್ನಲ್ಲ, ಆಪ್ಷನ್ ಅಲ್ಲಿ ಒಂದು ಇರುತ್ತೆ ಅಂತ. ಆಯ್ಕೆ ಪ್ರಶ್ನೆಯಲ್ಲಿ ಲ್ಯಾಂಡ್ ಟ್ಯಾಕ್ಸ್ ಇಂದ ಏನ್ ಎಫೆಕ್ಟ್ಸ್ ಆಯಿತು? ಭಾರತದಲ್ಲಿ ಬ್ರಿಟಿಷರು ಅನೇಕ ಕಂದಾಯ ಪದ್ಧತಿಗಳನ್ನು ಜಾರಿಗೆ ತಂದರು, ರೈತವಾರಿ, ಜಮೀನ್ದಾರಿ ಈ ತರ. ಅದರಿಂದ ಏನು ಪರಿಣಾಮಗಳು ಆದವು? ರೈತರಿಗೆ ಏನೇನು ಸಮಸ್ಯೆಗಳಾದವು, ಅಥವಾ ಅವ್ರಿಗೆ ಏನು ಅಡ್ವಾಂಟೇಜ್ ಆಯಿತು, ನಮ್ಮವ್ರಿಗೆ ಏನು ಡಿಸ್ಅಡ್ವಾಂಟೇಜಸ್ ಆಯಿತು ಅಂತದ್ದು ಎಲ್ಲ ಎಫೆಕ್ಟ್ಸ್ ಅಲ್ಲೇ ಬರುತ್ತೆ. ಅದನ್ನ ಒಂದು 6 ಪಾಯಿಂಟ್ ಮಾಡಿದ್ದೀನಿ. ಇದು ಆಲ್ರೆಡಿ 1-2 ಸಲ ರಿಪೀಟ್ ಆಗಿದೆ ಕ್ವಶನ್. ಅದು ಬಿಟ್ರೆ ಇನ್ನೊಂದು 3 ಮಾರ್ಕ್ಸ್ ಕೇಳೋಂತ ಬಹಳ ಮುಖ್ಯವಾದ ಪ್ರಶ್ನೆ, ಎಲ್ಲಾ ಕ್ವಶನ್ ಪೇಪರ್ ಅಲ್ಲೂ 4 ಮಾರ್ಕ್ಸ್ಗೂ ಇರೋದು. ಈ ಸಲ 3 ಮಾರ್ಕ್ಸ್ಗೆ ಬ್ಲೂ ಪ್ರಿಂಟ್ ಅಲ್ಲಿ ಅವರು ಡಿಸೈಡ್ ಮಾಡಿದ್ದಾರೆ. ಇದು ಬಹಳ ಇಂಪಾರ್ಟೆಂಟ್, 100% ರಿಪೀಟ್ ಆಗೋ ಸಾಧ್ಯತೆ ಇದೆ. ನೋಡಿ, ಮೇಕ್ ಎ ಲಿಸ್ಟ್ ಆಫ್ ದ ಎಫೆಕ್ಟ್ಸ್ ಆಫ್ ಬ್ರಿಟಿಷ್ ಎಜುಕೇಶನ್ ಇನ್ ಇಂಡಿಯಾ? ಒಂದು ಪಟ್ಟಿ ಮಾಡಿ, ಬ್ರಿಟಿಷರ ನಮ್ಮ ಭಾರತದಲ್ಲಿ ಒಂದು ಎಜುಕೇಶನ್ ಅನ್ನ ಜಾರಿಗೆ ತಂದ್ರು, ಶಿಕ್ಷಣ ವ್ಯವಸ್ಥೆಯನ್ನ
ಅದರ ಎಫೆಕ್ಟ್ಸ್, ಪರಿಣಾಮಗಳು ಏನಾಯಿತು, ಭಾರತೀಯರ ಮೇಲೆ ಯಾವ ಥರ ಪರಿಣಾಮ ಆಯಿತು ಹೊಸ ಬ್ರಿಟಿಷ್ ಶಿಕ್ಷಣ ವ್ಯವಸ್ಥೆಯಿಂದ ಅಂತಕ್ಕಂಥ ಪ್ರಶ್ನೆ. ಇದು ಭಾಳ ಇಂಪಾರ್ಟೆಂಟ್, ಭಾಳ ಈಸಿ ಇದೆ. ಇದು ಒಂದ್ಸಲಿ 2 ಸಲ ಓದ್ಕೊಂಡ್ರೆ ನಿಮಗೆ ಬರುತ್ತೆ. ನೆಕ್ಸ್ಟ್ ಚಾಪ್ಟರ್ 4, ಅಪೋಸಿಷನ್ ಟು ಬ್ರಿಟಿಷ್ ರೂಲ್ ಇನ್ ಕರ್ನಾಟಕ ಅಂಡ್ ಒಡೆಯರ್ಸ್ ಆಫ್ ಮೈಸೂರು. ಕರ್ನಾಟಕದ ಹಿಸ್ಟ್ರಿಗೆ ಸಂಬಂಧಪಟ್ಟಿರೋಂಥದ್ದು 1 ಮಾರ್ಕಿನ ಒಂದು ಪ್ರಶ್ನೆ ಮತ್ತು 4 ಮಾರ್ಕ್ಸಿಂದ ಒಂದು ಪ್ರಶ್ನೆ. 1 ಮಾರ್ಕಿನವು ನಾವು ಯಾವ್ದು ಕೇಳ್ತಾರೆ ಹೇಳೋಕ್ಕೆ ಬರಲ್ಲ. ಆ ಪಾಠದಲ್ಲಿರೋ ಎಲ್ಲ 1 ಮಾರ್ಕ್ ಕ್ವಶನ್ಸು ಎಲ್ಲ ಇಟ್ಕೊಳ್ಳಿ, ಈ ಥರ ಲಿಸ್ಟ್ ಮಾಡ್ಕೊಳ್ಳಿ. ಇನ್ನೂ ಯಾವಾಗ 1, 2, 3 ಸಿಕ್ಕಿದ್ರೂ ಓದ್ಕೊಳ್ಳಿ. ನಾನು 4 ಮಾರ್ಕ್ಸಿಂದ 3 ಮಾರ್ಕ್ಸಿಂದು ಹೇಳ್ಕೊಂಡು ಹೋಗ್ತೀನಿ, ಟೈಮು ಶಾರ್ಟೇಜ್ ಇರೋದ್ರಿಂದ. ನೋಡಿ, ಇದರಲ್ಲಿ ಇಂಪಾರ್ಟೆಂಟ್ ಕ್ವಶನ್ ಏನಪ್ಪ ಅಂದರೆ, ವಾಟ್ ಆರ್ ದ ಅಚೀವ್ಮೆಂಟ್ಸ್ ಆಫ್ ಚಿಕ್ಕದೇವರಾಜ ಒಡೆಯರ್? ಚಿಕ್ಕದೇವರಾಜ ಒಡೆಯರ ಅಚೀವ್ಮೆಂಟ್ಸ್, ಸಾಧನೆಗಳು ಏನು, ಯಾವುವು ಅಂತ ಕೇಳ್ಬೋದು. ಅವ್ರು ಏನೇನು ಮಾಡಿದ್ರು ಅನ್ನೋದ್ರ ಬಗ್ಗೆ ನೀವು ಬರಿಬೇಕು. ನೆಕ್ಸ್ಟ್ ಇನ್ನೊಂದು ಬಹಳ ಇಂಪಾರ್ಟೆಂಟ್ ಪ್ರಶ್ನೆ, ಪ್ರತಿ ವರ್ಷ ಕ್ವಶನ್ ಪೇಪರಲ್ಲಿ ಬಂದು ಸೌದೋಗಿದೆ ಇದು ಪ್ರಶ್ನೆನೇ. ಅದು ಆ ಸೌದೋಗಿರೋಂಥ ಪ್ರಶ್ನೆ ಅಂತ ಹೇಳ್ಬೋದು ಇದನ್ನ. ವಾಟ್ ಆರ್ ದ ಅಚೀವ್ಮೆಂಟ್ಸ್ ಆಫ್ ಕೃಷ್ಣರಾಜ ಒಡೆಯರ್ ಫೋರ್? ನಾಲ್ವಡಿ ಕೃಷ್ಣರಾಜ ಒಡೆಯರ ಸಾಧನೆಗಳು ಏನು, ಏನೇನು ಮಾಡಿದ್ದಾರೆ ಅವರು ಜನರಿಗೋಸ್ಕರ ಅನ್ನೋದು ಬಹಳ ಈಸಿ ಇದೆ. ಅವರು ಕಾಲುವೆಗಳನ್ನು ಕಟ್ಟಿಸಿದ್ದು, ಡ್ಯಾಮ್ಸ್ ಕಟ್ಟಿಸಿದ್ದು, ರೈಲ್ವೆ ರೋಡ್ಸ್ಗಳನ್ನು ಹಾಕ್ಸಿದ್ದು, ಫ್ಯಾಕ್ಟ್ರಿಗಳನ್ನು ಕಟ್ಟಿಸಿದ್ದು, ಈ ಥರ ತುಂಬ ಇದ್ದಾವೆ. ಇವೆಲ್ಲ ಅವೇ ಪಾಯಿಂಟ್ಸು, ಓದ್ಕೊಳ್ಳಿ ಒಂದ್ಸಲಿ. ನೀವು ಆಲ್ರೆಡಿ ಟೀಚರ್ಸ್ ಹೇಳಿರ್ತಾರೆ ಇದ್ರ ಬಗ್ಗೆ, ಭಾಳ ಇಂಪಾರ್ಟೆಂಟ್ ಅದು. ನೆಕ್ಸ್ಟ್, ಎಕ್ಸ್ಪ್ಲೈನ್ ದ ಸಂಗೊಳ್ಳಿ ರಾಯಣ್ಣ ಟು ಫೈಟ್ ದ ಬ್ರಿಟಿಷ್. ಸಂಗೊಳ್ಳಿ ರಾಯಣ್ಣ ಬ್ರಿಟಿಷರ ಮೇಲೆ ಹೇಗೆ ಹೋರಾಟ ಮಾಡಿದ್ನು, ಹೇಗೆ ಹೋರಾಟವನ್ನು ಮಾಡಿದ್ದಾನೆ ಅಂತಕ್ಕಂಥ ಪ್ರಶ್ನೆ ಕೇಳ್ತಾರೆ. ಸಂಗೊಳ್ಳಿ ರಾಯಣ್ಣನ ಪಾತ್ರ ಸ್ವತಂತ್ರ ಹೋರಾಟದಲ್ಲಿ, ಈ ಥರ ಬೇಕಾದ್ರೆ ಕ್ವಶನ್ ಕೇಳ್ತಾರೆ. ಅವ್ರ ಬಗ್ಗೆ ಒಂದು 8 ಪಾಯಿಂಟು, ಇನ್ನೊಂದು 2 ಪಾಯಿಂಟ್ ಬೇಕಾದ್ರೆ ಓದ್ಕೊಳ್ಳಿ. 1-2 ಎಕ್ಸಾಮ್ ಟೈಮಲ್ಲಿ ನಿಮ್ಗೆ ನೆನಪು ಬಂದಿಲ್ಲ ಅಂದ್ರೆ ಯೂಸ್ ಆಗುತ್ತೆ. ನೆಕ್ಸ್ಟ್, ಎಕ್ಸ್ಪ್ಲೈನ್ ದ ರೆಬೆಲಿಯನ್ ಆಫ್ ಬೇಡಾಸ್ ಆಫ್ ಹಲಗಲಿ. ಹಲಗಲಿ ಬೇಡರ ದಂಗೆಯನ್ನ ಕುರಿತು ಬರೆಯಿರಿ, ವಿವರಿಸಿ. ಈ ಥರ ಪ್ರಶ್ನೆ ಬರುತ್ತೆ. ಹಲಗಲಿ ಬೇಡರ ಕುರಿತು ಕನ್ನಡದಲ್ಲೂ ಪಾಠ ಇದೆ ಅನಿಸುತ್ತೆ, ಅದನ್ನು ನಿಮ್ಗೆ ಇಲ್ಲಿ ಸೋಷಿಯಲಲ್ಲೂ ಹೇಳಿರ್ತೀವಿ. ಎಲ್ಲ ಕ್ಲಬ್ ಮಾಡಿ ನೀವು ನೀಟಾಗಿ ಬರೀಬೋದು ಆನ್ಸರ್. ಭಾಳ ಇಂಪಾರ್ಟೆಂಟ್ ಪ್ರಶ್ನೆ ಇದು. 3 ಮಾರ್ಕ್ಸ್ ಇತ್ತು, ಈಗ 4 ಗಿಟ್ಟವ್ರು ಇದನ್ನು. ಓಕೆ, ನೆಕ್ಸ್ಟ್, ಎಕ್ಸ್ಪ್ಲೈನ್ ಹೌ ಡಿಡ್ ದೋಂಡಿಯಾವಾಗ್ ಫಾಟ್ ಅಗೇನ್ಸ್ಟ್ ಬ್ರಿಟಿಷ್. ದೋಂಡಿಯಾವಾಗ್ ಬ್ರಿಟಿಷರ ವಿರುದ್ಧ ಹೇಗೆ ಹೋರಾಟ ಮಾಡ್ತಾನೆ ಅನ್ನೋದ್ರ ಕುರಿತು, ದೋಂಡಿಯಾವಾಗನ ಕುರಿತು ಬರೀಬೋದು. ಒಂದು 8-10 ಪಾಯಿಂಟು. ನೆಕ್ಸ್ಟ್, ಚಾಪ್ಟರ್ 5 ಯಾವುದು, ಸೋಷಿಯಲ್ ಆ್ಯಂಡ್ ರಿಲಿಜಿಯಸ್ ರಿಫಾರ್ಮ್ ಮೂಮೆಂಟ್ಸ್. ನೋಡಿ, ನಾನು ಇಲ್ಲೊಂದು ಓದದೇ ಇರೋಂಥ ಮಕ್ಕಳಿಗೆ ಅಥವಾ ಸ್ವಲ್ಪ ಕಷ್ಟ ಆಗೋಂಥ ಮಕ್ಕಳಿಗೆ 14-15 ಜನ ಇದ್ದಾರೆ. ಇವರು ಯಾರು, ಸೋಷಿಯಲ್ ರಿಫಾರ್ಮರ್ಸ್, ಸಮಾಜ ಸುಧಾರಕರು ಸುಮಾರು ಜನ ಇದ್ದಾರೆ. ಅವ್ರದ್ದೆಲ್ಲನೂ ಓದ್ಕೊಂಡ್ರೆ ಎಲ್ಲ ಸೇಮ್ ಪಾಯಿಂಟ್ಸ್ ಇದ್ದಾವೆ, ಮತ್ತು ಎಲ್ಲರದ್ದು ಓದ್ಕೊಂಡ್ರೆ ಎಲ್ಲ ಕನ್ಫ್ಯೂಷನ್ ಆಗುತ್ತೆ. 1-2-3 ನೆನ್ಪಿಟ್ಕೋಬೋದು, ಆಮೇಲೆ ಎಲ್ಲ ರಿಪೀಟು ಆಗ್ತವೆ, ಹೊಸವು ಬರ್ತವೆ. ಇದರಿಂದ ಟೆನ್ಷನ್ ಬೇಡ ಅಂತ ಹೇಳ್ಬಿಟ್ಟು ನಾನು ಏನು ಮಾಡಿದ್ದೀನಪ್ಪ ಅಂದರೆ, ನೀವು ನೋಡಿ, ಬ್ರಹ್ಮ ಸಮಾಜ ಕೇಳಿ, ಸ್ಪ್ರಿಚಿಂಗ್ಸ್ ಆಫ್ ಬ್ರಹ್ಮ ಸಮಾಜ, ಬ್ರಹ್ಮ ಸಮಾಜದ ಬೋಧನೆಗಳು, ಆರ್ಯ ಸಮಾಜದ ಬೋಧನೆಗಳು, ಅಥವಾ ಅವ್ರು ಏನು ಕೊಡುಗೆ ಕೊಟ್ಟಿದ್ದಾರೆ, ಈ ಥರ ಪ್ರಶ್ನೆ. ಅಥವಾ ರಾಜಾರಾಮ್ ಮೋಹನ್ ರಾಯರ ಕೊಡುಗೆ ಏನು, ಅವರ ಸುಧಾರಣೆಗಳೇನು, ಅಥವಾ ಅವರ ಬೋಧಿಸಿರುವಂಥ ತತ್ವಗಳ್ಯಾವು, ಈ ಥರ ಯಾವುದೇ ಪ್ರಶ್ನೆ ಕೇಳಿ. ಆರ್ಯ ಸಮಾಜ, ಪ್ರಾರ್ಥನಾ ಸಮಾಜ, ದಯಾನಂದ ಸರಸ್ವತಿ, ಸತ್ಯಶೋಧಕ ಸಮಾಜ, ಜ್ಯೋತಿಬಾ ಫುಲೆ, ಅಲಿಗರ್ ಚಳುವಳಿ, ಪೆರಿಯಾರು, ಈ ಥರ ತುಂಬ ಒಂದು 10-15 ಜನ ಇದ್ದಾರೆ. ಅವೆಲ್ಲದೂ ಸೇರಿಸಿ ಎಲ್ಲದಕ್ಕೂ ಲಿಂಕ್ ಆಗುವಂಥ ಪಾಯಿಂಟ್ಸ್ ಮಾಡಿದ್ದೀನಿ. ಅವ್ರೇನು ಮಾಡಿದ್ದಾರೆ, ಅಪೋಸ್ ಟು ಐಡಲ್ ವರ್ಷಿಪ್. ಅಪೋಸ್ನವೇ ನೆನ್ಪಿಟ್ಕೊಳ್ಳೋಕೆ ಚೆನ್ನಾಗಿರುತ್ತೆ ಅಂತ ಅವ್ರು ಯಾವುದನ್ನ ಅಪೋಸ್ ಮಾಡಿದ್ರು ಅಂದರೆ ವಿರೋಧಿಸಿದ್ರು, ಖಂಡಿಸಿದ್ರು, ಅವನ್ನ ಒಂದು 8 ಪಾಯಿಂಟ್ ಮಾಡಿದ್ದೀನಿ. ಅವ್ರು ಎನ್ಕರೇಜ್ ಮಾಡಿದ್ದಾರೆ, ಏನೇನಕ್ಕೆ ಎನ್ಕರೇಜ್ ಮಾಡಿದ್ರು ಅನ್ನೋದನ್ನ, ಜಾತಿ ಪದ್ಧತಿಗೆ ಅಪೋಸ್ ಮಾಡ್ತಾರೆ, ಮತ್ತು ವಿಗ್ರಹಾರಾಧನೆಗೆ ಅಪೋಸ್ ಮಾಡ್ತಾರೆ, ವಿರೋಧಿಸ್ತಾರೆ. ವಿರೋಧ ಮತ್ತು ಎನ್ಕರೇಜ್ ಮಾಡೋದು ಅಂದರೆ ಪ್ರೋತ್ಸಾಹಿಸೋದು. ಈ ಕಡೆ ಒಂದು 4, ಈ ಕಡೆ ಒಂದು 4 ನೆನ್ಪಿಟ್ಕೊಂಡ್ರೆ 8 ಪಾಯಿಂಟ್ಸು. ಎಲ್ಲದಕ್ಕೂ ಸೇಮ್ ಬರೀರಿ. ಇಲ್ಲ ಸರ್, ನಾವು ಇನ್ನೂ ಬುದ್ಧಿವಂತರಿದ್ದೀವಿ, ಇನ್ನೂ ಬರಿತೀವಿ ಅಂದರೆ ಭಾಳ ಸಂತೋಷ. ಇದ್ರ ಜೊತೆಗೆ ಈಗ ಫಾರ್ ಎಕ್ಸಾಂಪಲ್ ಬ್ರಹ್ಮ ಸಮಾಜ ಕೇಳಿದ್ರೆ ಸಂವಾದ ಕೌಮುದಿ ಸೇರಿಸ್ಬೋದು, ಅವರು ಸತಿ ಪದ್ಧತಿಯನ್ನು ಇದು ಮಾಡಿದ್ರು ಅಂತ ಸೇರಿಸ್ಬೋದು. ಆರ್ಯ ಸಮಾಜ ಸೇರಿಸಿದ್ರೆ ಇಂಡಿಯಾ ಶುಡ್ ಬಿ ಇಂಡಿಯನ್ಸ್, ಇಂಡಿಯಾ ಭಾರತ ಭಾರತೀಯರಿಗೋಸ್ಕರ ಇದೆ ಅಂತ ಬರೀಬೋದು. ಈ ಥರ ಮತ್ತು ವೇದಗಳಿಗೆ ಹಿಂತಿರುಗಿ, ಬ್ಯಾಕ್ ಟು ವೇದಾಸ್ ಅಂತ ಹೇಳಿದ್ರು. ಈ ಥರ ಒಂದೊಂದು 2 ಪಾಯಿಂಟ್ಸು ನಿಮಗೆ ಸ್ಪೆಸಿಫಿಕ್ ಆಗಿ ಗೊತ್ತಿದ್ರೆ ಅದರಲ್ಲಿ ಜಾಯಿನ್ ಮಾಡಿ. ಇದರಲ್ಲಿ ಇನ್ನೂ 1-2 ಜಾಯಿನ್ ಮಾಡಿಕೊಂಡ್ರೆ ಇನ್ನೂ ಆನ್ಸರು ಬೆಟರ್ ಆಗುತ್ತೆ.
ಗೊತ್ತಾಯ್ತಲ್ಲ. ನೆಕ್ಸ್ಟ್ ಪೊಲಿಟಿಕಲ್ ಸೈನ್ಸ್ ಚಾಪ್ಟರ್ 6 ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್. ಇದರಲ್ಲಿ 2 ಮಾರ್ಕ್ಸ್ ಇಂದ ಒಂದು ಪ್ರಶ್ನೆ ಕೇಳ್ತಾರೆ. ಇದರಲ್ಲಿ ನೋಡಿ 2 ಪ್ರಶ್ನೆಗಳು ಸೇರಿಸಿ ಒಂದು ಪ್ರಶ್ನೆ ಮಾಡುವಂಥ ಸಾಧ್ಯತೆಗಳು ಇರ್ತವೆ. ಹಂಗಾಗಿ 1 ಮಾರ್ಕಿನವು ನಾವು ಓದ್ಕೋಬೇಕು. ಏನು ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಅನ್ನು ಫಸ್ಟ್ ಯೂಸ್ ಮಾಡಿದವರು ಯಾರು, ಫಾದರ್ ಆಫ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಯಾರು ಅಂದರೆ ಸಾರ್ವಜನಿಕ ಆಡಳಿತ ಎಂಬ ಪದವನ್ನು ಫಸ್ಟು ಪರಿಚಯಿಸಿದವರು ಯಾರು, ಯೂಸ್ ಮಾಡಿದವರು ಅಥವಾ ಉಪಯೋಗಿಸಿದವರು ಯಾರು, ಅದರ ಪಿತಾಮಹ ಯಾರು, ಈ ಥರ ಕೇಳ್ತಾರೆ. 2 ನೆನ್ಪಿಟ್ಕೊಳ್ಳಿ. ತೀರಾ ಹಿಂಗೆ ಕೇಳಲ್ಲ, ನಾನು ಹೇಳಕ್ ಬರಲ್ಲ. ನೆಕ್ಸ್ಟ್ ವಾಟ್ ಈಸ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್, ಇದು ಅಷ್ಟೇ. ವಾಟ್ ಈಸ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ 1 ಮಾರ್ಕ್ ಕೇಳಿ ಹೂ ಇಸ್ ದ ಫಾದರ್ ಆಫ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಹಿಂಗೆ ಕೇಳ್ಬೋದು. ಅದಕ್ಕೆ ಇದನ್ನು ಡೆಫಿನೇಷನ್ ಒಂದು ಚೆನ್ನಾಗಿರೋದು, ಈಸಿ ಇರೋ 3-4 ಇದೆ ಟೆಕ್ಸ್ಟ್ ಬುಕ್ಕಲ್ಲಿ. ಒಂದು ಈಸಿ ಇರೋ ಇದನ್ನೇ ನಾನು ಇದರಲ್ಲಿ ನೋಟ್ಸಲ್ಲಿ ಕೊಟ್ಟಿದ್ದೀನಿ. ನೀವು ನಿಮ್ಗೆ ಯಾವ್ದು ಈಸಿ ಅನಿಸುತ್ತೋ ಅದನ್ನು ಓದ್ಕೋಬೋದು. ನೆಕ್ಸ್ಟ್ ಇಂಪಾರ್ಟೆನ್ಸ್ ಆಫ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್, ಸಾರ್ವಜನಿಕ ಆಡಳಿತದ ಉಪಯೋಗ ಅಥವಾ ಮಹತ್ವ. 4 ಪಾಯಿಂಟ್ಸ್. ಇದು ತುಂಬ 6-7 ಪಾಯಿಂಟ್ ಇದೆ. ನಾನು 2 ಮಾರ್ಕ್ಸ್ಗೆ ಆಗಿರೋದ್ರಿಂದ ಜಸ್ಟ್ 5 ಪಾಯಿಂಟ್ಸ್ ಕೊಟ್ಟಿದ್ದೀನಿ. ನೆಕ್ಸ್ಟ್ ಲೂಥರ್ ಗುಲಿಕ್ ಪೋಸ್ಡ್ ಕಾರ್ಬನ್ನ ವಿಸ್ತರಿಸಿ ಹಂಗಂದ್ರೆ ಏನು ಅಂತ ಹೇಳಿ ಕೇಳ್ತಾರೆ. ಭಾಳ ಇಂಪಾರ್ಟೆಂಟ್ ಇದನ್ನು. ಪಿ ಅಂದರೆ ಪ್ಲಾನಿಂಗ್, ಓ ಅಂದರೆ ಆರ್ಗನೈಸೇಷನ್, ಎಸ್ ಅಂದರೆ ಸ್ಟಾಫಿಂಗ್, ಡಿ ಅಂದರೆ ಡೈರೆಕ್ಟಿಂಗ್, ಕೋ ಅಂದರೆ ಕೋಆರ್ಡಿನೇಟಿಂಗ್, ಆರ್ ಅಂದರೆ ರಿಪೋರ್ಟಿಂಗ್, ಬಿ ಅಂದರೆ ಬಡ್ಜೆಟಿಂಗ್. ಇಷ್ಟು ಬರೆದ್ರೆ ಸಾಕು ನೋಡಿ, 2 ಮಾರ್ಕ್ಸ್ ಬರುತ್ತೆ. ಇದನ್ನ ನೆನ್ಪಿಟ್ಕೊಂಡು ಕೋಡ್ ವರ್ಡ್ಸು ನೆನ್ಪಿಟ್ಕೊಂಡ್ಬಿಟ್ರೆ ನೀವು ಆರಾಮಾಗಿ ಆನ್ಸರ್ ಮಾಡ್ಬೋದು. ನೆಕ್ಸ್ಟ್ ವಾಟ್ ಆರ್ ದ ಟೈಪ್ಸ್ ಆಫ್ ರಿಕ್ರೂಟ್ಮೆಂಟ್ ಅಂದರೆ ಏನಂತ ಕರೀತಾರೆ, ನೇಮಕಾತಿಯ ವಿಧಗಳು. ಡೈರೆಕ್ಟ್ ನೇಮಕಾತಿ, ನೇರ ನೇಮಕಾತಿ ಅಂತ ಕರೀತಾರೆ. ಮತ್ತು ಇಂಡೈರೆಕ್ಟ್ ನೇಮಕಾತಿ. ಇಂಡೈರೆಕ್ಟ್ ಅಂದರೆ ಏನನ್ಬೋದು ಸರ್? ಪರೋಕ್ಷ ನೇಮಕಾತಿ. ಹೌದು, ಇಂಗ್ಲೀಷ್ ಹೋಗಿ ಸ್ವಲ್ಪ ಬರ್ತೀನಿ, ಸಾರಿ. ವಾಟ್ ಆರ್ ದ ಡಿಫರೆನ್ಸಸ್ ಬಿಟ್ವೀನ್ ಡೈರೆಕ್ಟ್ ಆ್ಯಂಡ್ ಇಂಡೈರೆಕ್ಟ್ ರಿಕ್ರೂಟ್ಮೆಂಟ್? ಡೈರೆಕ್ಟ್ ರಿಕ್ರೂಟ್ಮೆಂಟಲ್ಲಿ ಮತ್ತು ಇಂಡೈರೆಕ್ಟ್ ರಿಕ್ರೂಟ್ಮೆಂಟ್ಗೆ ಇರುವ ವ್ಯತ್ಯಾಸ, ಏನೇನು ಚೇಂಜಸ್ ಇದೆ ಅನ್ನೋದ್ರ ಬಗ್ಗೆ. ಡೈರೆಕ್ಟ್ ರಿಕ್ರೂಟ್ಮೆಂಟಲ್ಲಿ ಇದು ಸೈಂಟಿಫಿಕ್ ಮೆಥಡು, ಇದು ಪಾಪ್ಯುಲರ್ ಮೆಥಡು, ಈ ಥರ. ಇದ್ರದ್ದೊಂದು 4 ಪಾಯಿಂಟ್, ಇದ್ರದ್ದೊಂದು 4 ಪಾಯಿಂಟ್. ಡಿಫ್ರೆನ್ಸ್ ಏನಂತ ಬರೆಯೋದು. ನಿಮ್ಗೆ ಅಲ್ಲಿ ಆನ್ಸರ್ ಮಾಡುವಾಗ ಒಂದೇ ಲೈನಲ್ಲಿ ಆಗಲ್ಲ. ಡೈರೆಕ್ಟ್ ರಿಕ್ರೂಟ್ಮೆಂಟ್ ಅಂತ ಹಾಕಿ ಅಂಡರ್ಲೈನ್ ಮಾಡಿ ಅದರಲ್ಲಿ 4 ಪಾಯಿಂಟ್ ಬರೀರಿ, ಮತ್ತೆ ಕೆಳಗಡೆ ಆ ಥರ ಆನ್ಸರ್ ಮಾಡಿ, ಚೆನ್ನಾಗಿ ನೀಟಾಗಿ ಕಾಣುತ್ತೆ. ನೆಕ್ಸ್ಟ್ UPSC ಪಬ್ಲಿಕ್ ಯೂನಿಯನ್ ಸರ್ವಿಸ್ ಕಮಿಷನ್. ಇದು ಯಾವ ಆರ್ಟಿಕಲ್ ಪ್ರಕಾರ ಭಾರತದಲ್ಲಿ ಜಾರಿಗೆ ಬಂತು ಅಂದರೆ ಆರ್ಟಿಕಲ್ 315. ಮತ್ತು ಇದ್ರ ವರ್ಕ್ಸು, ಇದು ಏನು ಕೆಲಸ ಮಾಡುತ್ತೆ, ಹೇಗೆ ಕಾರ್ಯನಿರ್ವಹಿಸುತ್ತೆ, ಏನೇನು ಮಾಡುತ್ತೆ ಅಂದರೆ ಕಂಡಕ್ಟ್ ಎಕ್ಸಾಮ್ಸ್ ಮಾಡುತ್ತೆ, IAS, IPS, IFS ಇವಕ್ಕೆಲ್ಲ. ಮತ್ತು ಇದ್ರ ಹೆಡ್ ಕ್ವಾರ್ಟರ್ ಎಲ್ಲಿದೆ? ಹೆಡ್ ಕ್ವಾರ್ಟರ್ ಅಂದರೆ ಕೇಂದ್ರ ಕಚೇರಿ ನ್ಯೂ ಡೆಲ್ಲಿಯಲ್ಲಿದೆ. ದ ನಂಬರ್ಸ್ ಆಫ್ ಅಪಾಯಿಂಟೆಡ್ ಬೈ, ಯಾರು ಇದನ್ನ ಮೆಂಬರ್ಸ್, ಯಾರು ಇದನ್ನ ಅಪಾಯಿಂಟ್ ಮಾಡೋದು, ಇದರಲ್ಲಿ ಕೆಲಸ ಮಾಡೋರನ್ನ ಯಾರು ಅಪಾಯಿಂಟ್ ಮಾಡ್ತಾರಪ್ಪ ಅಂದರೆ ಪ್ರೆಸಿಡೆಂಟ್, ರಾಷ್ಟ್ರಪತಿ ಯಾರಿದ್ರೆ ಅವರನ್ನು ಅಪಾಯಿಂಟ್ ಮಾಡ್ತಾರೆ. ಅವರು ಇವೆಲ್ಲ ಕೆಲಸಗಳು, ಎಕ್ಸಾಮ್ಸ್ ನಡೆಸೋವಂಥದ್ದು ಕೆಲಸ ಅವರು ಮೈನ್ಲಿ. ನೆಕ್ಸ್ಟ್ KPSC, ನಮ್ಮ ಕರ್ನಾಟಕದಲ್ಲೂ ಅಲ್ಲಿ ಸೆಂಟ್ರಲಲ್ಲಿ UPSC ಇದೆ, ಇಲ್ಲಿ KPSC ಎಕ್ಸಾಮ್ಸ್ನ ನಡೆಸುವಂಥ ಪ್ರಾಧಿಕಾರ. ಇದು ಆರ್ಟಿಕಲ್ 315 ಆಗಿರೋದು. ಇದು ಕಂಡಕ್ಟ್ ಎಕ್ಸಾಮ್ ಯಾವ್ಯಾವುದಕ್ಕೆ ಕಂಡಕ್ಟ್ ಎಕ್ಸಾಮ್ ಯಾವ್ಯಾವುದಕ್ಕೆ ಮಾಡುತ್ತೆ ಇದು ಅಂತ ಕೇಳ್ತಾರೆ. ನೀವು AC, DSP, FDA ಇವುಗಳ ಎಕ್ಸಾಮ್ಗಳನ್ನು ಮಾಡೋದು ಇವರೇ. ಇನ್ನೂ 1-2-3 ಇದೆ, ನಾನು 1-2 ಬರ್ದಿದ್ದೀನಿ ಸಾಕು ಅಂತ. ಇದು ಹೆಡ್ ಕ್ವಾರ್ಟರ್ ಬೆಂಗಳೂರಲ್ಲಿದೆ. ಇದನ್ನ ಯಾರು ಇವ್ರನ್ನ ಇಲ್ಲಿ ಕೆಲಸ ಮಾಡೋರನ್ನ ಯಾರು ಸೆಲೆಕ್ಟ್ ಮಾಡ್ತಾರಪ್ಪ ಅಂದರೆ, ಅಪಾಯಿಂಟ್ ಮಾಡ್ತಾರೆ ಅಂದರೆ ಗವರ್ನರ್, ರಾಜ್ಯಪಾಲರು. ನೆಕ್ಸ್ಟ್ ವಿಚ್ ಆರ್ ದ ಇಂಪಾರ್ಟೆಂಟ್ ಆರ್ಮ್ಡ್ ಫೋರ್ಸಸ್ ಟು ಮೇಂಟೈನ್ ಲಾ ಅಂಡ್ ಆರ್ಡರ್? ನಮ್ಮ ಭಾರತದ ಒಳಗಡೆ ಲಾ ಅಂಡ್ ಆರ್ಡರ್ನ, ಕಾನೂನು ಸುವ್ಯವಸ್ಥೆಯನ್ನು ಯಾರು ಮೇಂಟೈನ್ ಮಾಡ್ತಾರೆ? CRPF ಎಲ್ಲ ಗಲಭೆಗಳು ಅದಾದರೆ CRPFನ ನಿಯೋಜನೆ ಮಾಡ್ತಾರೆ. ಮತ್ತು BSF ಬಾರ್ಡರ್ ಸೆಕ್ಯೂರಿಟಿ ಫೋರ್ಸು, ಮತ್ತು RPF ರೈಲ್ವೆ ಪೊಲೀಸ್ ಫೋರ್ಸ್ ಅನಿಸುತ್ತೆ ಅದು. ನೆಕ್ಸ್ಟು CISF ಇವರೆಲ್ಲರೂ ನಮ್ಮಲ್ಲಿ ಕಾನೂನು ಸುವ್ಯವಸ್ಥೆಯನ್ನು ಇಂಡಿಯಾದಲ್ಲಿ ಪೊಲೀಸು ಕೂಡ ಮಾಡ್ತಾರೆ ಮಾಮೂಲಿ. ನೆಕ್ಸ್ಟ್ ವಾಟ್ ಆರ್ ದ ಆಬ್ಜೆಕ್ಟಿವ್ಸ್ ಆಫ್ ನೀತಿ ಆಯೋಗ? ನೀತಿ ಆಯೋಗದ ಉದ್ದೇಶಗಳೇನು? ಅದೊಂದು-2 ಪಾಯಿಂಟ್ ಬರೀರಿ, 2 ಮಾರ್ಕ್ಸ್ಗೆ ಅಷ್ಟೇ ಕೇಳೋದು. ಮತ್ತು ಎಕ್ಸ್ಪ್ಲೈನ್ ದ ಫಂಕ್ಷನ್ಸ್ ಆಫ್ UPSC. UPSCಯ ಕಾರ್ಯಗಳು
ನೋಡಿ, ಕಂಡಕ್ಟಿಂಗ್ ಟೆಸ್ಟ್ಸ್ಗಳು, ಕಾಂಪಿಟೇಟಿವ್ ಎಕ್ಸಾಮ್ಸು, ಗೌರ್ಮೆಂಟ್ಗೆ ಟ್ರಾನ್ಸ್ಫರ್ಗೆ ಏನು ಅಡ್ವೈಸಿಂಗ್ ಮಾಡೋದು, ಟ್ರಾನ್ಸ್ಫರ್ಸ್ ಮಾಡಬೇಕು ಅಂತ ಹೇಳ್ಬಿಟ್ಟು ಗೌರ್ಮೆಂಟ್ ಅವ್ರಿಗೆ ಸ್ವಲ್ಪ ಸಲಹೆ ಕೊಡ್ತಾ ಇರ್ತಾರೆ ಇವ್ರ ಕೆಲಸಗಳು. ನೆಕ್ಸ್ಟ್, ಚಾಲೆಂಜಸ್ ಆಫ್ ಇಂಡಿಯಾ ಆ್ಯಂಡ್ ದೇರ್ ರೆಮಿಡೀಸ್. ಭಾರತಕ್ಕಿರುವ ಸವಾಲುಗಳು ಮತ್ತು ಅದಕ್ಕಿರುವ ಪರಿಹಾರೋಪಾಯಗಳು. ಈ ಚಾಪ್ಟ್ರಲ್ಲಿ 4 ಮಾರ್ಕ್ಸಿಂದ ಒಂದು ಪ್ರಶ್ನೆ ಬರುತ್ತೆ. ಇದರಲ್ಲಿ 1 ಮಾರ್ಕಿಂದ ಒಂದು ಪ್ರಶ್ನೆ ಆ್ಯಡ್ ಮಾಡಿಕೊಂಡು ಮತ್ತೆ 3 ಮಾರ್ಕಿಂಗ್ಗೆ ಮತ್ತೆ ಕೇಳುವಂಥ ಸಾಧ್ಯತೆ ಇದೆ. ಹೆಂಗೆ ಅಂದರೆ ನೋಡಿ, ವಾಟ್ ಈಸ್ ಕಮ್ಯುನಲಿಸಮ್, ವಾಟ್ ಆರ್ ದ ಮೆಜರ್ಸ್ ದಟ್ ಕ್ಯಾನ್ ಟು ಬಿ ಅಂಡರ್ಟೇಕನ್ ಟು ಕಂಟ್ರೋಲ್ ಕಮ್ಯುನಲಿಸಮ್. ಅಂದರೆ ಕೋಮುವಾದ ಎಂದರೇನು, ಕೋಮುವಾದವನ್ನು ನಿಯಂತ್ರಣ ಮಾಡೋದಕ್ಕೆ ಯಾವ ಯಾವ ಕ್ರಮಗಳನ್ನು ತಗೋತೀರಾ ಅಂತ ನಿಮಗೆ ನೇರವಾಗಿ ಪ್ರಶ್ನೆ ಕೇಳ್ತಾರೆ. ಆವಾಗ ನಾವು ಕಮ್ಯುನಲಿಸಮ್ ಅಂದರೆ ಏನು, ಅದಕ್ಕೆ ಒಂದು ಡೆಫಿನೇಷನ್ನು, ಆಮೇಲೆ ಅದನ್ನು ನೀನೇನೇನು ಮಾಡ್ತೀಯಾ ಅದನ್ನು ಕಂಟ್ರೋಲ್ ಮಾಡೋದಕ್ಕೆ, ಕೋಮುವಾದವನ್ನು ಕಂಟ್ರೋಲ್ ಮಾಡೋದಕ್ಕೆ ಅದನ್ನು ನೀವು ಇಲ್ಲಿ ಬರೀಬೇಕಾಗುತ್ತೆ. ಭಾಳ ಈಸಿ ಪಾಯಿಂಟ್ಸು, ಚಿಕ್ಕ ಪಾಯಿಂಟ್ಸು, ಭಾಳ ಈಸಿ ಆನ್ಸರ್ ಮಾಡ್ಬೋದು. ನೆಕ್ಸ್ಟ್, ಮೆನ್ಷನ್ ದ ಸ್ಟೆಪ್ಸ್ ಟೇಕನ್ ಟು ಎರಾಡಿಕೇಟ್ ಇಲ್ಲಿಟ್ರಸಿ, ವಾಟ್ ಆರ್ ದ ಮೆಜರ್ಸ್ ಟು ಸ್ಪ್ರೆಡ್ ಇಲ್ಲಿಟ್ರಸಿ. ಈ ಥರ 2 ಥರ ಕ್ವಶನ್ ಕೇಳ್ತಾರೆ. ನೋಡಿ, ನಾನು 2 ಕ್ವಶನ್ನು ಪಾಸಿಬಿಲಿಟೀಸು ಕ್ವಶನ್ ಟೆಸ್ಟ್ ಮಾಡಿದ್ರು ಕನ್ಫ್ಯೂಸ್ ಆಗಬಾರ್ದು ಅಂತ 2. ಇಲ್ಲಿನ ಒಂದು ಬೇರೆ ಪ್ರಶ್ನೆ ಇದೆ, ಇಲ್ಲಿ ಬಾರ್ ಹಾಕೊಂಡು ಮಾಡ್ತಿದ್ದೀನಿ. ಏನಪ್ಪ ಇದ್ರ ಅರ್ಥ ಕನ್ನಡದಲ್ಲಿ ನೋಡೋದಾದರೆ, ಇಲ್ಲಿಟ್ರಸಿ ಅಂದರೆ ಅನಕ್ಷರತೆಯನ್ನು ನೀವು ಹೇಗೆ ಕಂಟ್ರೋಲ್ ಮಾಡ್ತೀರಾ ಅಂತಕ್ಕಂಥ ಪ್ರಶ್ನೆ. ನಿಯಂತ್ರಣ ಹೇಗೆ ಮಾಡ್ತೀರಾ ನೋಡಿ, ಇವೆಲ್ಲ ಪಾಯಿಂಟ್ಸು. ಮಿಡ್ ಡೇ ಮೀಲ್ಸ್ ಕೂಡ ಇದೆ ಇದರಲ್ಲಿ. ಮತ್ತು ಆರ್ಟಿಕಲ್ 21, ಫಂಡಮೆಂಟಲ್ ರೈಟ್, RTE ಇದೆ, ಸಾಕ್ಷರ್ ಭಾರತ್, ಎಜುಕೇಷನ್ ಟು ಗರ್ಲ್ಸು, ನ್ಯಾಷನಲ್ ಲಿಟ್ರಸಿ ಮಿಷನ್, ಈ ಥರ ಎಲ್ಲ ಅನೇಕ ಈಸಿ ಪಾಯಿಂಟ್ಸ್ ಇರೋದು. ಇವನ್ನೆಲ್ಲ ನೆನ್ಪಿಟ್ಕೊಂಡು ಬರೀಬೋದು. ನೆಕ್ಸ್ಟ್, ಈ ಪಾಠದಲ್ಲಿ ಇನ್ನೊಂದು ಯಾವ್ದು ಕೇಳ್ತಾರಪ್ಪ ಅಂದರೆ, ಮೆಜರ್ಸ್ ಟು ಟೇಕನ್ ಟು ದ ಎಂಪವರ್ಮೆಂಟ್ ಆಫ್ ಜೆಂಡರ್ ಮೈನಾರಿಟೀಸ್. ಜೆಂಡರ್ ಮೈನಾರಿಟೀಸ್ ಅಂದರೆ ಲಿಂಗ, ತೃತೀಯ ಲಿಂಗ ಅವ್ರು ಬರ್ತಾರಲ್ಲ, ಅಲ್ಪಸಂಖ್ಯಾತರು, ಲಿಂಗ ಅಲ್ಪಸಂಖ್ಯಾತರು ಅಂತ ಹೇಳ್ಬಿಟ್ಟು ಕರೀತಾರೆ ಅವ್ರನ್ನ, ಜೆಂಡರ್ ಮೈನಾರಿಟೀಸ್. ಅವ್ರಿಗೋಸ್ಕರ ಏನೇನು ಪ್ರೋಗ್ರಾಮ್ಗಳನ್ನು, ಅವರನ್ನು ಕೂಡ ಸಶಕ್ತರನ್ನಾಗಿ ಮಾಡೋದಕ್ಕೋಸ್ಕರ ಯಾವ್ಯಾವ ಗೌರ್ಮೆಂಟ್ ಯಾವ್ಯಾವ ಪ್ರೋಗ್ರಾಮ್ಗಳನ್ನು ಹಾಕಿದ್ದಾರೆ ಅಂತ. 1% ರಿಸರ್ವೇಷನ್ ಕೊಟ್ಟಿದ್ದಾರೆ ಅವ್ರಿಗೂ. ಮತ್ತು ಅವ್ರಿಗೆ ಗರಿಮ ಗೃಹ ಅಂದರೆ ಅವ್ರಿಗೂ ಕೂಡ ಮನೆಗಳನ್ನು ಕೊಡ್ತಾ ಇದೆ ಗೌರ್ಮೆಂಟು. ಈ ಥರ ಅನೇಕ ಸ್ಮೈಲ್ ಅಂತಕ್ಕಂಥ ಒಂದು ಪ್ರಾಜೆಕ್ಟ್ ಮಾಡಿದ್ದಾರೆ. ಈ ಥರ ಅನೇಕ ಪಾಯಿಂಟ್ಸು ಮಾಡಿದ್ದೀನಿ ನಾನು. ಬುಕ್ಕಲ್ಲಿರೋವೆ ನಾನು ಸ್ವಲ್ಪ ಶಾರ್ಟ್ ಮಾಡಿ ಅನುಕೂಲ ಆಗಲಿ ಅಂತ ಮಾಡಿಕೊಟ್ಟಿದ್ದೀನಿ. ಸ್ಟಾರ್ ಹಾಕಿ ಬರಿತಾ ಇದ್ದೀವಿ ನೀವು. ಅಲ್ಲಿ ವ್ಯಾಲ್ಯೂಷನಲ್ಲಿ ಸ್ಟಾರ್ ಎಷ್ಟು ಸ್ಟಾರ್ ಇದ್ದಾವೆ, ಎಷ್ಟು ಕರೆಕ್ಟ್ ಇದ್ದಾವೆ ಅದರ ಪಾಯಿಂಟ್ಸು, ಎಷ್ಟು ಪಾಯಿಂಟ್ಸ್ ಇದ್ದಾವೆ ಲೆಕ್ಕ ಹಾಕಿ ಮಾರ್ಕ್ಸ್ ಕೊಡ್ತಾರೆ. ನೆಕ್ಸ್ಟ್, 5th ಕ್ವಶನ್ ಈ ಪಾಠದಲ್ಲಿ, ವಾಟ್ ಆರ್ ದ ಮೆಜರ್ಸ್ ಟೇಕನ್ ಬೈ ಗವರ್ಮೆಂಟ್ ಆಫ್ ಇಂಡಿಯಾ ಟು ಎಲಿಮಿನೇಟ್ ಜೆಂಡರ್ ಡಿಸ್ಕ್ರಿಮಿನೇಷನ್. ವಾಟ್ ಆರ್ ದ ಮೆಜರ್ಸ್ ಅಂಡರ್ಟೇಕನ್ ಬೈ ಗವರ್ಮೆಂಟ್ ಟು ಇಂಪ್ರೂವ್ ಸ್ಟೇಟಸ್ ಆಫ್ ವುಮೆನ್. ಮಹಿಳೆಯರನ್ನ ಮೇಲೆತ್ತಲು ಅಥವಾ ಮಹಿಳೆಯರನ್ನ ಸಶಕ್ತರನ್ನಾಗಿಸಲು ಯಾವ ಯಾವ ಕ್ರಮಗಳನ್ನು ಗೌರ್ಮೆಂಟು ತಗೊಂಡಿದೆ, ಗೌರ್ಮೆಂಟ್ ಆಫ್ ಇಂಡಿಯಾ ಯಾವ್ಯಾವ ಕ್ರಮಗಳನ್ನು ಮಾಡಿದೆ ಅಂತ ಹೇಳ್ಬಿಟ್ಟು ನೋಡಿ. ಮಹಿಳೆಯರಿಗೋಸ್ಕರನೇ ಒಂದು ಮಿನಿಸ್ಟ್ರಿ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಮಾಡಿದೆ. ಮತ್ತು ರಿಸರ್ವೇಷನ್ ಇನ್ ಜಾಬ್ಸು 33% ಕೊಟ್ಟಿದೆ. 50% ರಿಸರ್ವೇಷನ್ ಇನ್ ಲೋಕಲ್ ಗೌರ್ಮೆಂಟ್ಸ್, ಯಾವುದು TP, ZP ಮತ್ತು ಗ್ರಾಮ ಪಂಚಾಯತಿಯಲ್ಲಿ 50% ಅವರೇ ಇರಬೇಕು. ಜೆಂಟ್ಸ್ಗೆ ಇಷ್ಟ ಇದ್ರೂ ಅವ್ರ ಮನೆಯಲ್ಲಿರೋ ಲೇಡೀಸ್ನೇ ಯಾರಾದರೂ ನಿಲ್ಲಿಸ್ಬೇಕಾಗುತ್ತೆ. ಈ ಥರ ಎಲ್ಲ ಅವ್ರನ್ನೂ ಕೂಡ ಎಂಪವರ್ ಮಾಡೋದಕ್ಕೆ ಇವೆಲ್ಲ ಪ್ರೋಗ್ರಾಮ್ಸು. ವುಮೆನ್ ಕಮಿಷನ್ ಮಹಿಳಾ ಆಯೋಗವನ್ನು ಮಾಡಿದೆ. ಸಖಿ ಸೆಂಟರ್ಗಳನ್ನು ಓಪನ್ ಮಾಡಿದೆ. ಈ ಥರ 1091 ನಂಬರ್ ಕೊಟ್ಟಿದೆ. ಅವ್ರಿಗೆ ಏನಾದರೂ ತೊಂದರೆ ಆದರೆ ಅದಕ್ಕೆ ಕಾಲ್ ಮಾಡ್ಬೋದು. ಈ ಥರ ಮಹಿಳಾ ಮಂಡಲಗಳು ಮತ್ತು ಡೌರಿ ಪ್ರಾಹಿಬಿಷನ್ ಆ್ಯಕ್ಟ್, ವರದಕ್ಷಿಣೆ ನಿಷೇಧ ಕಾಯ್ದೆ, ಈ ಥರ ಅನೇಕ ಕಾರ್ಯಕ್ರಮಗಳನ್ನು ಮಾಡಿದೆ. ತುಂಬ ಇದೆ, ಇನ್ನೂ ಬರಿಬೋದು. ಯೋಚನೆ ಮಾಡಿನೂ ಬರಿಬೋದು ನೀವು. ಇನ್ನೂ ಇದನ್ನ ಬಿಹೈಂಡ್ ಆನ್ಸರ್ ಮಾಡ್ಬೋದು. ನೆಕ್ಸ್ಟು ಇಲ್ಲೊಂದು ಕ್ವಶನ್ ಇದೆ ನೋಡಿ. ಲಿಸ್ಟ್ ಔಟ್ ದ ಮೆಜರ್ಸ್ ಟೇಕನ್ ಟು ಕಂಟ್ರೋಲ್ ಕರಪ್ಷನ್. ಕರಪ್ಷನ್ ಅಂದರೆ ಏನು, ಲಂಚ ತಗೊಳ್ಳೋದನ್ನು ಹೇಗೆ ನೀವು ಭ್ರಷ್ಟಾಚಾರ ಅಂತ ಕರೀತಾರೆ, ಎಕ್ಸಾಕ್ಟ್ ವರ್ಡು. ಭ್ರಷ್ಟಾಚಾರವನ್ನು ನಿಯಂತ್ರಿಸುವಂತಹ ಕ್ರಮಗಳು, ನೀವು ಹೇಗೆ ಭ್ರಷ್ಟಾಚಾರವನ್ನು ನಿಯಂತ್ರಿಸ್ತೀರಾ, ಕೆಲವೊಂದು ಕ್ರಮಗಳನ್ನು ಸೂಚಿಸಿ ಅಂತ ಕೇಳ್ತಾರೆ. ನೀವೇ ಅದನ್ನು ಆನ್ಸರ್ ಮಾಡಬೇಕು. ಲೋಕಪಾಲ್, ಲೋಕಾಯುಕ್ತ,
RTI ರೈಟ್ ಟು ಇನ್ಫಾರ್ಮೇಷನ್ ಆ್ಯಕ್ಟ್ 2005 ಬಂದಿದೆ. CC ಕ್ಯಾಮ್ರಾಸ್ ಹಾಕೋದು ಅಂಥದ್ದು ಆಫೀಸ್ಗಳಲ್ಲೆಲ್ಲ. ಸಕಾಲ ಲೇಟ್ ಮಾಡ್ದಂಗೆ ಬೇಗ ಅವ್ರು ಕೆಲಸ ಮಾಡಿಕೊಡ್ತಾರೆ. 21 days ಏನೋ ಇದೆ. ಈಗ ಅವಾಗೆಲ್ಲ ಕ್ಯಾಸ್ಟ್ ಸರ್ಟಿಫಿಕೇಟ್ 2-3 months ಅಲ್ಲಿ ಬೇಕಾಗಿತ್ತು. ಈ ಥರ ಎಲ್ಲ ಇದೆ. ಈಗ 21 days, ಕೆಲವೊಂದು 7 days ಅಲ್ಲೇ ಕೊಡಬೇಕು. ಈ ಥರ ಎಲ್ಲ ಇದೆ. ಇದರಿಂದ ನಾವು ಅಪ್ಲೈ ಮಾಡಿಬಿಟ್ಟು ಸುಮ್ಮನೆ ಆಗ್ತೀವಿ, ಅದು ಮನೆಗೆ ಬರುತ್ತೆ. ಇಲ್ಲಾಂದರೆ ದುಡ್ಡು ಕೊಡಬೇಕಾಗ್ತಿತ್ತು ಅವಾಗ. ಮತ್ತು ಜನಸ್ಪಂದನ, ಜನಸೇವಕು, ಕಂಪ್ಲೇಂಟ್ ಬಾಕ್ಸಸ್, ಕೆಲವೊಂದು ಆಫೀಸ್ ಮುಂದೆನೇ ಕಂಪ್ಲೇಂಟ್ ಬಾಕ್ಸಸ್ ಇಟ್ಟಿರೋದು, ಯಾರಾದರೂ ಡಿಮ್ಯಾಂಡ್ ಮಾಡ್ತಿದ್ರೆ ಈ ಥರ ಎಲ್ಲ ಬರೀಬೇಕು. ನೆಕ್ಸ್ಟ್, ವಾಟ್ ಆರ್ ದ ಕಾಸಸ್ ಫಾರ್ ಕರಪ್ಷನ್? ಕರಪ್ಷನ್ ಅಂದರೆ ಇದರಿಂದ ಏನಾಗುತ್ತೆ ತೊಂದರೆಗಳು, ಭ್ರಷ್ಟಾಚಾರದಿಂದ ಆಗುವಂಥ ತೊಂದರೆಗಳು. ಇದರಿಂದ ಕ್ಯಾಸ್ಟಿಸಮು, ನೆಪೋಟಿಸಮ್ ಈ ಥರ ಎಲ್ಲ ಆನ್ಸರ್ಸು. ಸೆಲ್ಫಿಶ್ ನೇಚರ್ ಆಫ್ ಮ್ಯಾನ್ ಇವೆಲ್ಲ ಬರ್ತವೆ. ನೆಕ್ಸ್ಟ್, ಮೇಕ್ ಎ ಲಿಸ್ಟ್ ಆಫ್ ಪ್ರೋಗ್ರಾಮ್ಸ್ ಇಂಪ್ಲಿಮೆಂಟೆಡ್ ಟು ಎರಾಡಿಕೇಟ್ ಪಾವರ್ಟಿ ಆರ್ ಈಕ್ವಾಲಿಟಿ. ನೋಡಿ, ಮೇಕ್ ಎ ಲಿಸ್ಟ್ ಇಂಪ್ಲಿಮೆಂಟ್ ಆಫ್ ಎರಾಡಿಕೇಟ್ ಪಾವರ್ಟಿ ಅಂದರೆ ಬಡತನವನ್ನು ನಿಯಂತ್ರಣ ಮಾಡುವಂತಹ ಕ್ರಮಗಳು, ನಿಯಂತ್ರಿಸುವ ಕ್ರಮಗಳು, ಅಥವಾ ಈಕ್ವಾಲಿಟಿ, ಎಲ್ಲರೂ ಸಮಾನತೆಯನ್ನು ಸಾಧಿಸಲು ಏನೇನು ಮಾಡ್ಬೋದು, ಇವೆಲ್ಲ 5 year ಪ್ಲಾನ್ಸ್ ಇವೆಲ್ಲ ಹಾಕೊಂಡಿರೋದು. ನರೇಗಾ ಆಗಿರ್ಬೋದು, ಇವೆಲ್ಲ ತುಂಬ ಇದೆ ಸ್ಕೀಮ್ಸು. ಇವನ್ನೆಲ್ಲ ಬರೀಬೇಕು. ಎಲ್ಲರನ್ನ ಸಮತೋಲನಕ್ಕೆ, ಸಮಾನತೆಗೆ ತರುವಂಥ ಒಂದು ಕೆಲಸ ಮಾಡೋದಕ್ಕೆ ಏನೇನು ಪ್ರೋಗ್ರಾಮ್ಸ್ ಬಂದಿದೆ ಅಂತ. ನೆಕ್ಸ್ಟ್, ಸೋಷಿಯಾಲಜಿ. ಸೋಷಿಯಲ್ ಸ್ಟ್ರಾಟಿಫಿಕೇಶನ್ 1 ಮಾರ್ಕಿನೊಂದು, 2 ಮಾರ್ಕಿನೊಂದು ಅಷ್ಟೇ ಕೇಳೋದು. ಇದರಲ್ಲಿ 1 ಮಾರ್ಕಿನ ಇಲ್ಲಿ ನೋಡಿ, ನಾನು ಆಗಲೇ ಹೇಳಿದೆ, ಸ್ಟೇಟ್ಮೆಂಟ್ಸ್ ಕೊಟ್ಟು ಇದನ್ನ ಯಾರು ಹೇಳಿದ್ರು ಅಂತ ಕೇಳ್ತಾರೆ. ಟ್ರೂಲಿ ದ ಹೋಲ್ ಮ್ಯಾನ್ ಕೈಂಡ್ ಈಸ್ ಒನ್, ಮಾನವ ಕುಲಂ ತಾನೊಂದೇ ವಲಂ ಎಂದು ಹೇಳಿದವರು ಯಾರು? ಪಂಪ. ಭಾಳ ಈಸಿ ಇದೆ ನೋಡಿ. ನೆಕ್ಸ್ಟ್, ಇದು ಕೇಳ್ತಾರೆ, ಭಾಳ ಇಂಪಾರ್ಟೆಂಟು. ನೆಕ್ಸ್ಟ್, ಅನ್ಟಚಬಿಲಿಟಿ ಈಸ್ ಎ ಸ್ಟಿಗ್ಮಾ ಆನ್ ಹಿಂದೂ ಸೊಸೈಟಿ. ಅಸ್ಪೃಶ್ಯತೆ ಅಂತ ಹೇಳಿದವರು ಯಾರು? ಹೂ ಟೋಲ್ಡ್? ಇದನ್ನು ಹೇಳಿದವರು ಯಾರು ಅಂದರೆ, ಅಸ್ಪೃಶ್ಯತೆ ಮಾನವ ಸಮಾಜಕ್ಕೆ ಅಂಟಿದ ಕಳಂಕ ಅಂತ ಹೇಳಿದವರು ಯಾರಪ್ಪ ಅಂದರೆ ಮಹಾತ್ಮ ಗಾಂಧೀಜಿ. ಮತ್ತೆ ಪ್ರಾಕ್ಟೀಸ್ ಆಫ್ ಅನ್ಟಚಬಿಲಿಟಿ ಇಸ್ ಪನಿಷಬಲ್ ಅಫೆನ್ಸ್. ಅಸ್ಪೃಶ್ಯತೆಯನ್ನು ಆಚರಣೆ ಮಾಡೋದು ಶಿಕ್ಷಾರ್ಹ ಅಪರಾಧ ಎಂದು ಹೇಳಿದಂತಹ ಆರ್ಟಿಕಲ್ ಯಾವುದು? 17. ಇವು 3 ಭಾಳ ಇಂಪಾರ್ಟೆಂಟ್ ಕ್ವಶನ್. 1 ಮಾರ್ಕ್ನಲ್ಲಿ ಇವು 3 ಕೇಳ್ತಾರೆ. ಯಾವ ಪಾಠದಲ್ಲಿ ಬೇರೆ ಆಪ್ಷನ್ಸ್ ಇಲ್ಲ. ಹಾಗಾಗಿ 3 ನೆನ್ಪಿಟ್ಕೊಂಡ್ರೆ 1 ಮಾರ್ಕ್ಸು ಜೋಬಲ್ಲೇ ನಿಮಗೆ. ನೆಕ್ಸ್ಟ್, ವಾಟ್ ಈಸ್ ಸೋಷಿಯಲ್ ಸ್ಟ್ರಾಟಿಫಿಕೇಶನ್? ಸಾಮಾಜಿಕ ವಿವಿಧ ಶ್ರೇಣಿಗಳನ್ನಾಗಿ ಸಮಾಜವನ್ನು ಹೇಗೆ ವಿಂಗಡಿಸಿ, ಸಾಮಾಜೀಕರಣ ಅಂದರೆ ಏನು ಅಂತ ಹೇಳ್ಬಿಟ್ಟು. ನೆಕ್ಸ್ಟ್, ವಾಟ್ ಈಸ್ ಮೀನ್ ಬೈ ಪ್ರೆಜುಡಿಸ್? ಪ್ರೆಜುಡಿಸ್ ಅಂದರೆ ಮೊದಲೇ ಒಂದು ಪೂರ್ವಾಗ್ರಹ ಪೀಡಿತರು ಅಂತ ಹೇಳ್ಬಿಟ್ಟು ಕರೀತಾರೆ. ಪೂರ್ವಾಗ್ರಹ ಎಂದರೆ ಏನು? ಪ್ರೆಜುಡಿಸ್ ಮೊದಲೇ ಒಂದು ಪರ್ಸನ್ ಬಗ್ಗೆ, ಒಬ್ಬ ವ್ಯಕ್ತಿ ಬಗ್ಗೆ, ಅಥವಾ ಒಬ್ಬ ಒಪಿನಿಯನ್ನ ಬಗ್ಗೆ, ಇದು ಹಿಂಗಿರ್ಬೋದೇನೋ, ಇದು ಹಿಂಗಿರ್ಬೋದು, ಯಾರೋ ಒಬ್ಬನು ನೋಡಿದ ತಕ್ಷಣವೇ ಈ ಥರ ಇವರು ಹಿಂಗೆ ನೋಡೋಕೆ ಹೆಂಗೆ ವೆಯ್ಟ್ ಇದ್ದಾನೆ, ಇವನು ಏನಕ್ಕೆ ಎಂಥ ಕ್ರೂರ ಆಗಿರ್ಬೋದು, ಈ ಥರ ಮೊದಲೇ ಗೆಸ್ ಮಾಡ್ತೀವಲ್ಲ, ಸರಿಯಾಗಿ ಅವ್ರ ಬಗ್ಗೆ ಗೊತ್ತಿಲ್ಲದೆ, ಅದನ್ನೇ ಪ್ರೆಜುಡಿಸ್ ಅಂತ ಕರೀತಾರೆ. 2 ಮಾರ್ಕ್ಸಿಗೆ ಕೇಳ್ಬೋದು, ಇದನ್ನು 1 ಮಾರ್ಕಿಗೂ ಕೇಳ್ಬೋದು. ನೆಕ್ಸ್ಟ್, ಯಾವುದಾದ್ರೂ ಲೀಗಲ್ ಮೆಜರ್ಸ್, ಅನ್ಟಚಬಿಲಿಟಿಯನ್ನು ಕಂಟ್ರೋಲ್ ಮಾಡೋದಕ್ಕೆ ಕಾನೂನಿನ ಅಡಿಯಲ್ಲಿ ಯಾವ್ಯಾವ ಕ್ರಮಗಳು ಇದ್ದಾವೆ ಅಂತ ಅವೆಲ್ಲ ಆ್ಯಕ್ಟ್ಸ್ ಬಂದಿದೆ. ಇವನ್ನೆಲ್ಲ ಮಾಡ್ಬೋದು ನಾವು, ಇವೆಲ್ಲ ಅಪ್ಲೈ ಮಾಡ್ಬೋದು. ಯಾರು ನಿಮ್ಮನ್ನು ಅನ್ಟಚಬಿಲಿಟೀಸ್ ಥರ ನೋಡ್ತಾ ಇದ್ದಾರೆ ಅಂದರೆ ಇವೆಲ್ಲ ಕಾನೂನಿನ ಕ್ರಮಗಳಿವೆಲ್ಲ ಇವೆ. ನೆಕ್ಸ್ಟ್, ಚಾಪ್ಟರ್ 9 ವರ್ಕ್ ಅಂಡ್ ಎಕನಾಮಿಕ್ ಲೈಫ್. 3 ಮಾರ್ಕ್ಸಿಂದ ಒಂದು ಪ್ರಶ್ನೆ. ಪೇಯ್ಡ್ ವರ್ಕ್, ಅನ್ಪೇಯ್ಡ್ ವರ್ಕ್ಗೆ ಡಿಫ್ರೆನ್ಸ್ ಏನು ಅಂತ ಕೇಳ್ತಾರೆ. ಪೇಯ್ಡ್ ವರ್ಕ್ ಅಂದರೆ ಏನು, ಅನ್ಪೇಯ್ಡ್ ವರ್ಕ್ ಅಂದರೆ ಏನು, ಅದಕ್ಕೆ ಎಕ್ಸಾಂಪಲ್ಸ್ ಕೊಟ್ಬಿಟ್ರೆ ಮುಗಿದಾಯಿತು. ಪೇಯ್ಡ್ ಅಂದರೆ ಕೂಲಿ ಸಹಿತ, ಕೂಲಿ ರಹಿತ ದುಡಿಮೆ ಎಂದರೇನು? ಕೂಲಿ ಸಹಿತ ಅಂದರೆ ಕೂಲಿ ತಗೊಂಡು, ಅಥವಾ ನಾವು ಹಣ ಅಥವಾ ಯಾವ್ದಾದ್ರು ವಸ್ತುಗಳನ್ನು ಆಕಾಂಕ್ಷೆ ಇಟ್ಕೊಂಡು ನಾವು ವರ್ಕ್ ಮಾಡ್ತೀವಲ್ಲ ಅದು. ಅದಕ್ಕೆ ಎಕ್ಸಾಂಪಲ್ ಯಾರ್ಯಾರಪ್ಪ ಅಂದರೆ ಕೃಷಿಕರು, ಹೊಲಗಳಲ್ಲಿ ಕೆಲಸ ಮಾಡೋವಂಥವ್ರು, ಫ್ಯಾಕ್ಟ್ರಿಗಳಲ್ಲಿ ಕೆಲಸ ಮಾಡೋರು, ಟೀಚರ್ಸು, ಡಾಕ್ಟರ್ಸು, ಇವರೆಲ್ಲ ಸಂಭಾವನೆ ಸಹಿತ ಅಂದರೆ ದುಡ್ಡು ತಗೊಂಡು ಕೆಲಸ ಮಾಡ್ತಾರೆ. ದುಡ್ಡು ಎಕ್ಸ್ಪೆಕ್ಟೇಷನ್ ಅಥವಾ ವಸ್ತುಗಳನ್ನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು. ಅನ್ಪೇಯ್ಡ್ ಅಂದರೆ ಯಾವುದೇ ದುಡ್ಡನ್ನು ಆಕಾಂಕ್ಷೆ ಇಟ್ಕೊಳ್ದೆ, ದುಡ್ಡಿಗೋಸ್ಕರ ಅಲ್ಲದೆ ಮಾಡುವಂಥ ಕೆಲಸ. ಫಾರ್ ಎಕ್ಸಾಂಪಲ್ ಯಾವ್ಯಾವಪ್ಪ ಅಂದರೆ ಪೇಂಟಿಂಗ್ ಆರ್ಟಿಸ್ಟು, ಚಿತ್ರಕಾರ ಒಂದು ಚಿತ್ರ ಬರೆದ್ರೆ ಅವನು ಖುಷಿಗೋಸ್ಕರ, ಅವನ ಆತ್ಮತೃಪ್ತಿಗೋಸ್ಕರ ಕೆಲಸ ಮಾಡೋದು. ದುಡ್ಡಿಗೆ ಮಾರೋದು ಮತ್ತೆ ಇದರಲ್ಲಿ ಬರಲ್ಲ. ಮತ್ತೆ ಸರ್ವಿಸ್ ಆಫ್ NCC ಅಲ್ಲಿರೋ ಫ್ರೀ ಸರ್ವಿಸ್ ಮಾಡ್ತಾ ಇರ್ತಾರೆ. ಮತ್ತೆ ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ಅವರು, ಮತ್ತೆ ಮನೆಯಲ್ಲಿ ಅಮ್ಮ ಮಹಿಳೆಯರು ಕೆಲಸ ಮಾಡ್ತಾರೆ, ಅದಕ್ಕೆ ಸ್ಯಾಲ್ರಿ ನಾವು ಕೊಡಲ್ಲ. ಇವೆಲ್ಲ ಅನ್ಪೇಯ್ಡ್ ವರ್ಕಲ್ಲಿ ಬರುತ್ತೆ.
ಸಂಭಾವನೆ ರಹಿತ ಅಥವಾ ಕೂಲಿ ರಹಿತ ದುಡಿಮೆ. ನೆಕ್ಸ್ಟ್, ವಾಟ್ ಈಸ್ ಮೀನಿಂಗ್ ಆಫ್ ಅನ್ಎಂಪ್ಲಾಯ್ಮೆಂಟ್? ವಾಟ್ ಆರ್ ದ ರೀಸನ್ಸ್ ಆಫ್ ಅನ್ಎಂಪ್ಲಾಯ್ಮೆಂಟ್? ಅನ್ಎಂಪ್ಲಾಯ್ಮೆಂಟ್ಗೆ ರೀಸನ್ಸ್ ಏನು, ಯಾವ ಕಾರಣಗಳನ್ನು ಕೊಡ್ತೀರಾ? ಮತ್ತೆ ವಾಟ್ ಆರ್ ದ ಮೆಜರ್ಸ್ ಟು ರಿಮೂವಲ್ ಅನ್ಎಂಪ್ಲಾಯ್ಮೆಂಟ್? ಅನ್ಎಂಪ್ಲಾಯ್ಮೆಂಟ್ ಅನ್ನ ಅಂದ್ರೆ ನಿರುದ್ಯೋಗವನ್ನ ಕಡಿಮೆ ಮಾಡೋದಕ್ಕೆ, ಕಂಟ್ರೋಲ್ ಮಾಡೋದಕ್ಕೆ ಯಾವ್ಯಾವ ಸ್ಟೆಪ್ಸ್ ತಗೊಂತೀರಾ ಅಂತಕ್ಕಂಥದ್ದು. ಮತ್ತೆ ಇನ್ನೊಂದು ಇಂಪಾರ್ಟೆಂಟ್ ಕ್ವಶನ್ ಬಂತು ನೋಡಿ, ಆರ್ಗನೈಸ್ಡ್ ವರ್ಕರ್ಸ್ ಮತ್ತೆ ಅನ್ಆರ್ಗನೈಸ್ಡ್ ವರ್ಕರ್ಸ್. ಸಂಘಟಿತ ಕೆಲಸಗಾರರು ಅಸಂಘಟಿತ ಕೆಲಸಗಾರರ ನಡುವೆ ಇರುವಂತ ಡಿಫ್ರೆನ್ಸಸ್ ಬಹಳ ಕ್ವಶನ್ ಪೇಪರ್ಸ್ ಅಲ್ಲಿ ಬಂದಿದೆ. ಇದು ಅವ್ರಿಗೆ ಫಿಕ್ಸ್ ಟೈಮ್ ಇರುತ್ತೆ, ಇವ್ರಿಗೆ ಫಿಕ್ಸ್ ಟೈಮ್ ಇರಲ್ಲ. ಇವ್ರಿಗೆ ಫಿಕ್ಸ್ ದುಡ್ಡು ಇರುತ್ತೆ, ಏನು ಸ್ಯಾಲ್ರಿ ಇರುತ್ತೆ, ಇವ್ರಿಗೆ ಇರಲ್ಲ. ಇವ್ರಿಗೆ ಪೆನ್ಷನ್ ಫೆಸಿಲಿಟಿ ಇರುತ್ತೆ, ಇವ್ರಿಗೆ ಇರಲ್ಲ. ಮೆಡಿಕಲ್ ಫೆಸಿಲಿಟಿ ಇರುತ್ತೆ, ಇರಲ್ಲ. ಇದು ಒಂದು ನೆನ್ಪಿಟ್ಕೊಂಡ್ರೆ ಇದನ್ನ ಆಟೋಮೆಟಿಕ್ ಆಗಿ ನೋ ಪೆನ್ಷನ್ ಫೆಸಿಲಿಟೀಸ್, ನೋ ಮೆಡಿಕಲ್ ಫೆಸಿಲಿಟೀಸ್, ನೋ ಪೇಯ್ಡ್ ಲೀವ್ಸ್ ಕೂಡ ಇರುತ್ತೆ, ದುಡ್ಡು ಕೊಡ್ತಾರೆ, ಇದು ಇರಲ್ಲ. ಈ ತರ ಬರಿಬಹುದು ಆರಾಮಾಗಿ. ಮತ್ತೆ ಇದರಲ್ಲಿ ಯಾರ್ಯಾರು ಬರ್ತಾರೆ ಎಕ್ಸಾಂಪಲ್, ಇವರು ಈ ತರ ಬರೆದ್ಬಿಟ್ರೆ ಮುಗಿತು. ಮತ್ತೆ ಪ್ರಾಬ್ಲಮ್ಸ್ ಆಫ್ ಅನ್ಆರ್ಗನೈಸ್ಡ್ ವರ್ಕರ್ಸ್, ಅಸಂಘಟಿತ ವಲಯದ ಕೆಲಸಗಾರರು ಅನುಭವಿಸುತ್ತಿರುವಂತಹ ಸವಾಲುಗಳು, ಅವ್ರಿಗಿರುವಂತಹ ತೊಂದರೆಗಳು ಏನು ಅಂತ ಕೇಳಿದ್ದಾರೆ. 2022ರಲ್ಲಿ ಕೇಳೋರೆ, 23ರಲ್ಲಿ ಕೇಳೋರೆ, 24ರಲ್ಲೂ ಕೇಳೋರು. ನೋಡಿ, ಇಲ್ಲಿ ಮೆನ್ಷನ್ ಮಾಡಿದ್ದೀನಿ. ತುಂಬಾ ಮೆನ್ಷನ್ ಮಾಡದೇ ಇರೋಕ್ಕೂ ಕೇಳೋರೆ, ನಾನು ನೆನಪಿರೋನ್ನ ಮಾತ್ರ ಮಾಡಿದ್ದೀನಿ ಅಷ್ಟೇ. ಮಾಡಿಲ್ಲ ಬಿಡು ಅಂತ ಇದನ್ನ ಮಾತ್ರ ತಗೋಬೇಡಿ ನೀವು. ನೆಕ್ಸ್ಟ್, ಇಂಡಿಯಾ. ಇಲ್ಲಿ ನೋಡಿ, ಇಲ್ಲಿ ಒಂದು ಚಾಪ್ಟರ್ ಇಂಡಿಯಾ ಜಿಯೋಗ್ರಾಫಿಕಲ್ ಪೊಸಿಷನ್ ಮ್ಯಾಪ್ ಅಲ್ಲಿ ಮಾತ್ರ ಕೇಳ್ತಾರೆ. ಅದಕ್ಕೆ ಕ್ವಶನ್ ಆನ್ಸರ್ಸ್ ಏನು ಮಾಡಿಲ್ಲ. ಇದನ್ನ ಜಸ್ಟ್ ಪಾಠ ಮೆನ್ಷನ್ ಮಾಡಿದ್ದೀನಿ. ಮ್ಯಾಪ್ ಅಲ್ಲಿ ಇದರಲ್ಲಿ ಪ್ಲೇಸ್ಗಳನ್ನು ನೋಡ್ಕೊಳ್ಳಿ. ಮ್ಯಾಪ್ ಲಾಸ್ಟಲ್ಲಿ ನಾನು ಬೇಕಾದ್ರೆ ಎಕ್ಸ್ಪ್ಲೇನ್ ಮಾಡ್ತೀನಿ, ಲಾಸ್ಟಲ್ಲಿ ಇದೆ ಅದು ಮ್ಯಾಪು. ನೆಕ್ಸ್ಟ್ ಚಾಪ್ಟರ್ ನಂಬರ್ 17 ಇಂಡಿಯಾ ಸೀಸನ್ಸ್. ಇದರಲ್ಲಿ 1 ಮಾರ್ಕ್ ಇಂದು ನೋಡಿ, ಆಗಲೇ ಹೇಳಿದೆ ಹೈಯೆಸ್ಟ್ ಟೆಂಪರೇಚರ್, ಕೋಲ್ಡೆಸ್ಟ್ ಪ್ಲೇಸ್ ಯಾವುದು ಅಂತ. ಹಾಟೆಸ್ಟ್ ಪ್ಲೇಸ್ ಇನ್ ದ ಕಂಟ್ರಿ ಗಂಗಾನಗರ. ಅತಿ ತಾಪ ಇರುವಂತಹ ಪ್ಲೇಸ್ ಎಲ್ಲಿದೆ? ಮತ್ತೆ ರಿಸೀವಿಂಗ್ ಲೀಸ್ಟ್ ರೈನ್ಫಾಲ್, ಕಡಿಮೆ ಮಳೆ ಬೀಳುವಂಥ ಪ್ಲೇಸು. ಈ ಥರ 1 ಮಾರ್ಕ್ ನಾವೆಲ್ಲ ತುಂಬ ಇದ್ದಾವೆ ನೋಡಿ. ಏಪ್ರಿಲ್ ಮೇಲ್ ಬೀಳುವಂಥ ಮಳೆಗಳು ಯಾವ ಸ್ಟೇಟಲ್ಲಿ ಬೀಳುತ್ತೆ, ಅಥವಾ ಯಾವ ಸ್ಟೇಟಲ್ಲಿ ಕೇಳಿಬಿಟ್ಟು ಮಳೆ ಯಾವ್ದು ಬೀಳುತ್ತೆ ಅಲ್ಲಿ ಅದ್ರ ಹೆಸರು. ಈ ಥರ ಏನು ಬೇಕಾದ್ರೂ ಕೇಳ್ತಾರೆ ಕ್ವಶನ್ನು. ನೀವು ಕರ್ನಾಟಕದಲ್ಲಿ ಏಪ್ರಿಲ್ ಮೇಲ್ ಬೀಳೋ ಮಳೆಯನ್ನು ಏನಂತ ಕರೀತಾರೆ? ಕಾಫಿ ತುಂತುರು ಮಳೆ, ಕಾಫಿ ಹೂ ಮಳೆ ಅಂತ ಕರೀತಾರೆ, ಕಾಫಿ ಬ್ಲಸಮ್. ಈ ಥರ. ನೆಕ್ಸ್ಟ್ ಚಾಪ್ಟರ್ 12 ಇಂಡಿಯಾ ಸಾಯಿಲ್ಸ್, ಭಾರತದ ಮಣ್ಣುಗಳು. 4 ಮಾರ್ಕ್ಸ್ ನೋಡಿ. ವಾಟ್ ಈಸ್ ಸಾಯಿಲ್ ಎರೋಷನ್? ಮಣ್ಣಿನ ಸವೆತ ಎಂದರೇನು? ವಾಟ್ ಆರ್ ದ ರೀಸನ್ಸ್ ಫಾರ್ ದ ಸಾಯಿಲ್ ಎರೋಷನ್? ಮಣ್ಣು ಹೇಗೆ ಕೊಚ್ಚೋಗುತ್ತೆ, ಏನೇನು ಕಾರಣಗಳು ಅದಕ್ಕೆ, ಅದನ್ನೆಲ್ಲ 1 ಮಾರ್ಕ್ ಪ್ಲಸ್ ಇದು 6 ಪಾಯಿಂಟ್ ಬರೆದ್ರೆ 3 ಮಾರ್ಕ್ಸ್. ಈ ಥರ ಇದೊಂದೇ ಕೇಳಿದ್ರೆ ಇದಕ್ಕೆ 8 ಪಾಯಿಂಟ್ ಬರಿಬೇಕು, ಆ ಥರ ಅಷ್ಟೇ. ನೆಕ್ಸ್ಟ್, ವಾಟ್ ಆರ್ ದ ಎಫೆಕ್ಟ್ಸ್ ಆಫ್ ಸಾಯಿಲ್ ಎರೋಷನ್? ಸಾಯಿಲ್ ಎರೋಷನ್ ಲೀಡ್ಸ್ ಟು ಮೆನಿ ಪ್ರಾಬ್ಲಮ್ಸ್. ಏನು ಮಣ್ಣು ಸವೆತ ಆಗೋದ್ರಿಂದ ಆಗುವಂಥ ದುಷ್ಪರಿಣಾಮಗಳು ಏನು? ಇವೆಲ್ಲ ಬರೀಬಹುದು, ಎಫೆಕ್ಟ್ಸ್. ನೆಕ್ಸ್ಟ್, ಲಿಸ್ಟ್ ಔಟ್ ದ ಮೆಥಡ್ಸ್ ಆಫ್ ಕನ್ಸರ್ವೇಷನ್ ಸಾಯಿಲ್. ಮಣ್ಣನ್ನು ಹೇಗೆ ಸಂರಕ್ಷಣೆ ಮಾಡ್ತೀರಾ, ಯಾವ ಕ್ರಮಗಳನ್ನು ಅನುಸರಿಸ್ತೀರಾ? ಕೌಂಟರ್ ಪ್ಲಗಿಂಗ್ ಅಂದರೆ ಇಳಿಜಾರಿಗೆ ಅಡ್ಡಲಾಗಿ ಉಳುಮೆ ಮಾಡೋದು. ಈ ಥರ ಎಲ್ಲ ತುಂಬ ಕ್ವಶನ್ಸು, ಆನ್ಸರ್ಸ್ ಆರಾಮಾಗಿ ಮಾಡ್ಬೋದು ನೀವು. ರೈತರ ಮಕ್ಕಳಾಗಿರೋದ್ರಿಂದ ಸ್ವಲ್ಪ ಯೋಚನೆ ಮಾಡಿದ್ರೆ, ಕ್ವಶನ್ ಅರ್ಥ ಮಾಡ್ಕೊಂಡ್ರೆ ಮಾಡ್ಬೋದು. ನೆಕ್ಸ್ಟ್, ವಾಟ್ ಆರ್ ದ ಡಿಫ್ರೆನ್ಸ್ ಬಿಟ್ವೀನ್ ಬ್ಲಾಕ್ ಸಾಯಿಲ್ ಅಂಡ್ ಲ್ಯಾಟ್ರೈಟ್ ಸಾಯಿಲ್? ಬ್ಲಾಕ್ ಕಪ್ಪು ಮಣ್ಣಿಗೂ ಮತ್ತೆ ಲ್ಯಾಟ್ರೈಟ್ ಮಣ್ಣಿಗೂ ಇರುವಂತಹ ಡಿಫ್ರೆನ್ಸ್ ಏನು? ಅಲ್ಲಿ ಯಾವ ಬೆಳೆ ಬೆಳೀತಾರೆ, ಇಲ್ಲಿ ಯಾವ ಬೆಳೆ ಬೆಳೀತಾರೆ, ಅಲ್ಲಿ ಎಷ್ಟು ರೈನ್ಫಾಲ್ ಮಳೆ ಬರುತ್ತೆ, ಇಲ್ಲಿ ಎಷ್ಟು ಬರೋಂಥ ಮಳೆಯಲ್ಲಿ ಇದು ಇರುತ್ತೆ. ಈ ಥರ ಇದನ್ನೆಲ್ಲ ಓದ್ಕೊಂಡ್ರೆ ಪಾಯಿಂಟ್ಸ್ ವೈಸು ಮಾಡ್ಕೋಬೋದು ಈಸಿಯಾಗಿ. ಅವನ್ನ ಹಾಕಿ ಇವನ್ನ ಬರೀರಿ. ನೆಕ್ಸ್ಟ್, ಫಾರೆಸ್ಟ್ ರಿಸೋರ್ಸಸ್ 3 ಮಾರ್ಕ್ಸ್ ಬರುತ್ತೆ ಇದು. ವಾಟ್ ಆರ್ ದ ಟೈಪ್ಸ್ ಆಫ್ ಇಂಡಿಯನ್ ಫಾರೆಸ್ಟ್? ಫಾರೆಸ್ಟ್ ಇಲ್ಲಿ ಭಾರತದಲ್ಲಿ ಕಂಡುಬರುವ ಅರಣ್ಯಗಳ ವಿಧಗಳು ಯಾವ್ಯಾವ ಅಂತ 6 ಇದಾವೆ ಮುಖ್ಯವಾಗಿ, ಅವನು ಬರೀಬಹುದು. ನೆಕ್ಸ್ಟ್, ಎಕ್ಸ್ಪ್ಲೈನ್ ದ ಇಂಪಾರ್ಟೆನ್ಸ್ ಆಫ್ ಫಾರೆಸ್ಟ್. ಇದೆ ಬಹಳ ಇಂಪಾರ್ಟೆಂಟ್ ಪ್ರಶ್ನೆ. ಅರಣ್ಯಗಳಿಂದಾಗುವ ಪ್ರಯೋಜನಗಳು, ಉಪಯೋಗಗಳು. ಎಲ್ರಿಗೂ ಪ್ಯೂರ್ ಏರ್ ಕೊಡ್ತಾ ಇದೆ, ಅಂದರೆ ಒಳ್ಳೆ ನೀರು, ಒಳ್ಳೆ ಗಾಳಿ, ಶುದ್ಧ ಗಾಳಿಯನ್ನು ಕೊಡುತ್ತೆ, ಫುಡ್ ಕೊಡುತ್ತೆ. ಈ ಥರ ಎಲ್ಲ ಈಸಿ ಇದೆ. ನೆಕ್ಸ್ಟ್, ವಾಟ್ ಆರ್ ದ ಮೆಥಡ್ಸ್ ಆಫ್ ಕನ್ಸರ್ವೇಷನ್ ಆಫ್ ಫಾರೆಸ್ಟ್? ಫಾರೆಸ್ಟ್ಗಳನ್ನು ನಾವು ಸಂರಕ್ಷಣೆ ಮಾಡಬೇಕಂದ್ರೆ ಯಾವ ಕ್ರಮಗಳನ್ನು ತಗೋಬೇಕು, ಆ ಪಾಯಿಂಟ್ಸು. ನೆಕ್ಸ್ಟ್, ಲಿಸ್ಟ್ ಔಟ್ ದ ರೀಸನ್ಸ್ ಫಾರ್ ಡಿಸ್ಟ್ರಕ್ಷನ್ ಆಫ್ ಫಾರೆಸ್ಟ್ ಆರ್ ಇಂಡಿಯಾ ಫಾರೆಸ್ಟ್ ಗ್ರಾಜುಯಲಿ ಡಿಕ್ರೀಸಿಂಗ್. ವೈ? ಸಿಗ್ನಿಫಿಕೆನ್ಸ್ ಕನ್ಸರ್ವೇಷನ್ ಆಫ್ ಫಾರೆಸ್ಟ್. ನೋಡಿ, ಇತ್ತೀಚಿನ ದಿನಗಳಲ್ಲಿ ಭಾರತದಲ್ಲಿ ಗಣನೀಯವಾಗಿ
ಅರಣ್ಯ ಕಡಿಮೆ ಆಗ್ತಾ ಇದೆ, ಏನು ಕಾರಣಗಳು ಕೊಡ್ತೀರಾ, ಯಾಕೆ ಕಡಿಮೆ ಆಗ್ತಾ ಇದೆ ಅಂತ ಕೇಳಿದ್ದಾರೆ. ಒಂದು 2-3 ಕ್ವಶನ್ ಪೇಪರಲ್ಲಿ ಇದನ್ನ ಓದ್ಕೊಳ್ಳಿ, ಭಾಳ ಈಸಿ ಇದೆ. ನೆಕ್ಸ್ಟ್ ಇನ್ನೊಂದು ಸಂಭವನೀಯ ಪ್ರಶ್ನೆ ಯಾವುದಪ್ಪ ಅಂದರೆ, ಎವರ್ಗ್ರೀನ್ ಫಾರೆಸ್ಟ್ಗೂ ಮತ್ತು ಡಿಸಿಡಿಯಸ್ ಫಾರೆಸ್ಟ್ಗೂ ಇರುವಂತಹ ಡಿಫ್ರೆನ್ಸ್ ಏನು ಅಂತ ಹೇಳ್ಬಿಟ್ಟು ಕೇಳಿದ್ದಾರೆ. ಈ ಮೊನ್ನೆ ಕೇಳಿರೋ ಪ್ರಶ್ನೆ ಪತ್ರಿಕೆಯಲ್ಲಿ ಮಾಡೆಲ್ ಪೇಪರಲ್ಲಿ ಬಂದಿದೆ ಅದು, ಅದನ್ನು ಓದ್ಕೊಂಡಿರಿ, ನೆಗ್ಲೆಕ್ಟ್ ಮಾಡೋಂಗಿಲ್ಲ. ಫಸ್ಟ್ ಹೊಸ ಪ್ರಶ್ನೆ ಅದು. ನೆಕ್ಸ್ಟ್ ಇಂಡಿಯಾ ವಾಟರ್ ರಿಸೋರ್ಸಸ್, ಇದರಲ್ಲಿ 2 ಮಾರ್ಕಿಂದ ಒಂದು ಪ್ರಶ್ನೆ ನೋಡಿ. ಇದರಲ್ಲಿ ವಾಟ್ ಈಸ್ ಇರಿಗೇಷನ್, ವಾಟ್ ಆರ್ ದ ಟೈಪ್ಸ್ ಆಫ್ ಇರಿಗೇಷನ್, ಅಂದರೆ ನೀರಾವರಿ ಎಂದರೆ ಏನು, ನೀರಾವರಿಯ ವಿಧಗಳು, ಬಹಳ ಈಸಿ. ನೆಕ್ಸ್ಟ್ ವಾಟ್ ಆರ್ ದ ಆಬ್ಜೆಕ್ಟಿವ್ಸ್ ಆರ್ ಏಮ್ಸ್ ಆಫ್ ಮಲ್ಟಿ ಪರ್ಪಸ್ ರಿವರ್ ವ್ಯಾಲಿ ಪ್ರಾಜೆಕ್ಟ್, ಬಹಳ ವೆರಿ ಇಂಪಾರ್ಟೆಂಟ್ ಪ್ರಶ್ನೆ ಇದು. ವಿವಿಧೋದ್ದೇಶ ನದಿ ಕಣಿವೆ ಯೋಜನೆಗಳಿಂದ ಅಥವಾ ಡ್ಯಾಮ್ಗಳಿಂದ ನೀರು ಕಟ್ಟೋದ್ರಿಂದ ಏನು ನಮಗೆ ಪ್ರಯೋಜನ ಆಗುತ್ತೆ ಅದರಿಂದ ಅಂತ ಸಿಕ್ಕಾಪಟ್ಟೆ ಪ್ರಯೋಜನಗಳು ಇದ್ದಾವೆ, ಒಂದ್ಸಲಿ ಓದ್ಕೊಳ್ಳಿ. ನೆಕ್ಸ್ಟ್ ವೈ ಈಸ್ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಕಂಪಲ್ಸರಿ ಟುಡೇ, ಇತ್ತೀಚಿನ ದಿನಗಳಲ್ಲಿ ಮಳೆ ನೀರು ಕೊಯ್ಲು ಯಾಕೆ ಮಹತ್ವವನ್ನು ಪಡ್ಕೊಂಡಿದೆ ಅಂತ ಹೇಳಿ ಬರಿಬೇಕು. ನೆಕ್ಸ್ಟ್ ವಾಟ್ ಈಸ್ ಪೆರನಿಯಲ್ ಕೆನಲ್ ಡಿಫರೆನ್ಸ್ ಫ್ರಮ್ ಫ್ಲಡ್ ಕೆನಲ್ಸ್, ಅಂದರೆ ಪ್ರವಾಹ ಕಾಲುವೆಗಳಿಗಿಂತ ಪೆರನಿಯಲ್ ಕೆನಲ್ ಇರುವಂತಹ ಡಿಫರೆನ್ಸ್ ಏನು, ಪ್ರವಾಹ ಕಾಲುವೆಗಳು ಮತ್ತು ಪೆರಿನಿಯಲ್ ಅಂದರೆ ಋತು ಅದೇನೋ ಬರುತ್ತೆ, ಎಕ್ಸಾಕ್ಟ್ ವರ್ಡ್ ಗೊತ್ತಾಗ್ತಿಲ್ಲ ನನಗೆ, ಹೌದು. ನೆಕ್ಸ್ಟ್ ಇನ್ ಇಂಡಿಯಾ ವೇರಿಯಸ್ ಟೈಪ್ಸ್ ಆಫ್ ಇರಿಗೇಷನ್ ಸಿಸ್ಟಮ್ ಆರ್ ಇನ್ ಯೂಸ್ ಬೈ, ವೇರಿಯಸ್ ಟೈಪ್ಸ್ ಆಫ್ ಇರಿಗೇಷನ್ ಸಿಸ್ಟಮ್ ಆರ್ ಇನ್ ಯೂಸ್ ಬೈ, ಯಾಕೆ ನಮ್ಮ ಭಾರತದಲ್ಲಿ ಬಹಳಷ್ಟು ಡಿಫರೆನ್ಸ್ ಆಗಿರುವಂತಹ ನೀರಾವರಿ ಪದ್ಧತಿಗಳು ಇದ್ದಾವೆ ಯಾಕೆ ಅಂತ, ಅವರ ಲೋಕಲಿಟಿಗೆ ತಕ್ಕಂಗೆ, ಅವರ ಮಣ್ಣಿನ ಗುಣಕ್ಕೆ ತಕ್ಕಂಗೆ ಅವರು ಮಾಡ್ಕೊಂಡಿರ್ತಾರೆ. ಇದನ್ನೆಲ್ಲ ನೀವು ಬರೀಬೇಕಾಗುತ್ತೆ. ಮತ್ತು ನದಿ ಕೆಲವು ಕಡೆ ನದಿಗಳಿರ್ತವೆ, ಕೆಲವು ಕಡೆ ಇರಲ್ಲ, ಅವ್ರು ಬೋರ್ ಹಾಕ್ಸ್ಕೊಂಡಿರ್ತಾರೆ, ಇಲ್ಲ ಬಾವಿ ಇರೋ ಕಡೆ ಬಾವಿ ಇರುತ್ತೆ, ಈ ಥರ. ಎಕ್ಸ್ಪ್ಲೈನ್ ದ ಇಂಪಾರ್ಟೆನ್ಸ್ ಆಫ್ ರೈನ್ ವಾಟರ್ ಹಾರ್ವೆಸ್ಟಿಂಗ್, ಅದೇ ಆಗಲೇ ಹೇಳಿದೆ ನಾನು, ಮಳೆ ನೀರು ಬರುತ್ತಲ್ಲ ಅದನ್ನು ನಾವು ಸಂರಕ್ಷಣೆ ಮಾಡ್ಕೊಳ್ಳೋದ್ರಿಂದ ಏನು ಉಪಯೋಗ ಇದೆ ಅಂತಕ್ಕಂಥದ್ದು. ನೆಕ್ಸ್ಟ್ ಎಕನಾಮಿ ಆ್ಯಂಡ್ ಗೌರ್ನಮೆಂಟ್, ಹೂ ಈಸ್ ದ ಫಾದರ್ ಆಫ್ ಇಂಡಿಯನ್ ಎಕನಾಮಿಕ್ ಪ್ಲಾನಿಂಗ್, ಯಾರು ಅಂತ ಹೇಳ್ಬಿಟ್ಟು, ಯಾರು ನಮ್ಮ ಭಾರತದ ಎಕನಾಮಿಕ್ ಪ್ಲಾನಿಂಗ್ ಅಂದರೆ ಆರ್ಥಿಕ ಯೋಜನೆಯ ಪಿತಾಮಹ, ಭಾರತದ ಆರ್ಥಿಕ ಯೋಜನೆಯ ಪಿತಾಮಹ ಯಾರು, ಭಾಳ ಸಲ ಕೇಳಿದ್ದಾರೆ. ಯಾಕೆ ಅವರನ್ನೇ ಅಂತ ಕರೀತಾರೆ, ಅವರೊಂದು ಬುಕ್ ಬರೆದಿದ್ದಾರೆ, ಅದಕ್ಕೆ ಅದನ್ನೆಲ್ಲ ಬರೀಬೇಕು. ನೆಕ್ಸ್ಟ್ ವಾಟ್ ಈಸ್ ಪ್ರೀ ಹಾರ್ವೆಸ್ಟಿಂಗ್ ಟೆಕ್ನಾಲಜಿ, ಅಂದರೆ ವ್ಯವಸಾಯ ಪೂರ್ವ ತಂತ್ರಜ್ಞಾನ, ನಾವು ಸುಗ್ಗಿ ಪೂರ್ವ ತಂತ್ರಜ್ಞಾನ ಅಂತ ಹೇಳ್ಬಿಟ್ಟು ಕರಿತೀವಿ. ಬೆಳೆ ಇಡೋಕ್ಕಿಂತ ಮೊದಲಿಂದ ಬೆಳೆ ಇಡೋವರೆಗೂ ಏನು ಮಾಡ್ತೀವಿ ಅದನ್ನು. ನೆಕ್ಸ್ಟ್ ವಾಟ್ ಈಸ್ ಪೋಸ್ಟ್ ಹಾರ್ವೆಸ್ಟಿಂಗ್, ಬೆಳೆ ಕೈಗೆ ಬಂದ ಮೇಲೆ ನಾವು ಅದನ್ನು ಪ್ಯಾಕಿಂಗ್ ಮಾಡೋದಾಗಿರ್ಬೋದು, ಮಾರ್ಕೆಟಿಂಗ್ ಮಾಡೋದಾಗಿರ್ಬೋದು, ಅದನ್ನ ಹೆಂಗೆ ಸಂರಕ್ಷಣೆ ಮಾಡ್ಕೊತೀಯ ಅದ್ರ ಬಗ್ಗೆ ಇದು. ಇದರಲ್ಲಿ 2ರಲ್ಲಿ ಒಂದು ಪಕ್ಕ ಕೇಳ್ತಾರೆ. ನೆಕ್ಸ್ಟ್ ವಾಟ್ ಈಸ್ ದ ಆಬ್ಜೆಕ್ಟಿವ್ಸ್ ಆಫ್ 5 ಇಯರ್ ಪ್ಲಾನ್ಸ್, 5 ಪಂಚವಾರ್ಷಿಕ ಯೋಜನೆಗಳಿಂದ ಏನೇನು ಉದ್ದೇಶಗಳನ್ನು ಇಟ್ಕೊಂಡು ಜಾರಿಗೆ ತಂದಿದ್ದಾರೆ. ನೆಕ್ಸ್ಟ್ ನಮ್ಮ ಭಾರತದ ಲಿಸ್ಟ್ ಔಟ್ ದ ಅಚೀವ್ಮೆಂಟ್ಸ್ ಆಫ್ 5 ಇಯರ್ ಪ್ಲಾನ್ಸ್, ದ ಗ್ರೌತ್ ಆಫ್ ನ್ಯಾಷನಲ್ ಇನ್ಕಮ್, ಭಾರತದ ಅಭಿವೃದ್ಧಿಯಲ್ಲಿ 5 ಪಂಚವಾರ್ಷಿಕ ಯೋಜನೆಗಳ ಮಹತ್ವ ಏನು. ಪ್ರೀ ಹಾರ್ವೆಸ್ಟಿಂಗ್ ಪೋಸ್ಟ್ ಹಾರ್ವೆಸ್ಟಿಂಗ್ ಆಗಲೇ ಹೇಳಿದೆ ನಾನು. ನೆಕ್ಸ್ಟ್ ಬ್ಯಾಂಕ್ ಪಾಠದಲ್ಲಿ ಬ್ಯಾಂಕ್ ಅನ್ನೋ ವರ್ಡ್ ಎಲ್ಲಿಂದ ಬಂತು, ಈ ಥರ ಅನೇಕ ಪ್ರಶ್ನೆಗಳು ಇದ್ದಾವೆ, ಇನ್ನು ಓದ್ಕೊಳ್ಳಿ, 1 ಮಾರ್ಕ್, ನಾವು ಯಾವ ಬೇಕಾದ್ರೂ ಕೇಳ್ಬೋದು. ನೆಕ್ಸ್ಟ್ ವಾಟ್ ಆರ್ ದ ಫಂಕ್ಷನ್ಸ್, ಸರ್ವಿಸಸ್, ಅಡ್ವಾಂಟೇಜಸ್, ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಬ್ಯಾಂಕ್, ಯಾವ ಪ್ರಶ್ನೆ ಕೇಳಿದ್ರು ಇದೇ ಆನ್ಸರ್ ಅದಕ್ಕೆಲ್ಲ. ಅದೇನು ಮಾಡುತ್ತೆ, ಅಕ್ಸೆಪ್ಟ್ ಲೋನ್ಸು, ಲೆಂಡಿಂಗ್ ಲೋನ್ಸು, ಟ್ರಾನ್ಸ್ಫರ್ ಮನಿ, ಕಲೆಕ್ಟ್ ಮನಿ, ಸೇಫ್ ಡೆಪಾಸಿಟ್ ಲಾಕರ್ಸು, ಕ್ರೆಡಿಟ್ ಕಾರ್ಡು, ಡೆಬಿಟ್ ಕಾರ್ಡು, ಆನ್ಲೈನ್ ಬ್ಯಾಂಕಿಂಗು, ಮೊಬೈಲ್ ಬ್ಯಾಂಕಿಂಗ್, ಈ ಥರ ತುಂಬ ಪಾಯಿಂಟ್ಸ್ ಬರೀಬೋದು. ಮತ್ತು ಬ್ಯಾಂಕ್ ಅಕೌಂಟ್ ಟೈಪ್ಸ್ ಯಾವ್ಯಾವ ಇದ್ದಾವೆ ನಿಮಗೆ ಇದರಲ್ಲಿ 1 ಮಾರ್ಕಿಗೆ ಏನು ಕೇಳ್ತಾರೆ ಅಂದರೆ ಸ್ಟೂಡೆಂಟ್ಗೆ ಬೇಕಾಗಿರೋಂಥ ಅಕೌಂಟ್ ಯಾವುದು, ಈ ಥರ ಕೇಳ್ತಾರೆ ಈಗ ಪ್ರಶ್ನೆ. ಮತ್ತು ಫ್ಯೂಚರ್ ಡೇಟಿಗೆ ಬೇಕಾಗಿರೋಂಥ ಒಬ್ಬ ರಾಜು ಅನ್ನಕ್ಕಂದವನು ಅವ್ನ ಮಗಳ ಮದುವೆ ಮಾಡೋದಕ್ಕೆ ಫ್ಯೂಚರಲ್ಲಿ ಒಂದು 15 ವರ್ಷ ಬಿಟ್ಟು ಅವನು ಮಗಳ ಮದುವೆಗಂತ ದುಡ್ಡು ಕೂಡಿಕ್ಬೇಕು, ಅವನಿಗೆ ಯಾವುದು ಅಕೌಂಟು ಸೂಕ್ತ, ಈ ಥರ ಕೇಳ್ತಾರೆ. ಮತ್ತು ಬಿಸ್ನೆಸ್ ಮ್ಯಾನ್ಗೆ ಯಾವುದು ಸೂಕ್ತ, ಕರೆಂಟ್ ಅಕೌಂಟ್. ಇದರಲ್ಲಿ 4ರಲ್ಲಿ ಒಂದು ಪ್ರಶ್ನೆ 1 ಮಾರ್ಕಿಗೆ ಫಿಕ್ಸು. ನೆಕ್ಸ್ಟ್ ಎಕ್ಸ್ಪ್ಲೈನ್ ದ ಫಂಕ್ಷನ್ಸ್ ಆಫ್ ಪೋಸ್ಟಲ್ ಬ್ಯಾಂಕಿಂಗ್, ಅಂಚೆ ಕಚೇರಿಗಳ ಫಂಕ್ಷನ್ಸ್ ಅಂದರೆ ಸೇವೆಗಳು
ಕಾರ್ಯಗಳು ಏನೇನು ಕೆಲಸ ಮಾಡ್ತವೆ. 1 ಮಾರ್ಕ್ಗೆ ನ್ಯಾಷನಲ್ ಕಿಸಾನ್ ಸರ್ಟಿಫಿಕೇಟ್ ಇಂಡಿಯಾದಲ್ಲಿ ಯಾರು ಇಶ್ಯೂ ಮಾಡ್ತಾರೆ ಅಂತ ಕೇಳಿದ್ದಾರೆ, ಪೋಸ್ಟ್ ಆಫೀಸ್ ಆನ್ಸರ್. ಇದು ಬಹಳ ಇಂಪಾರ್ಟೆಂಟ್ ಪ್ರಶ್ನೆ. ಮತ್ತೆ ಎಕ್ಸ್ಪ್ಲೈನ್ ದ ಪ್ರೊಸೀಜರ್ ಟು ಓಪನ್ ಎ ಬ್ಯಾಂಕ್. ಓಪನ್ ಅಕೌಂಟನ್ನ ನೀವು ಬ್ಯಾಂಕಲ್ಲಿ ಹೋಗಿ ಒಂದು ಅಕೌಂಟ್ ಓಪನ್ ಮಾಡಬೇಕಂದ್ರೆ ನೀನು ಏನೇನು ಮಾಡ್ತೀಯ ಫಸ್ಟಿಂದ ಲಾಸ್ಟ್ವರೆಗೂ ಸ್ಟೆಪ್ಸ್ ಬರೀಬೇಕು. ಫಸ್ಟ್ ನೀನು ಯಾವ ಬ್ಯಾಂಕ್, ನೀನು ಬಿಸ್ನೆಸ್ ಮ್ಯಾನ್ ಆಗಿದ್ರೆ ಕರೆಂಟ್ ಅಕೌಂಟು ನೆನ್ಪಿಟ್ಕೋಬೇಕು, ಸ್ಟೂಡೆಂಟ್ ಆಗಿದ್ರೆ ಸೇವಿಂಗ್ಸ್ ಅಕೌಂಟು. ಇದು ಫಸ್ಟ್ ನನ್ನ ಮೈಂಡಲ್ಲಿ ಇಟ್ಕೋಬೇಕು. ಅಲ್ಲಿಂದ ಸ್ಟಾರ್ಟ್ ಮಾಡಬೇಕು ನೀವು ಆನ್ಸರ್. ಮತ್ತು ಅಕೌಂಟ್ ಓಪನ್ ಆಗೋವರೆಗೂ ನೀನು ಏನೇನು ಮಾಡ್ತೀಯ ಅನ್ನೋದ್ರ ಬಗ್ಗೆ. ನೆಕ್ಸ್ಟ್, ಎಕ್ಸ್ಪ್ಲೈನ್ ದ ಪೊಲಿಟಿಕಲ್ ರೀಸನ್ಸ್ ಫಾರ್ 1857 ರೆವಲ್ಟ್. ಅಂದರೆ ರಾಜಕೀಯ ಕಾರಣಗಳು ಯಾವ್ಯಾವು. ಮತ್ತೆ ಎಕನಾಮಿಕ್ ರೀಸನ್ಸ್ ಅಂದರೆ ಆರ್ಥಿಕ ಕಾರಣಗಳು ಯಾವುವು ಆ ರೆವಾಲ್ಟ್ಗೆ. ಮತ್ತೆ ಲಿಸ್ಟ್ ಔಟ್ ದ ರೀಸನ್ಸ್ ದಟ್ ಲೆಡ್ ಟು ದ ಫೈಲ್ಯೂರ್ ಆಫ್ 1857 ರೆವಾಲ್ಟ್. ಅಂದರೆ 1857 ದಂಗೆ ವಿಫಲತೆಗೆ ಕಾರಣಗಳೇನು. ಇದನ್ನು ಬಹಳ ಸಲ ಕೇಳಿದ್ದಾರೆ, ಇಂಪಾರ್ಟೆಂಟ್ ಪ್ರಶ್ನೆ ಇದೆ. ನೆಕ್ಸ್ಟ್, ವಾಟ್ ಆರ್ ದ ರಿಸಲ್ಟ್ಸ್ ಆರ್ ಎಫೆಕ್ಟ್ಸ್. ರಿಸಲ್ಟ್ಸ್ ಆರ್, ಇದು ರಾಂಗ್ ಇದೆ, OR ಅದು. ಇದು ಇಂಡಿಯನ್ ಮ್ಯಾಗ್ನಾ ಕಾರ್ಟಾ ಅಥವಾ 1857 ರೆವಲ್ಟ್. 1857 ದಂಗೆ ಆಗಿದ್ದಕ್ಕೆ ಏನೇನು ಪರಿಣಾಮಗಳಾದವು ನಮ್ಮ ಭಾರತೀಯರ ಮೇಲೆ, ಬ್ರಿಟಿಷರು ಯಾವ ಥರ ಚೇಂಜಸ್ ಮಾಡಿಕೊಂಡ್ರು ಅಧಿಕಾರ ಮಾಡೋದ್ರ ಬಗ್ಗೆ ಬರೀಬೇಕು. ನೆಕ್ಸ್ಟ್, ಎಕ್ಸ್ಪ್ಲೈನ್ ದ ರೋಲ್ ಆಫ್ ಮಾಡರೇಟ್ಸ್. ಮಾಡರೇಟ್ಸ್ ಅಂದರೆ ಮಂದಗಾಮಿಗಳ ಪಾತ್ರವೇನು, ಸ್ವತಂತ್ರ ಹೋರಾಟದಲ್ಲಿ ಮಂದಗಾಮಿಗಳ ಪಾತ್ರ. ನೆಕ್ಸ್ಟ್, ಇದು ಬಾಲಗಂಗಾಧರ ಅವರ ಪಾತ್ರ ಅಥವಾ ಎಕ್ಸ್ಟ್ರೀಮಿಸ್ಟ್ಸ್ ಅಂದರೆ ತೀವ್ರಗಾಮಿಗಳ ಪಾತ್ರ ಕೇಳಿದ್ರು ಅದನ್ನೇ ಬರೀಬೋದು, ಬಾಲಗಂಗಾಧರ ಕೇಳಿದ್ರು ಅದನ್ನೇ ಬರೀಬೋದು. ಅವರು ಒಬ್ಬ ಎಕ್ಸ್ಟ್ರೀಮಿಸ್ಟ್ ಆಗಿರೋದ್ರಿಂದ. ನೆಕ್ಸ್ಟ್, ಹೌ ಡಿಡ್ ರೆವಲ್ಯೂಷನರೀಸ್ ಫೈಟ್ ಅಗೇನಿಸ್ಟ್ ದ ಬ್ರಿಟಿಷ್ ಡ್ಯೂರಿಂಗ್ ದ ನ್ಯಾಷನಲ್ ಮೂವ್ಮೆಂಟ್. ನ್ಯಾಷನಲ್ ಮೂವ್ಮೆಂಟ್ ಸ್ವತಂತ್ರ ಹೋರಾಟದಲ್ಲಿ ರೆವಲ್ಯೂಷನರೀಸ್ ಅಂದರೆ ಕ್ರಾಂತಿಕಾರಿಗಳ ಪಾತ್ರವೇನು. ಎಕ್ಸ್ಪ್ಲೈನ್ ದ ಜಲಿಯನ್ ವಾಲಾಬಾಗ್ ಮಸ್ಸಾಕ್ರೆ ಅಂದರೆ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡದ ಕುರಿತು ಬರೆಯಿರಿ. ಹೌ ವಾಸ್ ನಾನ್ ಕೋಆಪರೇಷನ್ ಮೂವ್ಮೆಂಟ್ ಪ್ಲಾನ್ಡ್. ನಾನ್ ಕೋಆಪರೇಷನ್ ಅಂದರೆ ಅಸಹಕಾರ ಚಳವಳಿ ಯಾವ ಥರ ಯಾವ್ಯಾವ ಪ್ರೋಗ್ರಾಮ್ಸ್ ಹಾಕೊಂಡು ಮಾಡಿದ್ರು ನಮ್ಮ ಇಂಡಿಯಾದವರು ಅಂತ. ನೆಕ್ಸ್ಟ್, ಎಕ್ಸ್ಪ್ಲೈನ್ ದ ರೋಲ್ ಆಫ್ ಸುಭಾಷ್ ಚಂದ್ರ ಬೋಸ್ ಇನ್ ದ ಫ್ರೀಡಮ್ ಮೂವ್ಮೆಂಟ್ ಆಫ್ ಇಂಡಿಯಾ. ಫ್ರೀಡಮ್ ಮೂವ್ಮೆಂಟ್ ಅಲ್ಲಿ ಸ್ವತಂತ್ರ ಹೋರಾಟದಲ್ಲಿ ಸುಭಾಷರ ಪಾತ್ರ ಬಹಳ ಈಸಿ ಇದೆ. ನೆಕ್ಸ್ಟ್, ಅಂಬೇಡ್ಕರ್ ಅವರ ಪಾತ್ರ, ನೆಹರೂರವರ ಪಾತ್ರ. ಎಷ್ಟು ಕ್ವಶನ್ ಇದಾವೆ, ಒಂದೇ ಪ್ರಶ್ನೆ ಬರೋದು 4 ಮಾರ್ಕ್ಸ್ಗೆ. ಅವೆಲ್ಲ ಓದ್ಕೊಂಡ್ರೆ ಒಂದು 4 ಮಾರ್ಕ್ಸ್ ಬರುತ್ತೆ. ನೆಕ್ಸ್ಟ್, ಇನ್ನು ಕಮ್ಮಿ ಆಗ್ತಾ ಇದೆ ಸರ್, ಇನ್ನು ಸ್ವಲ್ಪ ಹೊತ್ತು ಮುಗಿಸ್ಬಿಡ್ತೀನಿ. ವಾಟ್ ಆರ್ ದ ಪ್ರಾಬ್ಲಮ್ಸ್ ಫೇಸ್ಡ್ ಇಂಡಿಯಾ ಆಫ್ಟರ್ ಇಂಡಿಪೆಂಡೆನ್ಸ್. ಭಾರತಕ್ಕೆ ಸ್ವತಂತ್ರ ಬಂದ ಮೇಲೆ ಏನು ಪ್ರಾಬ್ಲಮ್ಸ್ ಫೇಸ್ ಮಾಡಿದ್ವಿ ಅನ್ನೋದು. ಮತ್ತೆ ಹೌ ವಾಸ್ ಪಾಂಡಿಚೇರಿ ಲಿಬರೇಟೆಡ್ ಫ್ರಮ್ ಫ್ರೆಂಚ್ನಿಂದ ಪಾಂಡಿಚೇರಿ ನಮಗೆ ಹೇಗೆ ಬಂತು, ಹೇಗೆ ನಾವು ಅದು ಭಾರತದಲ್ಲಿ ಸೇರಿಸ್ಕೊಂಡ್ವಿ. ಜುನಾಗಢ ಅದನ್ನೇ ಹೇಗೆ ಸೇರಿಸ್ಕೊಂಡ್ವಿ. ಇವೆಲ್ಲ ಸಪ್ರೇಟ್ ಇದ್ವು, ಸ್ವತಂತ್ರ ನಾವೇ ಒಂದು ದೇಶ ಅಂತ ರಾಜರು ಬಿಟ್ಟಿರಲಿಲ್ಲ. ಗೋವಾನು ಅಷ್ಟೇ ಪೋರ್ಚುಗೀಸರು ಆಳ್ವಿಕೆ ಮಾಡ್ತಾ ಇದ್ರು, ಅದನ್ನು ನಾವು ಹೇಗೆ ಸೇರಿಸ್ಕೊಂಡ್ವಿ. ಇವೆಲ್ಲ 2 ಮಾರ್ಕ್ಸ್ ಕ್ವಶನ್ಸು, 4 ಪಾಯಿಂಟ್ ಮಾಡ್ಕೊಳ್ಳಿ. ಮತ್ತೆ ವರ್ಲ್ಡ್ ವಾರ್, ಇದರಲ್ಲಿ 1 ಮಾರ್ಕಿನವೇ 2 ಪ್ರಶ್ನೆ ಕೇಳೋದು. ವರ್ಲ್ಡ್ ವಾರ್ ಜಾಗತಿಕ ಮಹಾಯುದ್ಧಗಳು, ಅದರಲ್ಲಿ ಭಾರತದ ಪಾತ್ರ ಈ ಪಾಠದಲ್ಲಿ ಎಲ್ಲ 30 ಪ್ರಶ್ನೆ ಮಾಡಿದ್ದೀನಿ. 30 ಪ್ರಶ್ನೆ ಮಾಡಿದ್ದೀನಿ. ಇದರಲ್ಲಿ 14 ಇದ್ದಾವೆ, ಇನ್ನೊಂದು ಕ್ವಿಜ್ದೊಂದು ಸಪ್ರೇಟ್ ಮಾಡಿದ್ದೀನಿ, ಅದರಲ್ಲಿ 30 ಇದ್ದಾವೆ. ಇದಕ್ಕಿನ್ನೂ ಜಾಯಿನ್ ಮಾಡಿಲ್ಲ, ಅದರಲ್ಲಿ 1-2 ಪ್ರಶ್ನೆ ಬರುತ್ತೆ. ನೆಕ್ಸ್ಟ್, 1 ಮಾರ್ಕಿನ ನೀವೆಲ್ಲ ಓದ್ಕೊಳ್ಳೇಬೇಕಾಗುತ್ತೆ. ನೆಕ್ಸ್ಟ್, ಇಂಡಿಯನ್ ಫಾರಿನ್ ಪಾಲಿಸಿ ಅಂಡ್ ಗ್ಲೋಬಲ್ ಚಾಲೆಂಜಸ್. ಇದು ಎಕ್ಸ್ಪ್ಲೈನ್ ದ ಬೇಸಿಕ್ ಪ್ರಿನ್ಸಿಪಲ್ಸ್ ಆಫ್ ಇಂಡಿಯನ್ ಫಾರಿನ್ ಪಾಲಿಸಿ. ಭಾರತದ ವಿದೇಶಾಂಗ ನೀತಿಯ ತತ್ವಗಳು ಇವು. ಮತ್ತೆ ಇಂಡಿಯನ್ ಗವರ್ಮೆಂಟ್ ಟ್ಯಾಕ್ಲಿಂಗ್ ದ ಚಾಲೆಂಜಸ್ ಆಫ್ ಟೆರರಿಸಮ್. ಟೆರರಿಸಮ್ ಅಂದ್ರೆ ಭಯೋತ್ಪಾದನೆಯನ್ನು ನಿಗ್ರಹಿಸಲು ಭಾರತ ಸರ್ಕಾರ ಯಾವ ಕ್ರಮಗಳನ್ನು ಕೈಗೊಂಡಿದೆ. ಮತ್ತೆ ಹೌ ಈಸ್ ಇಂಡಿಯಾ ಟ್ರೈಯಿಂಗ್ ಟು ಪ್ರೊಟೆಕ್ಟ್ ಹ್ಯೂಮನ್ ರೈಟ್ಸ್. ಮಾನವ ಹಕ್ಕುಗಳನ್ನು ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ಭಾರತ ಹೇಗೆ ಪ್ರಯತ್ನ ಪಡ್ತಾ ಇದೆ ಇದು. ಮತ್ತೆ ವರ್ಲ್ಡ್ ಆರ್ಗನೈಸೇಷನ್ಸ್ ಅಲ್ಲೂ 1 ಮಾರ್ಕಿನವು 2 ಮಾರ್ಕ್ಸಿನವು ಇದಾವೆ, 4 ಮಾರ್ಕಿಂದು ಒಂದಿದೆ. ಇವೆಲ್ಲ 1 ಮಾರ್ಕಿನ ಪ್ರಶ್ನೆಗಳು, ಓದ್ಕೊಳ್ಳೇಬೇಕು, ಆಪ್ಷನ್ ಇಲ್ಲ. ಎಕ್ಸ್ಪ್ಲೈನ್ ದ ಆಬ್ಜೆಕ್ಟಿವ್ಸ್ ಆಫ್ ಫುಡ್ ಅಂಡ್ ಅಗ್ರಿಕಲ್ಚರ್ ಆರ್ಗನೈಸೇಷನ್. ಕೃಷಿ ಮತ್ತು ಆಹಾರ ಮತ್ತು ಕೃಷಿ ಸಂಘಟನೆಯ ಉದ್ದೇಶಗಳೇನು ಅಂತ ಹೇಳ್ಬಿಟ್ಟು. ನೆಕ್ಸ್ಟ್, ಅಚೀವ್ಮೆಂಟ್ಸ್ ಆಫ್ ಯುನೈಟೆಡ್ ನೇಷನ್ಸ್. ವಿಶ್ವಸಂಸ್ಥೆಯ ಸಾಧನೆಗಳು ಬಹಳ ಇಂಪಾರ್ಟೆಂಟ್ ಪ್ರಶ್ನೆ. ಮತ್ತೆ
ಏಮ್ಸ್ ಅಂಡ್ ಆಬ್ಜೆಕ್ಟಿವ್ಸ್ ಆಫ್ UNO, ಯುನೈಟೆಡ್ ನೇಷನ್ಸ್ ಆಫ್ ಆರ್ಗನೈಸೇಷನ್ಸ್ ಗುರಿಗಳು ಅಥವಾ ಉದ್ದೇಶಗಳು ಏನು ಅಂತ ಒಂದು ಚಾಪ್ಟರ್ ಒಂದು ಕ್ವಶನ್ ಇದೆ. ಮತ್ತೆ ಕಲೆಕ್ಟಿವ್ ಬಿಹೇವಿಯರ್ಸ್, ಇದರಲ್ಲಿ 1 ಮಾರ್ಕ್ ಇಂದ 2 ಪ್ರಶ್ನೆ ಇರ್ತವೆ ನೋಡಿ, ಬಹಳ ಈಸಿ. ನರ್ಮದಾ ಸೈಲೆಂಟ್ ವ್ಯಾಲಿ ಎಲ್ಲ ಆಯಿತು, ನರ್ಮದಾ ಬಚಾವೋ ನಾಯಕತ್ವ ಯಾರು ವಹಿಸಿದ್ರು, ಈ ಥರ ಇರುತ್ತೆ. ಇದೆಲ್ಲ 14 ಮಾಡಿದ್ದೀನಿ ನಾನು. ಮತ್ತೆ ಸೋಷಿಯಲ್ ಚಾಲೆಂಜಸ್ 2 ಮಾರ್ಕ್ಸ್ ಇಂದ ಒಂದು ಪ್ರಶ್ನೆ ಇದೆ. ಎಕ್ಸ್ಪ್ಲೈನ್ ದ ಕಾಸಸ್ ಚೈಲ್ಡ್ ಲೇಬರ್ಗೆ ಯಾವ ಕಾರಣಗಳು, ಅಥವಾ ಚಿಕ್ಕ ಮಕ್ಕಳಿಗೆಲ್ಲ ಕೆಲಸಕ್ಕೆ ಇಡ್ತಾರಲ್ಲ, ಬಾಲ ಕಾರ್ಮಿಕತೆಗೆ ಕಾರಣಗಳು. ಮತ್ತೆ ಡೌರಿ ಕಂಟ್ರೋಲ್ ಮಾಡೋದಕ್ಕೆ ಏನೇನು ಮಾಡ್ತಿದ್ದೀರಾ, ವರದಕ್ಷಿಣೆ ನಿಗ್ರಹ ಮಾಡೋದಕ್ಕೆ. ಚೈಲ್ಡ್ ಲೇಬರ್ ಅಂದರೆ ಏನು, ವಾಟ್ ಈಸ್ ಚೈಲ್ಡ್ ಲೇಬರ್, ಈ ಥರ ಇದೆಲ್ಲ ಭಾಳ ಈಸಿ ಇದ್ದಾವೆ. 2 ಮಾರ್ಕ್ಸಿಂದ ಅಷ್ಟೇ ಕೇಳೋದು ಇದರಲ್ಲಿ. ನೆಕ್ಸ್ಟ್ ಲ್ಯಾಂಡ್ ಯೂಸ್ ಆ್ಯಂಡ್ ಅಗ್ರಿಕಲ್ಚರ್, ಇದರಲ್ಲಿ 2 ಮಾರ್ಕ್ಸ್ದು ಒಂದು ಪ್ರಶ್ನೆ ಬರುತ್ತೆ. ಇದರಲ್ಲೂ ಅಷ್ಟೇ ಮೆನ್ಷನ್ ದ ಫ್ಯಾಕ್ಟರ್ಸ್, ಇದು ಲ್ಯಾಂಡ್ ಆರ್ ಕ್ರಾಪ್ ಪ್ಯಾಟ್ರನ್, ಬೆಳೆಯನ್ನು ಅಥವಾ ನಾವು ಭೂಬಳಕೆಯನ್ನು ಹೇಗೆ ನಾವು ಯೂಸ್ ಮಾಡ್ಕೊತೀವಿ, ಅದಕ್ಕೆ ಯಾವ ಅಂಶಗಳು ಕಾರಣವಾಗ್ತವೆ ಅಂತ ಹೇಳ್ಬಿಟ್ಟು. ಭೂಮಿಯ ಜಾಸ್ತಿ ಎಲ್ಲಿ ಬಳಸ್ಕೊತೀವಿ ಅಂತಕ್ಕಂಥದ್ದು. ಚೆನ್ನಾಗಿ ಎಲ್ಲ ಫೆಸಿಲಿಟಿ ಇರೋ ಕಡೆ ಭೂ ಬಳಕೆ ಜಾಸ್ತಿ ಇರುತ್ತೆ, ಈ ಥರ. ನೆಕ್ಸ್ಟ್ ಮಿನರಲ್ಸ್ ಅಂಡ್ ಪವರ್ ರಿಸೋರ್ಸಸ್, ಈ ಚಾಪ್ಟ್ರಲ್ಲೂ 1 ಮಾರ್ಕಿನ ನಾವು ಅಷ್ಟೇ. ನೆಕ್ಸ್ಟ್ ಇದ್ಯಾವುದು, ಇದರಲ್ಲಿ ನೋಡಿ ಮ್ಯಾಪ್ಗೆ ಒಂದು ಪ್ರಶ್ನೆ ಬರುತ್ತೆ. ಮೇಜರ್ ಇಂಡಸ್ಟ್ರೀಸ್, ಫ್ಯಾಕ್ಟ್ರಿಗಳು, ಕಾರ್ಖಾನೆಗಳು, ಭಾರತದ ಪ್ರಮುಖ ಕಾರ್ಖಾನೆಗಳು ನೋಡಿ. ಇದರಲ್ಲಿ ಡಿಸ್ಟ್ರಿಕ್ಟ್ ವಾಟ್ ಆರ್ ದ ಸರ್ವಿಸಸ್ ಪ್ರೊವೈಡೆಡ್ ಬೈ ಡಿಸ್ಟ್ರಿಕ್ಟ್ ಇಂಡಸ್ಟ್ರಿಯಲ್ ಸೆಂಟರ್ಸ್, ಜಿಲ್ಲಾ ಕಾರ್ಖಾನೆ ಅಥವಾ ಜಿಲ್ಲಾ ಕಾರ್ಖಾನೆ ಕೇಂದ್ರಗಳು ಏನೇನು ಸರ್ವಿಸ್ಗಳನ್ನು ಕೊಡ್ತವೆ. ಹೊಸದಾಗಿ ಓಪನ್ ಮಾಡೋರು ಅಲ್ಲಿ ಹೋಗ್ಬೋದು, ನಾವು ಅಲ್ಲಿ ಹೋದರೆ ಅವರೆಲ್ಲ ಇವೆಲ್ಲ ಸರ್ವಿಸ್ಗಳನ್ನು ಇದೆ. ನೆಕ್ಸ್ಟ್ ವಾಟ್ ಆರ್ ದ ಫ್ಯಾಕ್ಟರ್ಸ್ ದಟ್ ಇನ್ಫ್ಲುಯೆನ್ಸ್ ದ ಲೊಕೇಶನ್ ಆಫ್ ಇಂಡಸ್ಟ್ರೀಸ್, ಲೊಕೇಶನ್ ಇಂಡಸ್ಟ್ರಿಗಳು ಯಾಕೆ ಕೆಲವೇ ಕಡೆ ಇರ್ತವೆ, ಅವಾಗೆಲ್ಲ ಯಾವ್ಯಾವ ಫೆಸಿಲಿಟಿ ಬೇಕು ಇಂಡಸ್ಟ್ರಿ ಇರೋದಕ್ಕೆ. ಫಾರ್ ಎಕ್ಸಾಂಪಲ್ಲು ಕರೆಂಟ್ ಇರಬೇಕು, ನೀರಿರಬೇಕು, ನುರಿತ ಕೆಲಸಗಾರರು ಸಿಗಬೇಕು, ಮತ್ತು ಟ್ರಾನ್ಸ್ಪೋರ್ಟೇಷನ್ ಇರಬೇಕು, ಬಂಡವಾಳ ಇರಬೇಕು. ಇವೆಲ್ಲ ಎಲ್ಲಿ ಇರ್ತದೋ ಅಲ್ಲಿ ಫ್ಯಾಕ್ಟ್ರಿಗಳು ಇರ್ತವೆ. ಫಾರ್ ಎಕ್ಸಾಂಪಲ್ಲು ಬೆಲ್ಲ ಎಲ್ಲಿದೆಯೋ ನೊಣಗಳು ಅಲ್ಲಿ ಬರ್ತವೆ, ಆ ಥರ ಅಥವಾ ಇರುವೆಗಳು ಬರ್ತವೆ, ಆ ಥರ. ಇದು ಕೂಡ ಅಷ್ಟೇ, ಇವೆಲ್ಲ ಇರೋ ಕಡೆ ಫ್ಯಾಕ್ಟ್ರಿಗಳು ಇರ್ತವೆ. ಫ್ಯಾಕ್ಟ್ರಿಗಳು ಅಲ್ಲೇ ಯಾಕಿದ್ದಾವೆ, ನಮ್ಮಲ್ಲಿ ಯಾಕಿಲ್ಲ ಅಂದರೆ ಅದಕ್ಕೇನೋ ಒಂದು ರೀಸನ್ಸು ಇರ್ತವೆ. ನೆಕ್ಸ್ಟ್ ಚಾಪ್ಟರ್ 30 ಇಂಡಿಯಾ ನ್ಯಾಚುರಲ್ ಡಿಸಾಸ್ಟರ್ಸ್. ನೋಡಿ ಇವಕ್ಕೆಲ್ಲದಕ್ಕೂ ಭಾರತದಲ್ಲಿ ವಿಕೋಪಗಳ, ಈಗ ಫಾರ್ ಎಕ್ಸಾಂಪಲ್ಲು ಫ್ಲಡ್ಸ್, ಲ್ಯಾಂಡ್ ಸ್ಲೈಡ್ಸ್ ಅಂದರೆ ಭೂಕುಸಿತ ಅಂತ ಕರೀತಾರೆ. ಫ್ಲಡ್ಸು, ಪ್ರವಾಹಗಳು, ಲ್ಯಾಂಡ್ ಸ್ಲೈಡ್ಸು, ಇದು ಅಷ್ಟೇ ಭೂಕುಸಿತ. ಅರ್ಥಕ್ವೇಕ್ಸ್, ಭೂಕಂಪಗಳು. ಕೋಸ್ಟಲ್ ಎರೋಷನ್ ಅಂದರೆ ಕಡಲ್ ಕೊರೆತ ಅಂತ ಕರೀತಾರೆ. ಸಮುದ್ರದ ಪಕ್ಕದಲ್ಲಿ ಅಲೆಗಳು ಬಂದು ಲ್ಯಾಂಡು ಕೊಚ್ಕೊಂಡು ಹೋಗ್ತಾ ಇರುತ್ತೆ. ಇದಕ್ಕೆಲ್ಲದಕ್ಕೂ ರೀಸನ್ಸು ಒಂದೇ. ನಾನು ಹಂಗೆ ಮಾಡಿದ್ದೀನಿ ಕ್ವಶನ್ ಆನ್ಸರು, ಸ್ವಲ್ಪ ಆವ್ರೇಜ್ ಮಕ್ಕಳಿಗೆ ಯೂಸ್ ಆಗಲಿ ಅಂತ ಹೇಳ್ಬಿಟ್ಟು. ಮತ್ತು ಇದಕ್ಕೆ ಎಫೆಕ್ಟ್ಸ್ ಆಫ್ ಅರ್ತ್, ಏನೇನು ಪ್ರಾಬ್ಲಮ್ಸ್ ಆಗುತ್ತೆ ಅಂತಕ್ಕಂಥದ್ದು ಒಂದು ಸ್ವಲ್ಪ ಮಾಡಿದ್ದೀವಿ. ನೆಕ್ಸ್ಟ್ ಎಕ್ಸ್ಪ್ಲೈನ್ ದ ಪ್ರಿಕಾಷನರಿ ಮೆಜರ್ಸ್. ಇವೆಲ್ಲ ಆಗೋದ್ರಿಂದ ನಾವು ಇವೆಲ್ಲ ಕಂಟ್ರೋಲ್ ಮಾಡೋದಕ್ಕೆ ನಾವು ಯಾವ್ಯಾವ ಕ್ರಮಗಳನ್ನು ತಗೋಬೇಕು ಅನ್ನೋದು ಇದು. ಮತ್ತೆ ರೂರಲ್ ಡೆವಲಪ್ಮೆಂಟ್, ಇದರಲ್ಲಿ 3 ಮಾರ್ಕ್ಸ್ ಒಂದು ಪ್ರಶ್ನೆ ಬರುತ್ತೆ. 1 ಮಾರ್ಕಿಂದು ಬರ್ತವೆ, 1 ಮಾರ್ಕಿಂದು ಓದ್ಕೊಳ್ಳಿ. 3 ಮಾರ್ಕಿಂದ ಮುಖ್ಯವಾಗಿ ಇಲ್ಲಿದೆ ನೋಡಿ. ವಾಟ್ ಆರ್ ದ ಇಂಪಾರ್ಟೆನ್ಸ್ ಆಫ್ ರೂರಲ್ ಡೆವಲಪ್ಮೆಂಟ್. ರೂರಲ್ ಡೆವಲಪ್ಮೆಂಟ್ ಅಂದರೆ ಗ್ರಾಮೀಣಾಭಿವೃದ್ಧಿ ಯಾಕೆ ಮಹತ್ವ, ಗ್ರಾಮೀಣಾಭಿವೃದ್ಧಿಗೆ ಯಾಕೆ ಮಹತ್ವ ಕೊಡ್ತೀವಿ. ಹಳ್ಳಿಗಳು ಇಂಪ್ರೂವ್ ಆದ್ರೇ ನಿಜವಾದ ಭಾರತ ಅಭಿವೃದ್ಧಿ ಆಗುತ್ತೆ ಅಂತ ಗಾಂಧೀಜಿಯವರು ಹೇಳಿದ್ದಾರೆ. ಅದರ ಪ್ರಕಾರ ಬಹಳ ಇಂಪಾರ್ಟೆನ್ಸ್ ಇದೆ. ನೆಕ್ಸ್ಟ್ ಡಿಸೆಂಟ್ರಲೈಸೇಷನ್, ಗ್ರಾಮ ಅಂದರೆ ಅಧಿಕಾರ ವಿಕೇಂದ್ರೀಕರಣ ಆಗೋದ್ರಿಂದ ಗಾಂಧೀಜಿಯವರ ಕಾನ್ಸೆಪ್ಟ್, ಗ್ರಾಮ ಸ್ವರಾಜ್ಯ ಕಾನ್ಸೆಪ್ಟ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿ. ಅಧಿಕಾರ ವಿಕೇಂದ್ರೀಕರಣದ ಬಗ್ಗೆ ಬರೆಯಿರಿ ಅಂತ ಕೇಳ್ತಾರೆ. ಹೌ ಈಸ್ ವುಮೆನ್ ಸೆಲ್ಫ್ ಹೆಲ್ಪ್ ಗ್ರೂಪ್, ಮಹಿಳಾ ಸ್ವಶಕ್ತಿ ಸಂಘಗಳ ಯಾವ ಥರ ಪ್ರೋಗ್ರೆಸ್, ಸೊಸೈಟಿ ಪ್ರೋಗ್ರೆಸ್ ಆಗೋದಕ್ಕೆ ಹೆಲ್ಪ್ ಆಗ್ತಾ ಇದ್ದಾವೆ ಸಂಘಗಳಿಂದ ಇದು. ನೆಕ್ಸ್ಟ್ ಪಬ್ಲಿಕ್ ಫಿನಾನ್ಸ್ ಆ್ಯಂಡ್ ಬಡ್ಜೆಟ್, ಇದರಲ್ಲೇ ಒಂದು 3 ಮಾರ್ಕ್ಸಿಂದ ಒಂದು ಇಂಪಾರ್ಟೆಂಟ್ ಪ್ರಶ್ನೆ ಇರಬೇಕು. ಇಲ್ಲಿ ನೋಡಿ, ಪ್ರೈವೇಟ್ ಫೈನಾನ್ಸು ಪಬ್ಲಿಕ್ ಫೈನಾನ್ಸ್ ಡಿಫ್ರೆನ್ಸ್ ಏನಿದೆ ಅಂತ ಒಂದು. ನಾನ್ ಟ್ಯಾಕ್ಸ್, ಗೌರ್ಮೆಂಟ್ಗೆ ನಾನ್ ಟ್ಯಾಕ್ಸ್ ರೆವಿನ್ಯೂ ಎಲ್ಲಿಂದ ಬರುತ್ತೆ, ಟ್ಯಾಕ್ಸ್, ಡೈರೆಕ್ಟ್ ಟ್ಯಾಕ್ಸ್ ಬಿಟ್ಟು. ಇನ್ನು ಇಂಪಾರ್ಟೆನ್ಸ್ ಪಬ್ಲಿಕ್ ಫಿನಾನ್ಸ್ ಅಂದರೆ ಸಾರ್ವಜನಿಕ ಹಣಕಾಸಿನ ಮಹತ್ವವೇನು
ಅಂತ ಹೇಳ್ಬಿಟ್ಟು ಒಂದು ಪ್ರಶ್ನೆ, ಭಾಳ ಇಂಪಾರ್ಟೆಂಟ್ ಪ್ರಶ್ನೆ ಅದು. ನೆಕ್ಸ್ಟ್ ಲಾಸ್ಟ್ ಚಾಪ್ಟರ್, ಸೆಕೆಂಡ್ ಲಾಸ್ಟ್ ಇದು ಎಂಟರ್ಪ್ರಿನರ್ಶಿಪ್ಪು, ಕ್ಯಾರೆಕ್ಟರಿಸ್ಟಿಕ್ಸ್ ಅವ್ರದ್ದು. ಎಂಟರ್ಪ್ರಿನರ್ಶಿಪ್ ಎಕನಾಮಿಕ್ ಡೆವಲಪ್ಮೆಂಟ್ ಆಫ್ ದ ಕಂಟ್ರಿ. ನೋಡಿ ರೋಲ್ ಏನು ಪ್ಲೇ ಮಾಡ್ತಾರೆ ಅಂತ. ಉದ್ಯಮಿ ದೇಶದ ಅಭಿವೃದ್ಧಿಯಲ್ಲಿ ಯಾವ ಥರ ಪಾತ್ರವನ್ನು ವಹಿಸ್ತಾನೆ ಅಂತಕ್ಕಂಥ ಪ್ರಶ್ನೆ. ನೆಕ್ಸ್ಟ್ ಕ್ಯಾರೆಕ್ಟರಿಸ್ಟಿಕ್ಸು ಅಂದರೆ ಲಕ್ಷಣಗಳು, ಉದ್ಯಮಿಯ ಲಕ್ಷಣಗಳು ಯಾವುವು, ಭಾಳ ಈಸಿ ಇದೆ. ವಾಟ್ ಆರ್ ದ ಫಂಕ್ಷನ್ಸ್ ಆಫ್ ಎಂಟರ್ಪ್ರಿನರ್ಸ್, ಅವರ ಕಾರ್ಯಗಳು, ಉದ್ಯಮಿ ಯಾವ್ಯಾವ ಕಾರ್ಯಗಳನ್ನು ಮಾಡ್ತಾನೆ, ಕೆಲಸಗಳನ್ನು. ಲಾಸ್ಟ್ ಚಾಪ್ಟರ್ ಕನ್ಸ್ಯೂಮರ್ ಎಜುಕೇಷನ್ ಆ್ಯಂಡ್ ಪ್ರೊಟೆಕ್ಷನ್. ನೋಡಿ ವೈ ವಾಸ್ ವರ್ಲ್ಡ್ ಕನ್ಸ್ಯೂಮರ್ ಡೇ ಸೆಲೆಬ್ರೇಟೆಡ್ ಆನ್ March 15th ಆಫ್ ಎವರಿ ಇಯರ್. ಪ್ರತಿ ವರ್ಷ 15ನೇ ತಾರೀಕೆ ಯಾಕೆ ವರ್ಲ್ಡ್ ಕನ್ಸ್ಯೂಮರ್ ಡೇ, ವಿಶ್ವ ಗ್ರಾಹಕರ ದಿನಾಚರಣೆಯನ್ನು ಮಾಡ್ತಾರೆ ಅಂತಕ್ಕಂಥದ್ದು. ಇದನ್ನು ಓದ್ಕೊಂಡ್ರೆ ಇದನ್ನು ನೀವು ಆನ್ಸರ್ ಮಾಡ್ಬೋದು. ಇದು ರೈಟ್ಸ್ ಯಾವ್ಯಾವ ಇದ್ದಾವೆ ಅಂತ ಇವರೇ 4 ರೈಟ್ಸ್ ಕೊಟ್ಟಿದ್ದಾರೆ. ಆ ರೈಟ್ಸೇ ಇಲ್ಲಿದೆ. ಇದಾದಮೇಲೆ ಇನ್ನು ಫೈನಲಿ ಮ್ಯಾಪು ನೋಡಿ, ಮ್ಯಾಪಲ್ಲಿ ಪ್ಲೇಸ್ಗಳು ಇಲ್ಲಿ ಕೊಟ್ಟಿದ್ದೀನಿ, ನಂಬರ್ ಇಲ್ಲಿ ಕೊಟ್ಟು ಪ್ಲೇಸ್ ಇಲ್ಲಿ ಕೊಟ್ಟಿದ್ದೀನಿ. ಭಾಳ ಇಂಪಾರ್ಟೆಂಟ್ ಇಂದಿರಾ ಪಾಯಿಂಟ್ ನೋಡಿ, ನಂಬರ್ 1, ನಂಬರ್ 3 ಪಾಕ್ ಸ್ಟ್ರೈಟು, ಈ ಥರ ಇದನ್ನು ನೋಡ್ಕೊಳ್ಳಿ. ಹಾಂ ಓಕೆ. ಒಂದೇ ಸಲ ಏಕ್ದಮ್ ದೊಡ್ಡದಾಗುತ್ತಾ ಇದೆ. ನೆಕ್ಸ್ಟ್ ನೋಡಿ 4 ಮ್ಯಾಪ್ ಕೊಟ್ಟಿದ್ದೀನಿ, ಒಂದೊಂದರಲ್ಲಿ 10 ಪ್ಲೇಸ್. ಇದು ಉತ್ಕಲ್ ತೀರ. ಎಲ್ಲನೂ ಎಕ್ಸ್ಪ್ಲೇನ್ ಮಾಡೋಕ್ಕೆ ಟೈಮ್ ಸ್ವಲ್ಪ ಕಮ್ಮಿ ಇರೋದ್ರಿಂದ ಸ್ವಲ್ಪ ಸ್ಪೀಡಾಗಿ ಹೋಗ್ತಾ ಇದ್ದೀನಿ. ಭಾಳ ಇಂಪಾರ್ಟೆಂಟ್ ಇರೋವನ್ನೇ ಮ್ಯಾಪಲ್ಲಿ ಎಲ್ಲ ಪ್ಲೇಸ್ ಮಾಡಿದ್ದೀನಿ ನಾನು. ಸ್ವಲ್ಪ ಮ್ಯಾಪ್ ಮಾಡೋವಾಗ ಸ್ವಲ್ಪ ದೊಡ್ಡದು ಗುರುತಿಸ್ಬೇಕು ನೀವು, ಒಂದು ಬಾಲ್ ಸೈಜು. ಇಲ್ಲಾಂದರೆ ಅಕ್ಕಪಕ್ಕ ಇದ್ರೂ ಕವರ್ ಆಗುತ್ತೆ. ನೀವು ಚುಕ್ಕೆ ಇಡ್ತೀರಾ, ಇಲ್ಲಾಂದರೆ ಅಲ್ಲಿ ಬರಿತೀರಾ, ಅದರಿಂದ ಉಪಯೋಗ ಬರಲ್ಲ. ನೋಡಿ ಕೋರಮಂಡಲ್ ತೀರ, ಮತ್ತು ಡ್ಯಾಮ್ಗಳು, ಎಲ್ಲ ಬಂದರುಗಳು. ಒಂದು ಪ್ರಾಕ್ಟೀಸ್ ಮಾಡ್ಕೊಳ್ಳೋದಕ್ಕೆ ಒಂದು ಖಾಲಿ ಕೊಟ್ಟಿದ್ದೀನಿ, ಪ್ರಾಕ್ಟೀಸ್ ಮಾಡಿ. ಇಂಥದ್ದು ಒಂದು ಬರ್ಕೊಂಡು ಒಂದು 5-6 ನೀವೆಲ್ಲ ಒಂದು ಕಡೆಯಿಂದ ಗುರ್ತಾಕೊಂಡು ಎಷ್ಟು ನೆನಪಿದಾವೋ ನೆಕ್ಸ್ಟ್ ಅದ್ರ ಜೊತೆಗೆ ಇನ್ನೊಂದು 5 ಓದ್ಕೊಂಡು ಹಂಗೆ ಕಂಟಿನ್ಯೂ ಮಾಡಬೇಕದು, ಇಲ್ಲ ಅಂದರೆ ಬರಲ್ಲ. ಥ್ಯಾಂಕ್ ಯು ಸೋ ಮಚ್. ಇದುವರೆಗೂ ಸುದೀರ್ಘವಾಗಿ ನಮ್ಮ ಪರಮೇಶ್ ಸಹ ಶಿಕ್ಷಕರು ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಒಂದು ಪಾಠವನ್ನು ಮಾಡಿದ್ದಾರೆ. ಸಮಾಜ ವಿಜ್ಞಾನದಲ್ಲಿ ಒಟ್ಟು 33 ಲೆಸನ್ಗಳಿದ್ದಾವೆ. ಆ ಸಿಲೆಬಸ್ಸೇ ಭಾಳ ದೊಡ್ಡದಾಗಿದೆ. ಆ ದೊಡ್ಡದಾಗಿರೋ ಸಿಲೆಬಸ್ ದೊಡ್ಡದಾಗಿದ್ದರೂ ಸಮೇತ ಭಾಳ ಇಂಟ್ರೆಸ್ಟ್ ಆಗಿದೆ ಸಬ್ಜೆಕ್ಟು. ಅದಕ್ಕೆ ಸ್ವಲ್ಪ ಟೈಮು, ಕಾಲಾವಕಾಶ ಹೆಚ್ಚಿನದಾಗಿ ಬೇಕಾಗಿತ್ತು. ನಾವು ನಮ್ಮ ಟೈಮ್ ಶೆಡ್ಯೂಲ್ನಲ್ಲಿ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ನಾವು ಇವತ್ತು ಇಷ್ಟನ್ನು ಮಾಡಿದ್ವಿ. ಮುಂದಿನ ಪೀರಿಯಡ್ನಲ್ಲಿ ಬ್ರೀಫಾಗಿ ಎಲ್ಲನೂ ಒಂದೊಂದೇ ಪ್ರತಿಯೊಂದು ವಿಭಾಗವನ್ನು ಮಾಡ್ಕೊತ ಹೋಗ್ತೀವಿ. ಹಿಸ್ಟ್ರಿನೇ ಒಂದಿನ, ಎಕನಾಮಿಕ್ಸೇ ಒಂದಿನ, ಪೊಲಿಟಿಕಲ್ ಸೈನ್ಸೇ ಒಂದಿನ, ಈ ಥರ ಮಾಡ್ಕೊಂಡು ಹೋಗ್ತೀವಿ. ಈಗ ಸದ್ಯಕ್ಕೆ ನಾಳೆ ನಡೀತಕ್ಕಂಥ ಒಂದು ಪರೀಕ್ಷೆ ಸಮಾಜ ವಿಜ್ಞಾನ ಏನಿದೆ ಅದಕ್ಕೆ ಸಂಭವನೀಯ ಪ್ರಶ್ನೆಗಳನ್ನ ಶ್ರೀಯುತರು ಇದುವರೆಗೂ ಒದಗಿಸಿಕೊಟ್ಟಿದ್ದಾರೆ. ಅವರಿಗೆ ಮತ್ತೊಮ್ಮೆ ನಾನು ನಮ್ಮ ಪಾವಗಡ ತಾಲೂಕಿನ ಪ್ರೌಢಶಾಲಾ ಮುಖ್ಯೋಪಾಧ್ಯಾಯರ ಸಂಘ, ಆಮೇಲೆ ಪಾವಗಡ ತಾಲೂಕಿನ BO ಕಚೇರಿ ಏನಿದೆ, ಆಮೇಲೆ ಪಾವಗಡ ತಾಲೂಕಿನ ಪ್ರೌಢಶಾಲಾ ಸಹ ಶಿಕ್ಷಕರ ಸಂಘ ಏನಿದ್ದಾವೆ, ಇವುಗಳ ವತಿಯಿಂದ ನಾನು ಶ್ರೀಯುತರಿಗೆ ಮತ್ತೊಮ್ಮೆ ತುಂಬು ಹೃದಯದ ಅಭಿನಂದನೆಯನ್ನು ಸಲ್ಲಿಸ್ತೀನಿ. ನಮಸ್ಕಾರ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.